ಪುನಃ ಬಂದರೆ ಇಲ್ಲಿ ನಿಲ್ಸೋದು ಈಗ ನಮ್ಮದು ಒಂದು ವರ್ಷ ಕಂಪ್ಲೀಟ್ ನಿರ್ಮಾಣ ಆ ಪ್ರಕಾರ ಜಪ್ಪಣಂಚಿನ ಪರ್ಯಟನ ಬರೀ ಪ್ರಕಾರ ಹೆಣ್ಣು ಸನ್ನಿಧಾನ ಪ್ರಾರ್ಥನೆ ಅಲ್ಲಿ ಹೇಳಿದ್ದೇನೆ ಆಟೋ ಆಗಲ್ಲ
hilir mandiri hilir mandiri apa kawan yang punya mereka awet kawan mereka orang bekerja kalau di sini jangan buat kawan ini kalau buat kawan ini kalau masih orang pada orang ಕಾರ್ಯಕ್ರಮ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಈಗಾಗಲೇ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಆ ಪರಮ ಪವಿತ್ರವಾದಂಥ ಪುಣ್ಯಭೂಮಿಯಲ್ಲಿ ಬೆಳಗಿನ ಅವಧಿಯಲ್ಲಿ ಮನೆತನದ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಂಡು ತದನಂತರ ಇದೀಗ ಮನೆಯ ಕೋಣವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುಭ ಕಾಲ, ಶುಭಗಳಿಗೆ, ಶುಭ ಮುಹೂರ್ತ, ಶುಭ ಕರ್ಣದಲ್ಲಿ ಕಂಬಳ ಗದ್ದೆಯನ್ನ ಮೊದಲ ಭಾಗದಲ್ಲಿ ಮನೆಯ ಕೋಣಗಳು ಸಾಂಪ್ರದಾಯಿಕ ಕಂಬಳ ಮಹೋತ್ಸವದಲ್ಲಿ ಇರುವಂತಹ ಸಂಪ್ರದಾಯ. ಮೊದಲ ಭಾಗದಲ್ಲಿ ಮನೆಯ ಕೋಣಗಳನ್ನ ಕಂಬಳ ಗದ್ದೆಗೆ ಅತ್ಯಂತ ವೈಭವದಿಂದ ಗಜಗಾಂಭೀರ್ಯದ ನಡಿಗೆಯೊಂದಿಗೆ ಕಂಬಳ
ಗದ್ದೆಗೆ ಇಳಿಸಿಕೊಂಡು ನಂತರ ಬಂದಿರತಕ್ಕಂಥ ಕೋಣಗಳನ್ನು ಗದ್ದೆಗೆ ಇಳಿಸುವಂತ ಒಂದು ಸತ್ಸಂಪ್ರದಾಯ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ, ಈ ಒಂದು ಕಂಬಳ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳದ ಯಜಮಾನರುಗಳ ಪರವಾಗಿ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಿಖರವಾದಂತಹ ಫಲಿತಾಂಶಕ್ಕಾಗಿ ಸೆನ್ಸಾರ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಸ್ವಲ್ಪ ಮಟ್ಟಿನ ಕತ್ತಲಾದರೂ ಕೂಡ ಸ್ವಲ್ಪ ಮಟ್ಟಿನ ಬೆಳಕಿನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಸನಾಗಿ ಕಂಬಳ ಗದ್ದೆಯನ್ನು ಉತ್ತು ಹದ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕಂಬಳ ಗದ್ದೆಯ ಒಂದು ಭಾಗದಲ್ಲಿ ನೀಲಿ ಬಣ್ಣದ ಮೆಶ್ ಅನ್ನ ಹಾಕಲಾಗಿದೆ. ನೀಲಿ ಬಣ್ಣದ ಮೆಶ್ ನ ಮೇಲ್ಗಡೆ ಪ್ರತಿಯೊಂದು ಕಂಬದಲ್ಲಿ ಹಿಂದೂ ಭಗವಧ್ವಜ ರಾರಾಜಿಸ್ತಾ ಇದೆ. ಹಾಗೆ ಯಜಮಾನ್ ದಿವಂಗತ ನರಸಿಂಹ ಹೆಗಡೆಯವರ ವೇದಿಕೆ ಮೇಲೆ ಅತಿಥಿ ಗಣ್ಯರ ಆಗಮನ ಆಗಲಿಕ್ಕಿದೆ. ಈ ಕಂಬಳದ ಮನೆಯ ಯಜಮಾನರುಗಳು, ಯಜಮಾನರ ಕುಟುಂಬಸ್ಥರುಗಳು, ಊರಿನ ಜನಪ್ರತಿನಿಧಿಗಳು, ತಾಲೂಕು ಮಟ್ಟದ ಜನಪ್ರತಿನಿಧಿಗಳು, ಅದೇ ರೀತಿ ಊರಿನ ಗಣ್ಯಾತಿ ಗಣ್ಯರು ಈ ಕಂಬಳಕ್ಕೆ ಆಗಮಿಸಲಿಕ್ಕಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಊರಿನ ಗಣ್ಯಾತಿ ಗಣ್ಯರು ವಿರಾಜಮಾನರಾಗಿರಲಿಕ್ಕಿದ್ದಾರೆ. ಎಲ್ಲರನ್ನ ಒಳಗೊಂಡಂತೆ ಈ ಊರಿನ ಗ್ರಾಮಸ್ಥರ ಸಹಕಾರದೊಂದಿಗೆ, ಗ್ರಾಮಸ್ಥರ ಒಂದಷ್ಟು ಬೆಂಬಲದೊಂದಿಗೆ, ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಸರ್ವ ಸದಸ್ಯರ ಸಹಕಾರದೊಂದಿಗೆ, ಸಹಾಯ ಹಸ್ತದೊಂದಿಗೆ ಈ ಒಂದು ಐತಿಹಾಸಿಕ ಪುರಾತನ ಇತಿಹಾಸವನ್ನು ಹೊಂದಿರುವಂತ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಸಂಭ್ರಮವೇ ಸಂಭ್ರಮ, ಸಡಗರವೇ ಸಡಗರ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ತಾವೆಲ್ಲ ಬಂದಿದ್ದೀರಿ. ಈಗಾಗಲೇ 4-6 ಜೊತೆ ಕೋಣಗಳು ಆಗಮಿಸಿವೆ. ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ವರ್ಷಾಂಪ್ರತಿ ನಡೆಯುವಂತಹ ಒಂದು ಸಾಂಪ್ರದಾಯಿಕ ತನ್ನದೇ ಆದಂತಹ ಚಾರಿತ್ರಿಕ ಹಿನ್ನೆಲೆ ಇದೆ, ತನ್ನದೇ ಆದಂತಹ ಪದ್ಧತಿಗಳು, ನಿಯಮಾಚರಣೆಗಳು ಇವೆ. ಆ ನಿಟ್ಟಿನಲ್ಲಿ ಕೆಲವೇ ಹೊತ್ತಿನಲ್ಲಿ ಕರಾವಳಿ ಭಾಗದ ಪ್ರಸಿದ್ಧ ಟಿವಿ ಮಾಧ್ಯಮಗಳಲ್ಲಿ ಒಂದು, ಕರಾವಳಿ ಭಾಗದಲ್ಲಿ ನಡೆಯುವಂತಹ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳನ್ನ ನೇರ ಪ್ರಸಾರ ಮಾಡುವುದರಲ್ಲಿ ತನ್ನದೇ ಆದಂತಹ ಚಾಪನ್ನ ಇರಿಸಿಕೊಂಡು ಬಂದಿರುವಂತ ಪಂಚವರ್ಣದ ತುಳುನಾಡಿನ ಪರಮ ಪವಿತ್ರವಾದಂತಹ ಭಾಷೆಗಳಲ್ಲಿ ಒಂದು ತುಳು ಭಾಷೆ. ತುಳುನಾಡು ವಾರ್ತೆಯ ಮುಖಾಂತರವಾಗಿ ಇದೀಗ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಿಮ್ಮ ಮೊಬೈಲ್ಗಳಲ್ಲೂ ಹಾಕಿದ್ರು ಸಹ ಲಿಂಕ್ ಅನ್ನ ಒತ್ತಿದ್ರೆ ನಮ್ಮಿ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಎಲ್ಲ ಸನ್ನಿವೇಶಗಳು ಬಿತ್ತರ ಆಗುವಂತ ಪ್ರಯತ್ನವನ್ನ ತುಳುನಾಡು ವಾರ್ತೆಯ ಮೂಲಕ ಮಾಡಿಕೊಳ್ಳಲಾಗಿದೆ. ಹಾಗೆ ಕೋಣಗಳು ಇಳಿಯುವಂತ ಜಾಗದಲ್ಲೂ ಸಹ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆ ಭಾಗದಲ್ಲಿ ಕೋಣಗಳನ್ನು ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ತಾವು ತೆಗೆದುಕೊಂಡು ಬಂದಿರುವಂತಹ ವಾಹನಗಳಿಗೆ ಒಂದು ನಿಗದಿತವಾದಂತಹ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ತಮ್ಮ ತಮ್ಮ ವಾಹನಗಳನ್ನ ಅಲ್ಲಿ ಪಾರ್ಕಿಂಗ್ ನಿರ್ವಾಹಕರು ನಮ್ಮ ಜೊತೆಲಿದ್ದಾರೆ, ಹೋಮ್ ಗಾರ್ಡ್ಸ್ಗಳು, ನೌಕರ ಬಂಧುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ತಿಳಿಸಿದಂತೆ ಅವರ ಸೂಚನೆಯ ಮೇರೆಗೆ ತಮ್ಮ ತಮ್ಮ ವಾಹನಗಳನ್ನು ಒಂದಷ್ಟು ನಿಗದಿತ ಭಾಗದಲ್ಲಿ ತಾವುಗಳು ಪಾರ್ಕಿಂಗ್ ಸ್ಥಳದಲ್ಲಿ ಇಡಬೇಕು. ಬಹಳಷ್ಟು ಕೋಣಗಳು ಆಗಮಿಸುವಂತ ನಿರೀಕ್ಷೆಯಲ್ಲಿದ್ದೇವೆ.
ಹಾಗೆ ಇಂದು ತೆಗ್ಗರ್ಸೆ ಬೈಂದೂರಿನ ತೆಗ್ಗರ್ಸೆ ಕಂಬಳ ಮಹೋತ್ಸವ, ಅಲ್ಲೂ ಸಹ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ನೆರವೇರ್ತಾ ಇದೆ. ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ 2 ಭಾಗಗಳಲ್ಲಿ ಕಂಬಳ ಮಹೋತ್ಸವ ಇದೆ. ಒಂದು ತೆಗ್ಗರ್ಸೆ ಆದರೆ ಇನ್ನೊಂದು ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ. ಬೆಳಗಿನಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವನ್ನ ಮುಗಿಸಿಕೊಂಡು ಮಧ್ಯಾಹ್ನ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಲ ಕೂಡಿ ಬರಬೇಕು. ಎಲ್ಲ ಪಂಚಾಂಗದ ಅನ್ವಯ ಈ ಒಂದು ಆತ್ರಾಡಿ ಕಂಬಳ ಮಹೋತ್ಸವಕ್ಕೆ ದಿನವನ್ನು ನಿಗದಿಪಡಿಸಿಕೊಳ್ಳಲಾಗಿದೆ. ದಿನ ನಿಗದಿಪಡಿಸಿಕೊಂಡ ಮೇಲೆ ಯಾವುದೇ ರೀತಿಯ ಅನೇಕ ಭಕ್ತಿ ಪ್ರಧಾನವಾದಂಥ ಕಾರ್ಯಕ್ರಮಗಳನ್ನು ಕಂಬಳದ ಮನೆಯಲ್ಲಿ ಹಮ್ಮಿಕೊಳ್ಳುವಂಥದ್ದು ಒಂದು ವಾಡಿಕೆ. ನಿನ್ನೆಯ ದಿನ ಸಹ ಸಂಜೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಭಜನಾ ಮಂಡಳಿಗಳನ್ನು ಕರೆಸಿ ಭಜನಾ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂಥದ್ದು. ಇಂದು ವೇಳೆಗೆ ಪಂಜುರ್ಲಿ ದೈವ, ಪಟ್ಟದ ಪಂಜುರ್ಲಿ ದೈವ, ವರ್ತೆ, ಅದೇ ರೀತಿ ಇನ್ನಿತರ ಎಲ್ಲ ಸಪರಿವಾರ ಶಕ್ತಿಗಳಿಗೆ ಆರಾಧನೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ನಂತರ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬಂಧುಗಳೇ, ಅನ್ನ ಪ್ರಸಾದವನ್ನು ಒಂದು ವೇಳೆ ಸ್ವೀಕರಿಸದೇ ಇದ್ದವರು ದಯವಿಟ್ಟು ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತ್ಯಂತ ವೈಭವದಿಂದ ಛತ್ರಿ, ಚಾಮರ, ಬಿರುದಾವಲಿಗಳು, ಚೆಂಡೆ, ವಾದ್ಯ ಸಂಗೀತದ ಮೇಳೈಕೆ, ಚೆಂಡೆಯ ನೀನಾದದೊಂದಿಗೆ ಕಂಬಳದ ಮನೆಯ ಯಜಮಾನರನ್ನ ಹಿಂದಿರಿಸಿಕೊಂಡು ಕಂಬಳದ ಮನೆಯ ಕೋಣಗಳನ್ನು ಮುಂದಿರಿಸಿಕೊಂಡು ದೇವರ ಪ್ರಾರ್ಥಿಸಿಕೊಂಡು ನರ್ತಕರನ್ನು ಮುಂದಿರಿಸಿಕೊಂಡು ಅತ್ಯಂತ ವೈಭವದ ರೀತಿಯಲ್ಲಿ ಮನೆಯ ಕೋಣಗಳನ್ನು ಕಂಬಳ ಗದ್ದೆಗೆ ಇಳಿಸುವಂಥ ಒಂದು ಸಾಂಪ್ರದಾಯಿಕ ಕಂಬಳ ಮಹೋತ್ಸವದಲ್ಲಿದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಮನೆಯ ಕೋಣಗಳನ್ನು ಈಗಾಗಲೇ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಈ ನಾಡು ಕಂಡ ಶ್ರೇಷ್ಠ ಸಮಾಜ ಸೇವಕರು, ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದಂಥವರು, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ಸಮಾಜ ಸೇವಕರಾದಂಥ ಸನ್ಮಾನ್ಯ ವಿಶ್ವಶೆಟ್ಟಿ ಅಂಬುಲಪಾಡಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವಾದರಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಸನ್ಮಾನ್ಯ ಖ್ಯಾತ ಸಮಾಜ ಸೇವಕರಾದಂಥ ವಿಶ್ವಶೆಟ್ಟಿ ಅಂಬುಲಪಾಡಿ ಅವರಿಗೆ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆರಂಭಿಕ ನಿಶಾನೆಗಾರರಾಗಿ ಹಂಸ ಕ್ಷೀರ ನ್ಯಾಯದಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಜೋಡುಕೆರೆ ಕಂಬಳ ಇದ್ದಿರಬಹುದು, 55ಕ್ಕಿಂತ 60ರಷ್ಟು ಸಾಂಪ್ರದಾಯಿಕ ಕಂಬಳ ಇದ್ದಿರಬಹುದು. ಆ ಎಲ್ಲ ಕಂಬಳಗಳಲ್ಲಿ ಆರಂಭಿಕ ನಿಶಾನೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥವರು, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವಂಥವರು, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ ಉಳಿಯಬೇಕು, ಕಂಬಳ ಬೆಳೆಯಬೇಕು, ಕಂಬಳವನ್ನು ಪ್ರೋತ್ಸಾಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ತನ್ನದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥ ವಿಶ್ವನಾಥ ಪ್ರಭುಗಳು ಶಿರ್ವ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳದ ಯಜಮಾನರುಗಳ ಪರವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ಹಾಗೆ ಕರಾವಳಿ ಭಾಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಬಳ ಎಂದಾಗ ನೆನಪಾಗುವಂಥದ್ದು ಕಂಬಳಕ್ಕೂ ಮತ್ತು ತುಳು ಭಾಷೆಗೂ ಅವಿನಾಭಾವ ಸಂಬಂಧ. ಆ ನಿಟ್ಟಿನಲ್ಲಿ ತುಳುನಾಡಿನ ಓರ್ವ ಪ್ರಸಿದ್ಧ ಕಂಬಳ ವೀಕ್ಷಕ ವಿವರಣೆಗಾರರು
ಅದಲ್ಲದೆ ಜೋಡುಕೆರೆ ಇದ್ದಿರಬಹುದು. ಸಾಂಪ್ರದಾಯಿಕ ಕಂಬಳಗಳಲ್ಲಿ ಅದ್ಭುತವಾಗಿ ತನ್ನ ವಾಕ್ಚಾತುರ್ಯದ ಮುಖೇನವಾಗಿ ಉದ್ಘೋಷಕರಾಗಿ ಕಂಬಳದ ಉದ್ಘೋಷಕರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥ ಸುರೇಂದ್ರ ಪೂಜಾರಿ ಪಳ್ಳಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ಅತ್ಯಂತ ಗೌರವಾದರಗಳಿಂದ ಬರಮಾಡಿಕೊಂಡು ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳದ ಯಜಮಾನರುಗಳ ಪರವಾಗಿ ಮನೆಯ ಕುಟುಂಬಸ್ಥರ ಪರವಾಗಿ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ, ಯಾವುದೇ ಜಾತಿ ಮತ ಭೇದವಿಲ್ಲದ ಕಂಬಳ ಎನ್ನುವುದಕ್ಕೆ ಸಾಕ್ಷಿ ಕೋಟದ ಕಂಬಳ ಕೋಣಗಳ ಯಜಮಾನ ರಿಜ್ವಾನ್ ಬ್ಯಾರಿಯವರು. ಇದೀಗ ತೆಗ್ಗರ್ಸೆಯಲ್ಲೂ ಕಂಬಳ ಇದ್ದರೂ ಸಹ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಮೇಲೆ ಅಭಿಮಾನವನ್ನು ಇರಿಸಿಕೊಂಡು ಕಳೆದ 2 ಕಂಬಳಗಳಲ್ಲಿ ನಾವು ನೋಡಿದಂತೆ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡಿರುವಂಥ ಕೋಣಗಳು ಕೋಟ ರಿಜ್ವಾನ್ ಬ್ಯಾರಿಯವರ ಕೋಣಗಳು. ಹೆರಂಜಿಯಲ್ಲೂ ಸಹ ಬಹುಮಾನವನ್ನು ಪಡೆದುಕೊಂಡಿರುವಂಥದ್ದು, ಬಿಲ್ಲಾಡಿಯಲ್ಲೂ ಸಹ ಬಹುಮಾನವನ್ನು ಪಡೆದುಕೊಂಡಿರುವಂಥ ಕೋಣಗಳು ರಿಜ್ವಾನ್ ಬ್ಯಾರಿ ಕೋಟ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಯಜಮಾನರ ಪರವಾಗಿ, ಯಜಮಾನ ಕುಟುಂಬಸ್ಥರ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ.
ಅವ್ರು ಸೀದಾ ಹೋದ್ರೆ ಹಾಂ ಅದೇ ಹೋದ್ಮೇಲೆ ಗಟ್ಟಿ ಹಿಡ್ಕೊಂಬತ್ರ ಹರಿಯಾಣ ಸೀದಾ ಹೋದ್ರೆ ಅವರು
ಗಡಿಬಿಡಿ ಮಾಡ್ಕೊಂಡು ಸಣ್ಣ
ಭಕ್ತಿ ಪ್ರಧಾನವಾಗಿ ಕಂಬಳದ ಸಾಂಪ್ರದಾಯಿಕ ಕಂಬಳದ ಮನೆತನದ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಹಳಷ್ಟು ವರ್ಷಗಳ ಕಾಲ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ತನ್ನದೇ ಆದಂತಹ ಸಂಪ್ರದಾಯ, ತನ್ನದೇ ಆದಂತಹ ಪದ್ಧತಿಗಳು, ತನ್ನದೇ ಆದಂತಹ ರೂಢಿ ನಿಯಮಗಳನ್ನು ಹೊಂದಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಕಂಬಳ ಮಹೋತ್ಸವವನ್ನು ಮಾಡುವಂತ ಮನೆತನದ ಕೋಣಗಳನ್ನ ಮೊದಲ ಭಾಗದಲ್ಲಿ ಕಂಬಳ ಗದ್ದೆಗೆ ಇಳಿಸುವಂತ ಒಂದು ಸತ್ಸಂಪ್ರದಾಯ ಇದೀಗ ಸಾಗಿ ಬರ್ತಾ ಇದೆ. ವಾದ್ಯ ಸಂಗೀತದ ಮೇಳೈಕೆಯೊಂದಿಗೆ ಛತ್ರಿ ಚಾಮರಗಳು ಬಿರುದಾವಳಿಗಳೊಂದಿಗೆ ಮನೆಯ ಯಜಮಾನರುಗಳನ್ನ ಮುಂದುವರಿಸಿಕೊಂಡು ಮನೆಯ ಕೋಣಗಳನ್ನ ಗದ್ದೆಗೆ ಇಳಿಸುವಂತ ಒಂದು ಸತ್ಸಂಪ್ರದಾಯ ಇದೀಗ ಸಾಗಿ ಬರ್ತಾ ಇದೆ. ಶುಭ ಕಾಲ, ಶುಭಗಳಿಗೆ, ಶುಭ ಮುಹೂರ್ತ, ಶುಭ ಕರ್ಣ. ಭಾರತೀಯ ಕಾಲಮಾನ 3:16 ಈ ಒಂದು ಕಾರ್ಯಕ್ರಮ ವರ್ಷಾಂಪ್ರತಿ ನಡೆಯುವಂತಹ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ, ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೀಗ ಸಾಗಿ ಬರ್ತಾ ಇದೆ. ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸುವವರು ಎ ಶಿವರಾಮ ಹೆಗಡೆ ಮತ್ತು ಎ ವಿಠ್ಠಲ ಹೆಗಡೆ, ಆತ್ರಾಡಿ ಪಡುಮನೆ ಪಟ್ಟದ ಮನೆಯ ಕುಟುಂಬಸ್ಥರ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಹಿರಿಯರು ಆದರಣೀಯರಾದಂತಹ ಎ ಶಿವರಾಮ ಹೆಗಡೆಯವರು, ಹಿರಿಯರು ಆದರಣೀಯರಾದಂತಹ ಎ ವಿಠ್ಠಲ ಹೆಗಡೆಯವರು, ಹಾಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಎಲ್ಲ ಕುಟುಂಬಸ್ಥರ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಂಡಿದ್ದೇವೆ. ಇದೀಗ ಅತ್ಯಂತ ವೈಭವದಿಂದ ಛತ್ರಿ ಚಾಮರ ಬಿರುದಾವಳಿಗಳು ವಾದ್ಯ ಸಂಗೀತದ ಮೇಳೈಕೆಯೊಂದಿಗೆ ಮನೆಯ ಕೋಣಗಳನ್ನು ಮುಂದುವರಿಸಿಕೊಂಡು ಮನೆಯ ಯಜಮಾನರುಗಳು ಕಂಬಳ ಗದ್ದೆಯ ಈ ಭಾಗಕ್ಕೆ ಆಗಮಿಸಿಕೊಂಡು ಮನೆಯ ಕೋಣಗಳನ್ನು ಕಂಬಳ ಗದ್ದೆಗೆ ಇಳಿಸಿ ಮೊದಲ ಭಾಗದಲ್ಲಿ ಓಡಿಸುವಂಥದ್ದು ಅಧಿಕೃತವಾದಂತಹ ಒಂದು ಕಂಬಳ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ. ಕಂಬಳಕ್ಕೆ ದಿನವನ್ನು ನಿಗದಿಪಡಿಸಿದ ಮೇಲೆ ಮನೆಯಲ್ಲಿ ಒಂದಷ್ಟು ಭಕ್ತಿ ಪೂರ್ವಕವಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡುವಂಥದ್ದು. ಅದೇ ರೀತಿ ನಾಗಬ್ರಹ್ಮಾದಿ ದೇವರಿಗೆ, ಮನೆತನದ ಎಲ್ಲ ದೈವ ದೇವರುಗಳಿಗೆ, ಗ್ರಾಮದ ಬೊಬ್ಬರಿಯರಿಗೆ, ಗ್ರಾಮದ ಒಡೆಯನಿಗೆ ಪೂಜೆಗಳನ್ನು ಸಲ್ಲಿಸಿಕೊಂಡು ಇಂದು ಬೆಳಿಗ್ಗೆಯೂ ಸಹ ಪಟ್ಟದ ಪಂಜುರ್ಲಿ ವರ್ತೆ ಇನ್ನಿತರ ಪರಿವಾರ ಶಕ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿಕೊಂಡು ಮಧ್ಯಾಹ್ನ ಒಂದಷ್ಟು ಅನ್ನದಾನ ಸೇವೆಯನ್ನು ಮಾಡಿಕೊಂಡು ಇದೀಗ ಈ ಶುಭ ಅವಸರದಲ್ಲಿ ತುಳುನಾಡಿನ ಧ್ವಜವನ್ನು ಮುಂದಿರಿಸಿಕೊಂಡು ಚೆಂಡೆಯ ನಾದ ನೀನಾದದೊಂದಿಗೆ ಕೊಂಬು ಛತ್ರಿ ಚಾಮರ ಬಿರುದಾವಳಿಗಳು ಕೊಂಬುಗಳ ನಾದ ನೀನಾದದೊಂದಿಗೆ ವಾದ್ಯ ಸಂಗೀತದ ಮೇಳೈಕೆಯೊಂದಿಗೆ ಅತ್ಯಂತ ವೈಭವದಿಂದ ಮನೆಯ ಕೋಣಗಳನ್ನ ಕಂಬಳ ಗದ್ದೆಗೆ ಮೊದಲ ಭಾಗದಲ್ಲಿ ಇಳಿಸುವಂತ ಒಂದು ಸತ್ಸಂಪ್ರದಾಯ ಇದೀಗ ಸಾಗ್ತಾ ಇದೆ. ಬಂಧುಗಳ ಮನೆಯ ಯಜಮಾನರುಗಳಾದಂಥ ಎ ಶಿವರಾಮ ಹೆಗಡೆಯವರು, ಎ ವಿಠ್ಠಲ ಹೆಗಡೆಯವರು ಮನೆತನದ ಎಲ್ಲ ಅವರ ಮನೆಯ ಕುಟುಂಬಸ್ಥರ ಸದಸ್ಯರನ್ನ ಮುಂದಿರಿಸಿಕೊಂಡು ಅವರೆಲ್ಲರ ಸಹಕಾರದೊಂದಿಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಅತ್ಯಂತ ವೈಭವದಿಂದ ಸಾಗುವಂತದ್ದು. ಪ್ರತಿ ವರ್ಷವೂ ಸಹ ಅತ್ಯಂತ ವೈಭವದಿಂದ ಸಾಗಿಕೊಂಡು ಬಂದಿರುವಂತದ್ದು ಈ ಒಂದು ಕಂಬಳ ಮಹೋತ್ಸವ. ತನ್ನದೇ ಆದಂತ ಪದ್ಧತಿಯನ್ನ, ತನ್ನದೇ ಆದಂತ ಪರಂಪರೆಯನ್ನ ಹೊಂದಿರತಕ್ಕಂಥ ಕಂಬಳ ಮಹೋತ್ಸವ. ಉಡುಪಿ ಜಿಲ್ಲೆಯ 50ಕ್ಕೂ ಮಿಕ್ಕಿ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದಲ್ಲಿ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವಕ್ಕೆ ತನ್ನದೇ ಆದಂತ ಒಂದು ಸಂಪ್ರದಾಯ ಇದೆ, ತನ್ನದೇ ಆದಂತ ಒಂದು ಪದ್ಧತಿ ಇದೆ, ತನ್ನದೇ ಆದಂತ ಒಂದು ರೂಢಿ ನಿಯಮಗಳನ್ನು ಇರಿಸಿಕೊಂಡಿರುವಂತದ್ದು. ಇದೀಗ ಮನೆಯ ಕೋಣಗಳನ್ನ ಗದ್ದೆಗೆ ಇಳಿಸುವಂತದ್ದು. ಮನೆಯ ಕೋಣಗಳನ್ನು ಮೊದಲ ಭಾಗದಲ್ಲಿ ಗದ್ದೆಗೆ ಇಳಿಸಿ ಈ ವರ್ಷದ ಕಂಬಳ ಮಹೋತ್ಸವಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೀಗ ಸಾಗಿ ಬರಲಿಕ್ಕಿದೆ. ಹಿರಿಯರು ಆದರಣೀಯರಾದಂತಹ ಎ ಶಿವರಾಮ ಹೆಗಡೆಯವರು, ಹಿರಿಯರು ಆದರಣೀಯರಾದಂತಹ ಎ ವಿಠ್ಠಲ ಹೆಗಡೆಯವರು ಇನ್ನಿತರ ಎಲ್ಲ ಗೌರವಾನ್ವಿತರನ್ನು ಮುಂದುವರಿಸಿಕೊಂಡು ಕಂಬಳಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಬಂಧುಗಳೇ, ಹಾಗೆ ಬಂಧುಗಳೇ, ಆತ್ರಾಡಿ ಕಂಬಳ ಮಹೋತ್ಸವ, ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಪಟ್ಟದ ಪಂಜುರ್ಲಿ ದೈವವನ್ನ, ಅದೇ ರೀತಿ ಪಂಜುರ್ಲಿ ದೈವವನ್ನ ಮತ್ತು ಮನೆತನದ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಇದೀಗ ಈ ಕಂಬಳ ಮಹೋತ್ಸವಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ 2025ನೇ ಸಾಲಿನ
ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ತುಳುನಾಡು ವಾರ್ತೆಯ ಎನ್ನುವಂತ ಕರಾವಳಿ ಭಾಗದ ಪ್ರಸಿದ್ಧ ಟಿವಿ ಮಾಧ್ಯಮದ ಮುಖೇನವಾಗಿ ಈಗಾಗಲೇ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕಂಬಳ ಗದ್ದೆಯನ್ನ ಮಧುವಣ ಗಿತ್ತಿಯಂತೆ ನವ ವಧುವಿನಂತೆ ಶೃಂಗಾರವನ್ನು ಮಾಡಿಕೊಳ್ಳಲಾಗಿದೆ. ನಿಖರವಾದಂತಹ ಫಲಿತಾಂಶವನ್ನು ಪ್ರಕಟಿಸುವುದರ ಸಲುವಾಗಿ ಸೆನ್ಸರ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆ ನೀಡುವರಿದ್ದೇವೆ. ಈಗಾಗಲೇ ಸುಮಾರು 10ಕ್ಕೂ ಮಿಕ್ಕಿ ಕಂಬಳದ ಕೋಣಗಳು ಆಗಮಿಸಿರುವಂತದ್ದು. ಇದುವರೆಗೂ ಆಗಮಿಸಿದಂತ ಕಂಬಳ ಕೋಣಗಳ ಯಜಮಾನರುಗಳಿಗೂ, ಕಂಬಳದ ಕೋಣಗಳ ಪರಿಚಾರಕರುಗಳಿಗೂ, ಕಂಬಳದ ಕೋಣಗಳ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಕಂಬಳ ಅಭಿಮಾನಿಗಳಿಗೆ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಪ್ರಮುಖರಾದಂಥ ಎ ಶಿವರಾಮ ಹೆಗಡೆಯವರ ಪರವಾಗಿ, ಎ ವಿಠ್ಠಲ ಹೆಗಡೆಯವರ ಪರವಾಗಿ, ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಎಲ್ಲ ಗೌರವಾನ್ವಿತ ಸದಸ್ಯರ ಪರವಾಗಿ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಹಾಗೆ ಅಲ್ಲಿ ನಮ್ಮ ಇವರು ನೌಕರ ಬಂಧುಗಳು, ಸಿಬ್ಬಂದಿ ವರ್ಗದವರು, ಅಣ್ಣ ಸ್ವಲ್ಪ ಚೇರ್ ತರಬೇಕು ಅಲ್ಲಿಂದ. ಊಟದ ಮನೆಯ ಚೇರನ್ನು ತಂದು ಇಲ್ಲಿ ಎದುರು ಭಾಗದಲ್ಲಿ ಹಾಕಬೇಕು. ಅದರಲ್ಲಿ ಮನೆಯವರು ಕಂಬಳದ ಮನೆಯವರು ಕುಳಿತುಕೊಳ್ಳಿಕ್ಕೆ ಈ ಭಾಗದಲ್ಲಿ ಒಂದಷ್ಟು ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಆ ಭಾಗದಲ್ಲೂ ಒಂದಷ್ಟು ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಣ್ಣ. ತಕ್ಷಣ ವಿಳಂಬವನ್ನ ಮಾಡದೆ ಬನ್ನಿ. ಬಂಧುಗಳೇ, ಈ ಕಂಬಳಕ್ಕೆ ಆಗಮಿಸಿದಂತ ಕಂಬಳಗಳ ಕೋಣಗಳ ಯಜಮಾನರುಗಳ ಗಮನಕ್ಕೆ ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ವಿಭಾಗ ಇದೆ, ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ವಿಭಾಗ ಇದೆ, ಸೀನಿಯರ್ ವಿಭಾಗದಲ್ಲಿ ಸ್ಪರ್ಧಾ ವಿಭಾಗ ಇದೆ. ಒಟ್ಟು 3 ವಿಭಾಗಗಳಲ್ಲಿ ಸ್ಪರ್ಧಾ ವಿಭಾಗ ಇದೆ. ತಮ್ಮ ತಮ್ಮ ಕೋಣಗಳು ಯಾವ ವಿಭಾಗದಲ್ಲಿ ಸ್ಪರ್ಧೆಯನ್ನ ಮಾಡುತ್ತದೆಯೋ ಎಂಬುದನ್ನು ಅಧಿಕೃತವಾಗಿ ಖಾತ್ರಿಪಡಿಸಿಕೊಳ್ಳಲು ಈ ಪ್ರಕಟಣೆ ವಿಭಾಗಕ್ಕೆ ಬಂದು ತಮ್ಮ ಕೋಣಗಳ ಹೆಸರನ್ನ ದಾಖಲಿಸಿಕೊಳ್ಳಬೇಕು. ಓಡಿಸುವವರ ಹೆಸರನ್ನು ಸಹ ದಾಖಲಿಸಿಕೊಳ್ಳಬೇಕು. ದಯವಿಟ್ಟು ಕೋಣಗಳ ಯಜಮಾನರುಗಳ ಗಮನಕ್ಕೆ, ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಕೋಣಗಳನ್ನು ಬರಮಾಡಿಕೊಂಡಿದ್ದೀರಿ, ತಂದವರಿದ್ದೀರಿ. ವಿಶೇಷವಾಗಿ ತಮಗೆ ಸ್ವಾಗತವನ್ನ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಎ ಶಿವರಾಮ ಹೆಗಡೆಯವರ ಪರವಾಗಿ, ಎ ವಿಠ್ಠಲ ಹೆಗಡೆಯವರ ಪರವಾಗಿ, ಜಗದೀಶ ಹೆಗಡೆಯವರ ಪರವಾಗಿ ಹಾಗೂ ಇನ್ನು ಕುಟುಂಬದ ಎಲ್ಲ ಗೌರವಾನ್ವಿತರ ಪರವಾಗಿ, ಸದಸ್ಯರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಯಜಮಾನ್ ಎ ನರಸಿಂಹ ಹೆಗಡೆಯವರ ನಾಮಾಂಕಿತದ ಮೇಲೆ ಈ ವೇದಿಕೆಯ ಮೇಲ್ಭಾಗದಲ್ಲಿ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಅಂದಿನ ಯಜಮಾನರಾಗಿರ್ತಕ್ಕಂಥ ಯಜಮಾನ್ ಎ ನರಸಿಂಹ ಹೆಗಡೆಯವರ ನಾಮಧೇಯದ ಮೇಲೆ ಇರಿಸಿಕೊಂಡಿರುವಂತಹ ಈ ಒಂದು ವೇದಿಕೆಯ ಮೇಲೆ ಕಂಬಳದ ಮನೆಯ ಯಜಮಾನರುಗಳು, ಪರ ಊರಿಂದ ಬಂದಿರುವಂತಹ ಒಂದಷ್ಟು ಅತಿಥಿ ಮಹೋದಯರು, ಹಾಗೆ ಕಂಬಳದ ಅಭಿಮಾನಿಗಳು ಈ ಭಾಗದಲ್ಲಿ ವೇದಿಕೆ ಎಡಪಾರ್ಶ್ವದಲ್ಲಿ ಮತ್ತು ಬಲಪಾರ್ಶ್ವದಲ್ಲಿ ಆಸೀನರಾಗಿರಿಸಿಕೊಂಡು ಕಂಬಳ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಡುವಂಥದ್ದು. ದಯವಿಟ್ಟು ಕೋಣಗಳ ಯಜಮಾನರುಗಳ ಗಮನಕ್ಕೆ, ಯಾವೆಲ್ಲ ಕೋಣಗಳು ನೀವು ಕೋಣಗಳನ್ನು ಈ ಒಂದು ಕಂಬಳ ಮಹೋತ್ಸವಕ್ಕೆ ತಂದಿದ್ದೀರಿ, ದಯವಿಟ್ಟು ಯಾವ ಸ್ಪರ್ಧಾ ವಿಭಾಗದಲ್ಲಿ ತಮ್ಮ ಕೋಣಗಳು ಭಾಗವಹಿಸುತ್ತವೆಯೋ ಎಂಬುದನ್ನು ಅಧಿಕೃತವಾಗಿ ದಾಖಲಿಸಿಕೊಳ್ಳಬೇಕು. ಸಬ್ ಜೂನಿಯರ್ ವಿಭಾಗ, ಜೂನಿಯರ್ ವಿಭಾಗ, ಸೀನಿಯರ್ ವಿಭಾಗ, ಒಟ್ಟು 3 ವಿಭಾಗದಲ್ಲಿ ಕೋಣಗಳ ಸ್ಪರ್ಧೆ ಕಂಬಳ ಮಹೋತ್ಸವದಲ್ಲಿ ನೆರವೇರಲಿಕ್ಕಿದೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದ ಸಮಿತಿಯ ಅಧ್ಯಕ್ಷರು, ಹೆರಂಜೆ ಕಂಬಳ ಮಹೋತ್ಸವದ ಯಜಮಾನರು ಆಗಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ ಹೆಗಡೆ ಹೆರಂಜೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಶಿಷ್ಟಾಚಾರ ಏನು ಅಂತ ಹೇಳಿದ್ರೆ, ಎಲ್ಲ ಕೋಣಗಳ ಯಜಮಾನರುಗಳನ್ನ ತಾನು ಕಂಬಳ ಗದ್ದೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಕೋಣಗಳ ಯಜಮಾನರುಗಳನ್ನ ಮಾತನಾಡಿಸಿಕೊಂಡು ಒಂದಷ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ಕೆಲಸವನ್ನ ಅವರು ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಕಂಬಳ ಸಮಿತಿಯ ಸದಸ್ಯರು, ಹೆರಂಜೆ ಕಂಬಳ ಮಹೋತ್ಸವದ ಯಜಮಾನರು ಆಗಿರ್ತಕ್ಕಂಥ ಸುಧಾಕರ್ ಹೆಗಡೆ ಹೆರಂಜೆಯವರನ್ನ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಿಕೊಂಡು ಈ ಒಂದು ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಅವರ ಜೊತೆಯಲ್ಲಿ
ಆರಂಭಿಕ ನಿಶಾನೆಗಾರರಾಗಿ ಬಹುಶಃ ಕರಾವಳಿಯಲ್ಲಿ ತನ್ನದೇ ಆದಂತಹ ಖ್ಯಾತನಾಮವನ್ನು ಹೊಂದಿರುವಂತ ವಿಶ್ವನಾಥ ಪ್ರಭುಗಳು ಶಿರ್ವ ಇವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಕಂಬಳದ ತುಳು ಭಾಷೆಯಲ್ಲಿ ಉದ್ಘೋಷಕರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂತ ಸುರೇಂದ್ರ ಪೂಜಾರಿ ಶಿರ್ವ ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ವಿಶೇಷವಾದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಹಾಗೆ ಆರಂಭ ಭಾಗದಲ್ಲಿ ಪ್ರಕಟಣೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕಿರುವಂತ ಸಂತೋಷ್ ಕುಮಾರ್ ಶೆಟ್ಟಿ ದೈಹಿಕ ಶಿಕ್ಷಣ ಶಿಕ್ಷಕರು, ಕಾರ್ಮೆಲ್ ಪ್ರೌಢಶಾಲೆ ಕೆಮ್ಮಣ್ಣು, ಬಹುಶಃ ತೋನ್ಸೆ ಕಂಬಳದಲ್ಲೂ ಸಹ ಹೆಚ್ಚಾಗಿ ಅವರನ್ನೇ ಬಳಸಿಕೊಳ್ಳುತ್ತಾರೆ. ಆ ನಿಟ್ಟಿನಲ್ಲಿ ಸಂತೋಷ್ ಕುಮಾರ್ ಶೆಟ್ಟಿ ದೈಹಿಕ ಶಿಕ್ಷಣ ಶಿಕ್ಷಕರು, ಕಾರ್ಮೆಲ್ ಪ್ರೌಢಶಾಲೆ ಕೆಮ್ಮಣ್ಣು ಇವರು ಸಹ ಆರಂಭಿಕ ಭಾಗದಲ್ಲಿ ಕಂಬಳದ ಕೋಣಗಳ ಹೆಸರು ಪಟ್ಟಿಯನ್ನ ಆ ಭಾಗದಲ್ಲಿ ವಾಚಿಸಲಿಕ್ಕಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆಯಲ್ಲಿ ಕರಾವಳಿ ಭಾಗದಲ್ಲಿ ಪ್ರಸಿದ್ಧ ಶಾಮಿಯಾನ ಸಂಸ್ಥೆಗಳಲ್ಲಿ ಒಂದು, ಬಹುಶಃ ವಿಶ್ವ ಬಂಟರ ಸಮ್ಮೇಳನದಲ್ಲೂ ಸಹ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿ ಸೈ ಎಂದೆನಿಸಿಕೊಂಡಿರುವಂತ ಅಂಬಲ್ಪಾಡಿಯಲ್ಲಿರುವಂತ ಅಮ್ಮ ಶಾಮಿಯಾನದ ಮಾಲಕರು ಹಾಗೂ ನಮ್ಮ ಕುಟುಂಬದ ಕಂಬಳದ ಮನೆಯ ಕುಟುಂಬಸ್ಥರು ಆಗಿರ್ತಕ್ಕಂಥ ಸನ್ಮಾನ್ಯ ಉದ್ಯಮಿಗಳಾದಂತಹ ವಿಶ್ವನಾಥ ಹೆಗಡೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ಕಂಬಳದ ಮನೆಯ ಎಲ್ಲ ಹಿರಿಯ ಕಿರಿಯ ಯಜಮಾನ ಬಂಧುಗಳಿಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮುಂಬಯಿಯ ಉದ್ಯಮಿಗಳು ಮುಟ್ಲುಪಾಡಿಯ ಪ್ರಶಾಂತ್ ಹೆಗಡೆ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ತಮಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ಕಂಬಳದ ಮನೆಯ ಎಲ್ಲ ಹಿರಿಯ ಕಿರಿಯ ಸದಸ್ಯರಿಗೆ, ಮಾತೆಯಂದಿರಿಗೆ, ಮಕ್ಕಳಿಗೆ, ಸಹೋದರರಿಗೆ, ಸಹೋದರಿಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಬಳ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಂಬಳದ ಆಯೋಜನೆಯಲ್ಲಿ ತನ್ನನ್ನು ಬಹಳಷ್ಟು ತೊಡಗಿಸಿಕೊಂಡಿರುವಂತವರು ಸಹ್ಯಾದ್ರಿಗಳ ನಾಡು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಪ್ರಸಿದ್ಧ ಹೋಟೆಲ್ ಉದ್ಯಮಿಗಳಾದಂತಹ ಸಮಾಜ ಸೇವಕರಾದಂತಹ ಸನ್ಮಾನ್ಯ ಅಶೋಕ್ ಶೆಟ್ಟಿ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತೀರ್ಥಹಳ್ಳಿ ಭಾಗದಲ್ಲೂ ಸಹ ಒಂದಷ್ಟು ಜಾನಪದ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದಂಥವರು, ಸಂಘಟನಾ ಚತುರರೂ ಆಗಿರ್ತಕ್ಕಂಥ ತೀರ್ಥಹಳ್ಳಿಯ ಹೋಟೆಲ್ ಉದ್ಯಮಿಗಳಾದಂಥ ಬಹುಶಃ ನಮ್ಮ ಮನೆತನದ ಅಳಿಯ ಆಗಿರ್ತಕ್ಕಂಥ ಸನ್ಮಾನ್ಯ ತೀರ್ಥಹಳ್ಳಿ ಅಶೋಕ್ ಶೆಟ್ಟಿ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ನಾವು ಬಯಸಿಕೊಂಡಿದ್ದೇವೆ. ದಯವಿಟ್ಟು ಕಂಬಳ ಕೋಣಗಳ ಯಜಮಾನರುಗಳ ಗಮನಕ್ಕೆ, ಪ್ಲೀಸ್ ಅಟೆನ್ಷನ್, ಕಂಬಳ ಕೋಣಗಳ ಯಜಮಾನರುಗಳ ಗಮನಕ್ಕೆ ದಯವಿಟ್ಟು ತಾವುಗಳು ತಮ್ಮ ಹೆಸರನ್ನ ಈ ಭಾಗದಲ್ಲಿ ಪ್ರಕಟಣಾ ವಿಭಾಗದಲ್ಲಿ ತಮ್ಮ ಕೋಣಗಳು ಯಾವ ವಿಭಾಗದಲ್ಲಿ ಭಾಗವಹಿಸಲಿವೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಕೋಣಗಳ ಹೆಸರು, ಅದೇ ರೀತಿ ಕೋಣಗಳನ್ನು ಓಡಿಸುವವರ ಹೆಸರನ್ನ ದಾಖಲಿಸಿಕೊಳ್ಳುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ಬಂಧುಗಳೇ, ದಯವಿಟ್ಟು ಆದಷ್ಟು ಬೇಗನೆ 3:30 ಗಂಟೆ ಆಗಿದೆ. 4 ಗಂಟೆಗೆ ನಾವು ಕಂಬಳ ಮಹೋತ್ಸವವನ್ನು ಪ್ರಾರಂಭಿಸುವರಿದ್ದೇವೆ. ಬಹುಶಃ ಪ್ರತಿಯೊಂದು ಕೋಣಗಳಿಗೆ ಒಂದು ಚಾನ್ಸ್ ಅನ್ನ ಮಾತ್ರ ನಾವು ಟ್ರಯಲ್ಗಾಗಿ ನೀಡ್ತಾ ಇದ್ದೇವೆ. ಉಳಿದ ಎಲ್ಲ ಚಾನ್ಸ್ಗಳು ಇಲ್ಲ. ನೇರವಾಗಿ ಸ್ಪರ್ಧಾ ವಿಭಾಗಕ್ಕೆ ನಾವುಗಳು ಬರೋರಿದ್ದೇವೆ. 5:45 ಗಂಟೆಗೆ ಈ ಭಾಗದಲ್ಲಿ ಬಹಳಷ್ಟು ಬೇಗನೆ ಕತ್ತಲಾಗುವುದರಿಂದ ಒಂದಷ್ಟು ಸಣ್ಣ ಮಟ್ಟದಲ್ಲಿ ಬೆಳಕಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅಂತ ಹೇಳಿದ್ರೆ ಅದು ತಡರಾತ್ರಿಯವರಿಗಲ್ಲ, 10 ಗಂಟೆಯವರಿಗಲ್ಲ. ಎಲ್ಲಿಯಾದ್ರೂ ನಮ್ಮ ಕಂಬಳದ ಸ್ಪರ್ಧೆಗಳು ಸ್ವಲ್ಪ ಮಟ್ಟಿನ ವಿಳಂಬ ಆದ್ರೆ ಅಂತ ಹೇಳಿದ್ರೆ 6:30ವರೆಗೆ ಆದ್ರೆ 7 ಗಂಟೆಯವರೆಗಾದ್ರೆ ಮಾತ್ರ ಒಂದು ಸಣ್ಣ ಮಟ್ಟದ ಬೆಳಕಿನ ವ್ಯವಸ್ಥೆ, ದೊಡ್ಡ ಮಟ್ಟದ ಬೆಳಕಿನ ವ್ಯವಸ್ಥೆಯನ್ನು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಇದು ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಆದ್ರಿಂದ 2 ಗಂಟೆಗೆ ಪ್ರಾರಂಭ ಮಾಡಬೇಕು ಎನ್ನುವ ಒಂದು ಚಿಂತನೆ ನಮ್ದಿತ್ತು. ಆದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಕಂಬಳ ಮಹೋತ್ಸವ ಇರೋದ್ರಿಂದ ಒಂದಷ್ಟು ಕೋಣಗಳು ಆ ಭಾಗಕ್ಕೆ ತೆರಳಲಿರುವುದರಿಂದ 3:30, 4 ಗಂಟೆ ಒಳಗೆ ನಿಮ್ಮನ್ನು ಬಂದು ಸೇರಿಕೊಳ್ತೇವೆ ಎನ್ನುವ ವಾಗ್ದಾನವನ್ನ ಬಹುಶಃ ಕರಾವಳಿ ಭಾಗದ ಅನೇಕ ಕೋಣಗಳ ಯಜಮಾನರು ಶ್ರೀಯುತ ವಿಠ್ಠಲ ಹೆಗಡೆಯವರಲ್ಲಿ, ಶ್ರೀಯುತ ಜಗದೀಶ ಹೆಗಡೆಯವರಲ್ಲಿ ಕೋರಿಕೊಂಡ ಪ್ರಕಾರವಾಗಿ 4 ಗಂಟೆ ತಪ್ಪಿದ್ರೆ 4 ಗಂಟೆ 15 ನಿಮಿಷ, ಅದಕ್ಕಿಂತೂ ಹೆಚ್ಚು ತಪ್ಪಿದ್ರೆ 4 ಗಂಟೆ 30 ನಿಮಿಷದ ಒಳಗೆ ಕಂಬಳದ ರಿಯಲ್ ಸ್ಪರ್ಧೆಯನ್ನ ಪ್ರಾರಂಭಿಸೋರಿದ್ದೇವೆ. ಬಂಧುಗಳೇ, ದಯವಿಟ್ಟು
ದಯವಿಟ್ಟು ಕೋಣಗಳ ಯಜಮಾನರುಗಳ ಗಮನಕ್ಕೆ ಬನ್ನಿ. ಜಗದೀಶ ಹೆಗಡೆಯವರು ಬಹಳ ಅಚ್ಚುಕಟ್ಟಾಗಿ ಈ ಕಂಬಳ ಮಹೋತ್ಸವ ನಡೀಬೇಕು ಎನ್ನುವ ನಿಟ್ಟಿನಲ್ಲಿ ಕಳೆದ 15-20 ದಿನಗಳಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಈ ವಿಠ್ಠಲ ಹೆಗಡೆಯವರು, ಅದೇ ರೀತಿ ಶಿವರಾಮ ಹೆಗಡೆಯವರ ಹಿರಿತನದ ಆಧಾರದ ಮೇಲೆ, ವಿಠ್ಠಲ ಹೆಗಡೆಯವರ ಹಿರಿತನದ ಆಧಾರದ ಮೇಲೆ ಪೂಜ್ಯನೀಯ ಯಜಮಾನ್ ದಿವಂಗತ ನರಸಿಂಹ ಹೆಗಡೆಯವರನ್ನ ಈ ಶುಭಾವಸರದಲ್ಲಿ ನೆನಪಿಸಿಕೊಂಡು ಪಟ್ಟದ ಪಂಜುರ್ಲಿ ನಾಗಬ್ರಹ್ಮಾದಿ ದೇವರುಗಳನ್ನ, ಮನೆತನದ ಎಲ್ಲ ದೈವ ದೇವರುಗಳನ್ನ ಪ್ರಾರ್ಥಿಸಿಕೊಂಡು ಗ್ರಾಮದ ಒಡೆಯನಾದಂಥ ಪಾರ್ವತಿ ಪರಮೇಶ್ವರ ಮಹಾರುದ್ರ ಮಾಲಿಂಗೇಶ್ವರ ದೇವರನ್ನ, ಗ್ರಾಮದ ಆರಾಧ್ಯ ಶಕ್ತಿಯಾದಂಥ ಬೊಬ್ಬರಿಯ ದೈವವನ್ನು ಪ್ರಾರ್ಥಿಸಿಕೊಂಡು ಮನೆತನದ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಹಸನಾಗಿ ಉತ್ತು ಮಾಡಿದಂಥ ಗದ್ದೆಯಲ್ಲಿ ದಷ್ಟಪುಷ್ಟವಾದಂಥ ಕೋಣಗಳನ್ನು ಓಡಿಸುವಂತ ವಿಶ್ವ ಮಾನ್ಯತೆಯನ್ನ ಪಡೆದಿರುವಂತ ಕರಾವಳಿ ಭಾಗದ ಒಂದು ಅಪ್ಪಟ ಜನಪದ ಕಲೆಗಳು ಯಾವುದು ಅಂತ ಕೇಳಿದ್ರೆ ಅದುವೇ ಕಂಬಳ ಕಂಬಳ ಕಂಬಳ. ಆ ನಿಟ್ಟಿನಲ್ಲಿ ದಯವಿಟ್ಟು ಹಲವಾರು ಶಾಸನಗಳು ತಿಳಿಸುವಂಥದ್ದು, ತಾಳಗುಪ್ಪ ಶಾಸನ, ಸೂರಾಲು ಶಾಸನ, ಅದೇ ರೀತಿ ಕೊಕ್ಕರ್ಣಿ ಶಾಸನ, ಬಾರ್ಕೂರಿನ ಆಳುಪರು ಆಳಿದಂಥ ಸಂದರ್ಭದಲ್ಲಿ ಬಹುಶಃ ಕಂಬಳದ ಒಂದಷ್ಟು ಇತಿಹಾಸಗಳನ್ನು ನಾವು ಆ ಶಾಸನಗಳಲ್ಲಿ ಕಾಣಬಹುದು. ಸರಿಸುಮಾರು 800-900 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ತುಳುನಾಡಿನ ಒಂದು ಪರಂಪರೆಯ ಧಾರ್ಮಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ದೈವಗಳನ್ನ ನಂಬಿಕೊಂಡು ಮಾಡತಕ್ಕಂಥ ಕಂಬಳ ಮಹೋತ್ಸವ. ಅದು ಎಲ್ಲಾ ಮನೆಗಳಲ್ಲೂ ಇಲ್ಲ, ಕೆಲವೊಂದು ಗುತ್ತಿನ ಮನೆತನಗಳಲ್ಲಿ ಮಾತ್ರ ಅಂದು ಹಮ್ಮಿಕೊಂಡು ಬಂದಿರುವಂಥ ಕಂಬಳ ಮಹೋತ್ಸವ. ಬಹುಶಃ ಕರಾವಳಿ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 50-60ರವರೆಗೆ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಇದೆ. ಅದರಲ್ಲಿ ಒಂದು ಯಾವುದು ಅಂತ ಕೇಳಿದ್ರೆ ತನ್ನದೇ ಆದಂಥ ಪರಂಪರೆ, ತನ್ನದೇ ಆದಂಥ ಬದ್ಧತೆ, ತನ್ನದೇ ಆದಂಥ ಕಾರ್ಯತತ್ಪರತೆಯನ್ನ, ತನ್ನದೇ ಆದಂಥ ಭಕ್ತಿ ಪ್ರಾಧಾನ್ಯತೆಯನ್ನು ಹೊಂದಿರುವಂಥ ಕಂಬಳ ಆತ್ರಾಡಿ ಪಡುಮನೆ ಹಳಿಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಎಂದು ಡಿಸೆಂಬರ್ 10ನೇ ತಾರೀಕಿನ ದಿನ ನಿಗದಿಪಡಿಸಿದ ಮೇಲೆ ಆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನೆಲ್ಲ ಮಾಡಿಕೊಳ್ತಕ್ಕಂಥದ್ದು, ಒಂದಷ್ಟು ಭಜನಾ ಕಾರ್ಯಕ್ರಮಗಳು, ಒಂದಷ್ಟು ದೇವರ ಕೆಲಸಗಳು, ಒಂದಷ್ಟು ಗ್ರಾಮ ದೇವರ ಸನ್ನಿಧಾನಕ್ಕೂ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು, ಮನೆತನದ ದೈವಗಳನ್ನು ಪ್ರಾರ್ಥಿಸಿಕೊಳ್ಳುವಂಥದ್ದು. ನಿನ್ನೆ ದಿನ ಸಂಜೆ ಒಂದು ಭಜನಾ ಮಂಡಳಿಗಳನ್ನು ಕರೆಸಿ ಸುಮಾರು 2-3 ಗಂಟೆಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ತದನಂತರ ಇಂದು ಬೆಳಿಗ್ಗೆ ಪಟ್ಟದ ಮನೆ ಒಳಭಾಗದಲ್ಲಿರುವಂಥ ಪಟ್ಟದ ಪಂಜುರ್ಲಿಗೆ, ದೈವ ಸಾನ್ನಿಧ್ಯದ ಒಳಭಾಗದಲ್ಲಿರುವಂತಹ ಪಂಜುರ್ಲಿ ಮತ್ತು ಸಪರಿವಾರ ಶಕ್ತಿಗಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ತದನಂತರ ಒಂದಷ್ಟು ಕಂಬಳಕ್ಕೆ ಬಂದಂತ ಕಂಬಳ ಅಭಿಮಾನಿಗಳಿಗೆ, ಮನೆಯ ಕುಟುಂಬಸ್ಥರಿಗೆ, ಹಾಗೆ ಊರಿನ ಹತ್ತೂರಿನ ನಾಗರಿಕ ಬಂಧುಗಳಿಗೆ ಒಂದಷ್ಟು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ನಂತರ ಒಂದು ಸಂಪ್ರದಾಯದ ಪ್ರಕಾರವಾಗಿ ಛತ್ರಿ, ಚಾಮರ, ಬಿರುದಾವಳಿಗಳು, ವಾದ್ಯ ಸಂಗೀತದ ಮೇಳೈಕೆಯೊಂದಿಗೆ ಆ ಕಂಬಳದ ಕೋಣ ಅಂತ ಹೇಳಿದ್ರೆ ಮನೆಯ ಕಂಬಳದ ಕೋಣಕ್ಕೆ ತನ್ನದೇ ಆದಂತ ಒಂದು ಪಾವಿತ್ರ್ಯತೆ ಇದೆ. ಅಂದು ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಒಂದು ಕಂಬಳ ಕೋಣ ಇತ್ತಂತೆ. ಆ ಕಂಬಳ ಕೋಣವನ್ನೇ ಮೊದಲ ಭಾಗದಲ್ಲಿ ಇಳಿಸುವಂತದ್ದು ಕಂಬಳ ಗದ್ದೆಗೆ ಸಂಪ್ರದಾಯ. ಆದರೆ ಕೆಲವು ದಿನಗಳ ನಂತರ ಕಾರ್ಯಭಾವ ಒತ್ತಡದಿಂದ ಒಂದಷ್ಟು ಕುಟುಂಬಗಳು ಮನೆತನದಿಂದ ಚದುರಿ ಊರ ಮತ್ತು ಪರ ಊರಿಗೆ ಹೋದ ಕಾರಣ ಕಂಬಳದ ಕೋಣವನ್ನು ನೋಡಲಿಕ್ಕೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಅವಧಿಗಳ ಕಾಲ ಕಂಬಳ ನಿಂತು ಹೋದಂತ ನಿದರ್ಶನಗಳು ಇವೆ. ತದನಂತರ ದೈವದ ಪ್ರೇರಣೆಯಿಂದ ಕುಟುಂಬಕ್ಕೆ ಒಂದಷ್ಟು ಸಂಕಷ್ಟಗಳು, ಬಾಧೆಗಳು ಬಂದಂತ ಸಂದರ್ಭದಲ್ಲಿ, ದೈವಗಳನ್ನು ಉಂಟು ಮಾಡಿದಂತ ಸಂದರ್ಭದಲ್ಲಿ ದೈವ ಒಂದು ಮಾತನ್ನು ಹೇಳಿತ್ತು. ಏನಂತ ಹೇಳಿದ್ರೆ, ಅನಾದಿ ಕಾಲದಿಂದಲೂ ನಿಮ್ಮ ಹಿರಿಯರು ಆರಾಧಿಸಿಕೊಂಡು ಬಂದಿರುವಂತ, ಮಾಡಿಕೊಂಡು ಬಂದಿರುವಂತ ಕಂಬಳವನ್ನ ನಿಲ್ಲಿಸಬಾರದು, ಕಂಬಳವನ್ನ ನೀವು ಮುಂದುವರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅಂದಿನ ಮೇಲೆ ಕಂಬಳವನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಕುಟುಂಬದ ಸದಸ್ಯರಿಗೆ ಒಂದಷ್ಟು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ವಿದ್ಯಾ ಬುದ್ಧಿಯನ್ನ ಮನೆತನದ ದೈವಗಳು ನೀಡಿರುವಂತದ್ದನ್ನ ಇದು ಒಂದು ಕರಾವಳಿ ಭಾಗದಲ್ಲಿ ಇರುವಂತಹ ಪ್ರತಿಯೊಂದು ಮನೆತನದ ಒಂದು ಸಂಪ್ರದಾಯ. ಆ ನಿಟ್ಟಿನಲ್ಲಿ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಮನೆಯ ಹೋರಿಗಳಿಲ್ಲದಿದ್ದರೂ ಸಹ ಕಳೆದ 4-6 ದಿನಗಳ ಹಿಂದೆಯೇ ಪಂಚರತ್ನ ಹೋಟೆಲ್ನ ಮಾಲಕರು, ಕೊಡವೂರು ಕಂಬಳದ ಯಜಮಾನರಾಗಿರ್ತಕ್ಕಂಥ ಸಂತೋಷ್ ಅವರಲ್ಲಿ ವಿನಂತಿಯನ್ನ ವಿಶ್ವನಾಥ ಹೆಗಡೆಯವರು ಮಾಡಿಕೊಂಡ ಪ್ರಕಾರವಾಗಿ 4 ದಿನಗಳ ಕಾಲ ನಮ್ಮ ಮನೆಗೆ ನಿಮ್ಮ ಕೋಣಗಳನ್ನು ಕಳಿಸಬೇಕು. ನಮ್ಮ ಮನೆಯ ಕೋಣವಾಗಿ 4 ದಿನಗಳ ಕಾಲ ನಮ್ಮ ಮನೆಯ ಹಟ್ಟಿಯಲ್ಲಿ ಹಿಂಡಿ, ನೀರು, ಬಾಯಾರಿಕೆ ಎಲ್ಲವನ್ನು ಆ
ಕೋಣಗಳು ಸೇವಿಸಬೇಕು ಎನ್ನುವ ನಿಟ್ಟಿನಲ್ಲಿ ಆ ಕೋರಿಕೆ ಪ್ರಕಾರ ಪಂಚರತ್ನ ಸಂತೋಷ ಶೆಟ್ಟಿಯವರು ಮನೆಯ ಕೋಣವಾಗಿ ಕೋಣವನ್ನು ನೀಡಿದ್ದಾರೆ. ವಿಶೇಷವಾಗಿ ಪಂಚರತ್ನ ಸಂತೋಷ್ ಶೆಟ್ಟಿ ಕೊಡವೂರು ಕಂಬಳದ ಯಜಮಾನರು ಕೂಡ ಆಗಿರ್ತಕ್ಕಂಥ ಉದ್ಯಮಿಗಳಾದಂಥ ಸಂತೋಷ್ ಶೆಟ್ಟಿಯವರಿಗೆ ಮನೆಯ ಕುಟುಂಬದ ಸದಸ್ಯರ ಪರವಾಗಿ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆ ಮನೆಯ ಕೋಣಗಳು ಇದೀಗ ಸಂತೋಷ್ ಶೆಟ್ಟರದಲ್ಲ. ಕಳೆದ 4 ದಿನಗಳ ಹಿಂದೆ ಅದು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಹಟ್ಟಿಗೆ ಬಂದದ್ದರಿಂದ ಅದು ನಮ್ಮದೇ ಕೋಣ, ನಮ್ಮ ಮನೆಯ ಕೋಣ. ಕಂಬಳ ಮುಗಿದ ಮೇಲೆ ನಾಳೆ ನಾವು ಟೆಂಪೋ ಹತ್ತಿಸಿ ಅವರ ಮನೆಗೆ ಕೊಟ್ಟ ಮೇಲೆ ತದಂತರ ಕೋಣಗಳು ಸಂತೋಷ್ ಶೆಟ್ಟರ ಕೋಣಗಳು ಎಂಬುದನ್ನು ಖಾತ್ರಿಪಡಿಸಿಕೊಂಡು ಇದೀಗ ಕಂಬಳ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ತುಳುವಿನಲ್ಲೂ ಸಹ ಬಹಳಷ್ಟು ಒಂದು ವಾಕ್ಚಾತುರ್ಯದ ಮುಖೇನವಾಗಿ ಈ ಕಂಬಳದ ಮಾಹಿತಿಗಳನ್ನು ನೀಡಲಿಕ್ಕಿದ್ದಾರೆ. ಸುರೇಂದ್ರ ಪೂಜಾರಿ ಅವರು ಶಿರ್ವಾ ಕರಾವಳಿ ಭಾಗದಲ್ಲಿ ತನ್ನದೇ ಆದಂಥ ಒಂದು ವಾಕ್ಚಾತುರ್ಯವನ್ನು ತುಳುವಿನಲ್ಲಿ ಅವರು ಇರಿಸಿಕೊಂಡಂಥವರು. ಪ್ರತಿ ವರ್ಷ ಕಂಬಳ ಮಹೋತ್ಸವಕ್ಕೆ ನಮ್ಮ ಕಾರ್ಯಕ್ರಮ, ನಮ್ಮ ಈ ಮನೆತನದ ಕೋರಿಕೆ ಮೇರೆಗೆ, ವಿಠ್ಠಲ್ ಹೆಗಡೆಯವರ, ಜಗದೀಶ ಹೆಗಡೆಯವರ ಕೋರಿಕೆ ಮೇರೆಗೆ ಅವರು ಒಂದು ವೀಕ್ಷಕ ವಿವರಣೆಗಾರರಾಗಿ ಬರ್ತಾ ಇದ್ದಾರೆ. ಹಾಗೆ ಕನ್ನಡದಲ್ಲಿ ಒಂದಷ್ಟು ವಿಚಾರಗಳನ್ನು ನಾನು ತಿಳಿಸಲಿಕ್ಕಿದ್ದೇನೆ. ಆದ್ದರಿಂದ ಎಲ್ಲರಿಗೂ ಈ ಕಂಬಳ ಮಹೋತ್ಸವಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಎ ಶಿವರಾಮ ಹೆಗಡೆಯವರ ಪರವಾಗಿ, ಎ ವಿಠ್ಠಲ ಹೆಗಡೆಯವರ ಪರವಾಗಿ, ಹಾಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಎಲ್ಲ ಕುಟುಂಬಸ್ಥರ ಪರವಾಗಿ, ಹಿರಿಯರಿರಲಿ, ಕಿರಿಯರಿರಲಿ, ಮುದ್ದು ಮಕ್ಕಳಿರಲಿ ಅಥವಾ ಸಹೋದರಿಯರಿರಲಿ, ಮಾತೆಯಂದಿರಿರಲಿ, ಅವರೆಲ್ಲರ ಪರವಾಗಿ ಅಥವಾ ನೆಂಟಸ್ತಿಕೆಯನ್ನು ಬಯಸಿಕೊಂಡು ಯಾರೆಲ್ಲ ಈ ಕುಟುಂಬಕ್ಕೆ ಬಂದಿದ್ದೀರೋ ಆ ಎಲ್ಲ ನೆಂಟರಿಷ್ಟರೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಈ ಕಂಬಳ ಮಹೋತ್ಸವದ ಕಾರ್ಯಕ್ರಮ ಪರವಾಗಿ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಇದೀಗ ದಯವಿಟ್ಟು ತಮ್ಮ ಈ ಕೋಣಗಳ ಹೆಸರನ್ನ ಯಾವ ವಿಭಾಗದಲ್ಲಿ, ಬಹುಶಃ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರೊಂದು ಸೂಚನೆ ಕೊಡ್ತಾರೆ. ಅಂದ್ರೆ ಸಾಂಪ್ರದಾಯಿಕವಾಗಿ ನೀವು ಹೊನಲು ಬೆಳಕಿನ ವ್ಯವಸ್ಥೆ ಇಲ್ಲದೆ ಕಂಬಳವನ್ನು ಮಾಡಿದ್ದೀರಿ, ಅದು ಇಷ್ಟು ಗಂಟೆ ಪ್ರಾರಂಭ ಆಗಬೇಕು, ಇಷ್ಟು ಗಂಟೆಗೆ ಮುಕ್ತಾಯ ಆಗಬೇಕು ಎಂಬುದನ್ನು ಸುಧಾಕರ್ ಹೆಗಡೆ ಅವರು ಮೊನ್ನೆ ಹೆರಂಜೆಯಲ್ಲಿ ಒಂದು ಕಂಬಳವನ್ನು ಆಯೋಜನೆ ಮಾಡಿದ್ರು. ಅವರು ಆ ಮನೆತನದ ಕಂಬಳದ ಯಜಮಾನ ಕೂಡ. ಮತ್ತೆ ಈ ಎಲ್ಲ ಕಂಬಳಗಳ ಇದು ಕಂಬಳದ ದಿನಾಂಕಗಳನ್ನು ನಿಗದಿಪಡಿಸುವವರೇ ಅವರ ಸಮಿತಿ. ಆ ನಿಟ್ಟಿನಲ್ಲಿ ರಾಜ್ಯ ಕಂಬಳ ಅಸೋಸಿಯೇಷನ್ ಸಮಿತಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥ ಸುಧಾಕರ್ ಹೆಗಡೆಯವರ ಒಂದಷ್ಟು ಮಾರ್ಗದರ್ಶನವನ್ನು ಪಡ್ಕೊಂಡು ನಾವು ಈಗ ಮನೆತನದ ಎಲ್ಲ ಸರ್ವ ಸದಸ್ಯರ ಆಶೀರ್ವಾದವನ್ನು, ಗುರು ಹಿರಿಯರ ಆಶೀರ್ವಾದವನ್ನು, ದೈವದೇವಗಳ ಆಶೀರ್ವಾದವನ್ನು ಪಡ್ಕೊಂಡು ಕಂಬಳ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಸರ್ವರಿಗೂ ಆದರದ ಸ್ವಾಗತ, ಸ್ವಾಗತ, ಸುಸ್ವಾಗತ. ಇದೀಗ ಅತ್ಯಂತ ವೈಭವದಿಂದ, ರಾಜಗಾಂಭೀರ್ಯದಿಂದ, ಚೆಂಡೆಯ ನಾದ ನೀನಾದ, ವಾದ್ಯ ಸಂಗೀತದ ಮೇಳೈಕೆಯೊಂದಿಗೆ, ಛತ್ರಿ ಚಾಮರಗಳು, ಬಿರುದಾವಲಿಗಳು, ಅದೇ ರೀತಿ ದೈವಗಳ ನರ್ತನದೊಂದಿಗೆ ಅತ್ಯಂತ ವೈಭವದಿಂದ ಆ ಭಾಗದಲ್ಲಿ ವಿಶೇಷವಾಗಿ ಜಗದೀಶ ಹೆಗಡೆಯವರ ಒಂದಷ್ಟು ಮಾರ್ಗದರ್ಶನದಿಂದ ಇದೀಗ ಕಂಬಳದ ಮನೆಯ ಕೋಣಗಳನ್ನ ಗದ್ದೆಗೆ ಇಳಿಸುವಂತ ಸತ್ಸಂಪ್ರದಾಯ ಆತ್ರಾಡಿ ಪಡುಮನೆ ಹಳೆಬೀಡು ಕಂಬಳ ಮಹೋತ್ಸವಕ್ಕೆ 2025ನೇ ಸಾಲಿನ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವಕ್ಕೆ ಅಧಿಕೃತವಾದಂತ ಚಾಲನೆ. ಟ್ರ್ಯಾಕ್ಟರ್ ಅದೇ ರೀತಿ ನಿಖರವಾದ ಪ್ರಖರವಾದಂತ ಫಲಿತಾಂಶಕ್ಕಾಗಿ ವೆಂಕಟೇಶ್ ಬಡಮನೆಯವರ ನೇತೃತ್ವದಲ್ಲಿ ಎಸ್ವಿ ಡಿಜಿಟಲ್ಸ್ ಬೈಂದೂರು ಇವರ ನೇತೃತ್ವದಲ್ಲಿ ಸೆನ್ಸಾರ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮನೆಯ ಕೋಣಗಳಿಗೆ ಕಂಬಳ ಗದ್ದೆಯ ನೀರನ್ನ ಚಿಮ್ಮಿಸುವುದರೊಂದಿಗೆ, ಕಂಬಳ ಗದ್ದೆಗೆ ಒಂದಷ್ಟು ಸ್ಪರ್ಶವನ್ನು ನೀಡುವುದರೊಂದಿಗೆ ಮನೆಯ ಕೋಣಗಳನ್ನ ಇದೀಗ ಕಂಬಳ ಗದ್ದೆಗೆ ಅತ್ಯಂತ ಶುಭ ಕಾಲ, ಶುಭ ಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ, ಶುಭ ಕರ್ಣದಲ್ಲಿ ಗದ್ದೆಗೆ ಇಳಿಸುವಂತದ್ದು ಇದೀಗ ಸಾಗಿ ಬರ್ತಾ ಇದೆ. ಮನೆಯ ಕೋಣಗಳನ್ನ ಗದ್ದೆಗೆ ಇಳಿಸುವಂತ ಸತ್ಸಂಪ್ರದಾಯ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಮನೆಯ ಕೋಣಗಳಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮನೆಯ ಕೋಣಗಳನ್ನು ಗದ್ದೆಗೆ ಇಳಿಸುವಂತ ಸತ್ಸಂಪ್ರದಾಯದಲ್ಲಿ ನಾವಿದ್ದೇವೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ, ಕಂಬಳ ಉತ್ಸವ, ಕಂಬಳ ಮಹೋತ್ಸವ. ಪಟ್ಟದ ಮನೆಯ ಯಜಮಾನರಲ್ಲಿ ಓರರಾದಂತಹ ಜಗದೀಶ ಹೆಗಡೆಯವರು ಸಹ ಕಂಬಳ ಗದ್ದೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಇದೀಗ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನು ನೀಡುವಂತದ್ದು
ಆತ್ರಾಡಿಯ ಯುವಕ ಮಂಡಲದ ಈ ಭಾಗದ ಯುವಕ ಮಂಡಲದ ಒಂದು ನೇತೃತ್ವ ಸದಸ್ಯರ ಒಂದು ವಿಶೇಷವಾದಂತಹ ಮುತುವರ್ಜಿಯಲ್ಲಿ ನಮ್ಮೂರಿನ ಕಂಬಳ, ನಮ್ಮೂರಿನ ಮನೆತನದ ಕಂಬಳ, ಈ ಕಂಬಳವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ಎನ್ನುವ ನಿಟ್ಟಿನಲ್ಲಿ ಜೈ ಹನುಮಾನ್ ಆತ್ರಾಡಿ ತಂಡದ ಸದಸ್ಯರ ನೇತೃತ್ವದಲ್ಲಿ ವಿಶೇಷವಾಗಿ ಮನೆಯ ಕಂಬಳದ ಕೋಣಗಳನ್ನು ಓಡಿಸುವಂತ ಪ್ರಕ್ರಿಯೆ. ಈ ಭಾಗದಲ್ಲಿ ಇದು ಕಂಬಳ ಅಲ್ಲ, ಇದು ಟ್ರಾಕ್ಟರ್. ಕಂಬಳದ ಕೋಣಗಳಲ್ಲ, ಟ್ರಾಕ್ಟರ್ ಇದು. ಎಸ್, ಇದೀಗ ಮನೆಯ ಕೋಣಗಳನ್ನು ಓಡಿಸುವಂತ ಕ್ರಮ ಸಂಪ್ರದಾಯ ಮೊದಲ ಭಾಗದಲ್ಲಿ. ಭಲೆ ಭಲೆ, ಎಸ್, ಕಂಬಳವನ್ನ ನೋಡುವುದೇ ಅಂದ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವಕ್ಕೆ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕೋಣಗಳನ್ನ ಇಳಿಸುವಂತದ್ದು ಮೊದಲ ಭಾಗದಲ್ಲಿ. ಕಂಬಳಗದ್ದೆಯ ನೀರನ್ನ ಸ್ಪರ್ಶಿಸಿ ಒಂದಷ್ಟು ದೈವ ದೇವರುಗಳನ್ನ ಮನೆತನದ ಹಿರಿಯರು ಪ್ರಾರ್ಥಿಸಿಕೊಂಡು ಇಂದು ನಡೆಯುವಂತ ಕಂಬಳಕ್ಕೆ ಯಾವುದೇ ವಿಘ್ನಗಳು ಬರದ ಹಾಗೆ ಮಹಾಗಣಪತಿ ದೇವರನ್ನ ಪ್ರಾರ್ಥಿಸಿಕೊಂಡು ಅತ್ಯಂತ ವೈಭವದ ಆತ್ರಾಡಿ ಕಂಬಳ ಮಹೋತ್ಸವಕ್ಕೆ ಇದೀಗ ಮನೆಯ ಕೋಣಗಳನ್ನು ಬಿಡುವುದರೊಂದಿಗೆ ಚಾಲನೆ. ಓಕೆ ಓಕೆ, ರೆಡಿ? ಮುಂಜೋಟಿ ಭಾಗದಲ್ಲಿ ಹೇಳಿ ಅಣ್ಣ. ಸಾಕು 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 ಸಾಕು. ಓ, ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದವ ಇದ್ದಾನೆ. ಏನಪ್ಪ ಹೆಸರು ನಿಂಗ? ಕಂಬಳ ಅಂದ್ರೆ ಏನನ್ನು ಗೊತ್ತಿಲ್ಲ ಅಲ್ಲ, ಎದುರು ನಿಲ್ಬೇಡ. ಶಿವ, ಅಲ್ಲಿ ಎದುರುಗಡೆ ನಿಲ್ಬೇಡ ನೀನು, ಆಯ್ತಾ? ಶಿವಪ್ಪ. ಓಕೆ. ಮುಂಜೋಟಿ ಭಾಗದಲ್ಲಿ ಯಾರು ನಿಲ್ಲಬಾರದು. ಮನೆಯ ಕೋಣಗಳ ಓಡಿಸುವಂಥದ್ದು ಮೊದಲ ಭಾಗದಲ್ಲಿ ಪಂಚರತ್ನ ಸಂತೋಷ ಶೆಟ್ಟಿಯವರ ಯಜಮಾನತ್ವದ ಕೋಣಗಳು. ಇಂದು ಮನೆಯ ಕೋಣಗಳು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ದಷ್ಟಪುಷ್ಟವಾದಂಥ ಬಲಾಢ್ಯ ಕೋಣಗಳ ಓಟ, ಬಲಿಷ್ಠ ಕೋಣಗಳ ಓಟ. ಕೋಣವನ್ನು ಓಡಿಸುವವರು ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕೋಣಗಳ ಪರಿಚಾರಕರುಗಳು ಕೋಣವನ್ನು ನಿಲ್ಲಿಸುವಂತ ಒಂದು ಜವಾಬ್ದಾರಿಯನ್ನು ತನ್ನ ಹೆಗಲಿಗೆ ಇರಿಸಿಕೊಂಡಿದ್ದಾರೆ. ಜಗದೀಶ ಹೆಗಡೆಯವರು ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ. ಆರಂಭಿಕ ಭಾಗದಲ್ಲಿ ಕೋಣಗಳನ್ನು ನಿಲ್ಲಿಸುವಂತದ್ದೇ ಒಂದು ಹರಸಾಹಸ. ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ, ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ, ಸೀನಿಯರ್ ವಿಭಾಗದಲ್ಲಿ ಸ್ಪರ್ಧೆ. ಟೋಟಲ್ 3 ವಿಭಾಗದಲ್ಲಿ ಮಾತ್ರ, ಹಲಗೆ ವಿಭಾಗ ಇಲ್ಲ. ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ವಿಭಾಗದಲ್ಲಿ ಸ್ಪರ್ಧಾ ವಿಭಾಗ 3 ವಿಭಾಗಗಳು ಮಾತ್ರ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕೋಣಗಳು. ಅದ್ಭುತ, ಅದ್ಭುತವಾಗಿ ಓಟವನ್ನು ಮೊದಲ ಭಾಗದಲ್ಲಿ ಮನೆಯ ಕೋಣಗಳನ್ನು ಓಡಿಸಿರುವಂತದ್ದು. ಬಹುಶಃ 3 ಗಂಟೆ 45 ನಿಮಿಷ, 4 ಗಂಟೆ 15 ನಿಮಿಷಕ್ಕೆ ಸ್ಪರ್ಧಾ ವಿಭಾಗ ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಎಲ್ಲ ಕೋಣಗಳು ಒಂದು ಬಾರಿ ಟ್ರಯಲ್ ಮಾತ್ರ ಅಲ್ಲ ಸುಧಾಕರ್ಣ, ಒಂದು ಚಾನ್ಸ್ ಮಾತ್ರ ಅಲ್ಲ. ಒಂದು ಸರಿ. ಹಾಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವಕ್ಕೆ ಕರಾವಳಿ ಭಾಗದ ಪ್ರಸಿದ್ಧ ಸಹಕಾರಿ ಧುರೀಣರು, ಸಹಕಾರಿ ಕ್ಷೇತ್ರದಲ್ಲಿ ಬಹುದೊಡ್ಡ ಚಾಪನ್ನರಿಸಿಕೊಂಡಂತವರು, ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, 2025ನೇ ಸಾಲಿನಲ್ಲಿ
ಕರ್ನಾಟಕ ಸರ್ಕಾರದ ವತಿಯಿಂದ ಸಹಕಾರ ಮಹಾಮಂಡಲ ಕೊಡುವಂತ ಸಹಕಾರ ರತ್ನ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತವರು ಹಾವಂಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಹಾವಂಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು, ಉಡುಪಿಯ ಪ್ರಸಿದ್ಧ ತಾಲೂಕು TAPCMS ಸಹಕಾರಿ ಸಂಘದ ನಿರ್ದೇಶಕರು ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಂದಿನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ರಾಜಕೀಯ ನೇತಾರರು ಹಿರಿಯರು ಆದರಣೀಯರಾದಂಥ ಸನ್ಮಾನ್ಯ ಎನ್ ರಮೇಶ್ ಶೆಟ್ಟಿ ಹಾವಂಜಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಂಡು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕುಟುಂಬಸ್ಥರ ಪರವಾಗಿ ತಮಗಿದು ಪ್ರೀತಿಯ ಆದರದ ಸ್ವಾಗತವನ್ನ ಎನ್ ರಮೇಶ್ ಶೆಟ್ಟಿ ಹಾವಂಜಿ ಅವರಿಗೆ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ರಮೇಶ್ ಶೆಟ್ಟಿ ಹಾವಂಜಿ ಅವರಿಗೆ ಆತ್ಮೀಯವಾದ ಸ್ವಾಗತ. ವಿಠ್ಠಲ ಹೆಗಡೆಯವರ ಆತ್ಮೀಯ ಒಡನಾಡಿ ಕೂಡ ಆಗಿರ್ತಕ್ಕಂಥ ರಮೇಶ್ ಶೆಟ್ರು ಅವರ ಸಹಕಾರಿ ಸಂಘದಲ್ಲಿ ಸುಮಾರು ಒಂದು 30 ವರ್ಷಕ್ಕೂ ಮಿಕ್ಕಿ ಕಾರ್ಯ CEO ಮೊದಲ ಹಂತದಲ್ಲಿ ನೌಕರರಾಗಿ ತದನಂತರ CEO ಆಗಿ ಆ ಒಂದು ಸಹಕಾರಿ ಸಂಘವನ್ನು ಅಭಿವೃದ್ಧಿಪಡಿಸುವಲ್ಲಿ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟರ ಮಾರ್ಗದರ್ಶನದೊಂದಿಗೆ ಬಹಳಷ್ಟು ಅಭಿವೃದ್ಧಿಪಡಿಸುವಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ನಿವೃತ್ತ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ CEO ಅವರಾಗಿರ್ತಕ್ಕಂಥ ಈ ಕಂಬಳ ಮಹೋತ್ಸವ ಮನೆತನದ ಯಜಮಾನರಲ್ಲಿ ಓರ್ವರಾದಂಥ ಸನ್ಮಾನ್ಯ ವಿಠ್ಠಲ ಹೆಗಡೆ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಒಂದು ಕೋರಿಕೆ ಮೇರೆಗೆ ರಮೇಶ್ ಎನ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಇದೀಗ ಕಂಬಳದ ಕೋಣಗಳ ಯಜಮಾನರುಗಳ ಗಮನಕ್ಕೆ ದಯವಿಟ್ಟು ತಮ್ಮ ಕೋಣಗಳ ಹೆಸರನ್ನ ಯಾವ ವಿಭಾಗದಲ್ಲಿ ಸ್ಪರ್ಧಾ ವಿಭಾಗದಲ್ಲಿ ಭಾಗವಹಿಸುತ್ತವೆ ಎಂಬುದನ್ನು ತಿಳಿಯಪಡಿಸಬೇಕು. ಹಲೋ 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 ಚೆಕ್ 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 टेस्ट हरिओम 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 ಶಿವಪ್ಪ 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 ಇಲ್ಲಿ ಬಾರಯ್ಯ, ನೀವು ಅಲ್ಲಿಂದ ಸ್ನಾನ ಮಾಡ್ತೀವಿ ಬಾ. ಕೋಣಗಳ ಸ್ನಾನ ಮಾಡಿದ್ರೆ ಸಾಕು ಬಾ. ನೀ ಕೋಣಗಳನ್ನ ಸ್ನಾನ ಮಾಡಿಸಿ ಹೋದಾವ ಬಾ. ಇಲ್ವಾ ಒಂದು ಸ್ವಲ್ಪ ಕುಡಿಯೋ ನೀರನ್ನು ತಗೊಂಡು ಬಾ. ಇಲ್ಲೇ ಇದೆಯಾ? ಹಾಂ, ಅಡ್ಡಿಲ್ಲ. ಓಕೆ, ಬೆಸ್ಟ್. ದಯವಿಟ್ಟು ಕೋಣಗಳ ಯಜಮಾನರುಗಳ ಗಮನಕ್ಕೆ, ದಯವಿಟ್ಟು ಪ್ಲೀಸ್ ಅಟೆನ್ಷನ್. ಕೋಣಗಳ ಯಜಮಾನರುಗಳ ಗಮನಕ್ಕೆ, ಯಾವುದೇ ಟ್ರಯಲ್ನ ವ್ಯವಸ್ಥೆ ಇಲ್ಲ. ನೇರವಾಗಿ ಸ್ಪರ್ಧಾ ವಿಭಾಗದಲ್ಲಿ 2 ಚಾನ್ಸ್ ಅನ್ನು ಕೊಡಲಾಗುತ್ತದೆ. ಪ್ರತಿಯೊಂದು ವಿಭಾಗದಲ್ಲೂ ಸ್ಪರ್ಧಾ ವಿಭಾಗದಲ್ಲೂ ಕೋಣಗಳಿಗೆ 2 ಚಾನ್ಸ್ ಅನ್ನು ಕೊಡ್ತೇವೆ. ರಿಯಲ್ನಲ್ಲಿ ಯಾವುದೇ ಟ್ರಯಲ್ಗಳು ಇಲ್ಲ. ಎಷ್ಟು ಬರ್ತೀರಂತ ಪೇಪರ್ ನೋಡಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ CEO ಕಾರ್ಯನಿರ್ವಹಣಾಧಿಕಾರಿಯವರು, ಉಪ್ಪೂರು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಆ ಸಮಿತಿಯ ಅಧ್ಯಕ್ಷರು, ಈ ಬಾರಿ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ
ಪುರಸ್ಕೃತ ಸಂಸ್ಥೆ ಉಪ್ಪೂರು ಯುವ ವಿಚಾರ ವೇದಿಕೆಯ 25ನೇ ವರ್ಷದ ಸಂಭ್ರಮಾಚರಣೆಯ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಧಾರ್ಮಿಕ ಚಿಂತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಂದೀಪ್ ಶೆಟ್ಟಿ ಅಮ್ಮುಂಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಪರವಾಗಿ ಕಾರ್ಯಕ್ರಮದ ಪರವಾಗಿ ತಮಗಿದು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಣಿಪಾಲದ ಪ್ರಸಿದ್ಧ ಟ್ಯಾಪ್ಮಿ ಸಂಸ್ಥೆಯ 4 ವಿದ್ಯಾರ್ಥಿನಿಯರು ಸಹ ಕಂಬಳವನ್ನು ಕಣ್ತುಂಬಿ ನೋಡಬೇಕು. ದೂರದ ಜಾರ್ಖಂಡ್, ದೂರದ ಛತ್ತೀಸ್ಗಢ, ಅದೇ ರೀತಿ ಇನ್ನಿತರ ರಾಜ್ಯಗಳ ವಿದ್ಯಾರ್ಥಿಗಳು ಸಹ ಈ ಕಂಬಳವನ್ನು ಕಣ್ತುಂಬಿ ನೋಡಿಕೊಳ್ಬೇಕು. ಕಂಬಳದ ಕೋಣಗಳು ಯಾವ ರೀತಿ ಓಡ್ತದೆ, ಮುಂದಿನ ದಿನಗಳಲ್ಲಿ ನಾವೇನಾದರೂ ದೊಡ್ಡ ಮಟ್ಟದ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಛತ್ತೀಸ್ಗಢದಲ್ಲಿ, ನಮ್ಮ ಜಾರ್ಖಂಡ್ನಲ್ಲಿ ಇಂಥ ಕಂಬಳವನ್ನು ಆಯೋಜನೆ ಮಾಡಬೇಕು ಎನ್ನುವ ಒಂದು ಕನಸನ್ನು ಹೊತ್ತುಕೊಂಡು ನಮ್ಮ ಕಂಬಳ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಣಿಪಾಲದ ಟ್ಯಾಪ್ಮಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ ಈ ಕಂಬಳದ ಕಾರ್ಯಕ್ರಮದ ಪರವಾಗಿ. ಹಾಗೆ ದಯವಿಟ್ಟು 4:15 ನಾವು ರಿಯಲ್ ಸ್ಪರ್ಧೆಯನ್ನು ನೇರವಾಗಿ ಟ್ರಯಲ್ ಇಲ್ಲದೆ ಸ್ಪರ್ಧೆಯನ್ನು ಪ್ರಾರಂಭಿಸೋರಿದ್ದೇವೆ. ಪ್ರತಿಯೊಂದು ಕೋಣಗಳಿಗೆ ಆಯಾ ವಿಭಾಗದಲ್ಲಿ 2 ಚಾನ್ಸನ್ನು ನೀಡಲಾಗಿದೆ ಕಂಬಳದ ಯಜಮಾನರ ಒಂದು ತೀರ್ಮಾನದ ಪ್ರಕಾರವಾಗಿ. ಆ ನಿಟ್ಟಿನಲ್ಲಿ ದಯವಿಟ್ಟು ಸಹಕರಿಸಬೇಕು. ಹೆಸರನ್ನು ಆದಷ್ಟು ಬೇಗನೆ ದಾಖಲಿಸಿಕೊಳ್ಬೇಕು. ಸೆನ್ಸರ್ನವರು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. SV ಡಿಜಿಟಲ್ಸ್ ಬೈಂದೂರು, ವೆಂಕಟೇಶ್ ಬೆಡಮನೆ, ದಯವಿಟ್ಟು ತಾವುಗಳು ಸೆನ್ಸರ್ನ ವ್ಯವಸ್ಥೆಯನ್ನು ಸಿದ್ಧಪಡಿಸಿಕೊಳ್ಬೇಕು. ಇನ್ನೇನು ಒಂದು 10:25 4 ಕಾಲು ತಪ್ಪಿದ್ರೆ 4:15 4:30 ನಂತರ ವಿಳಂಬವನ್ನು ಮಾಡುವ ಪ್ರಶ್ನೆಯೇ ಇಲ್ಲ. 4:15 ತಪ್ಪಿದ್ರೆ 4:30 ಹೇಳಿ ಬನ್ನಿ. ಏನಾದರೂ ಮಾತನಾಡಲಿಕ್ಕಿದ್ರೆ, ತಮ್ಮ ಏನಾದರೂ ಕೋರಿಕೆ ಇದ್ರೆ ದಯವಿಟ್ಟು ಬನ್ನಿ. ಕಂಬಳದ ಯಜಮಾನರುಗಳಲ್ಲಿ ತಿಳಿಸಬಹುದು. ನೀವು ಕಂಬಳದ ಕೋಣಗಳನ್ನು ತರುವುದೇ ನಮಗೆ ಬಹಳ ಒಂದು ಹೆಮ್ಮೆ. ಅದೇ ರೀತಿಯಲ್ಲಿ ಇದೀಗ ಕಂಬಳದ ಕೋಣಗಳು ಆಗಮಿಸುವಂತ ಸಂದರ್ಭ. ಅತ್ಯಂತ ಗೌರವದ ಸ್ವಾಗತವನ್ನು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಪರವಾಗಿ ಎಲ್ಲ ಕೋಣಗಳಿಗೆ ಆರಂಭದ ಭಾಗದಲ್ಲಿ ಸ್ವಾಗತವನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮೊದಲ ಭಾಗದ ಹೋಟೆಲ್ ಉದ್ಯಮಿಗಳು, ಆ ಭಾಗದ ಖ್ಯಾತ ಪತ್ರಿಕಾ ಮಾಧ್ಯಮ ವರದಿಗಾರರು, ಸನ್ಮಾನ್ಯ ಆ ಒಂದು ಪತ್ರಿಕಾ ವರದಿಗಾರರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಸನ್ಮಾನ್ಯ ರತ್ನಾಕರ್ ಶೆಟ್ಟಿ ಅವರು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆ ಕಂಬಳ ಮಹೋತ್ಸವಕ್ಕೆ ತಾವುಗಳು ಬಂದಿದ್ದೀರಿ. ತಮಗಿದು ವಿಶೇಷವಾದಂಥ ಸ್ವಾಗತವನ್ನು ಉದ್ಯಮಿಗಳು, ಪತ್ರಿಕಾ ವರದಿಗಾರರಾದಂಥ ರತ್ನಾಕರ್ ಶೆಟ್ಟರಿಗೆ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಸನ್ಮಾನ್ಯ ರತ್ನಾಕರ್ ಶೆಟ್ಟಿ ಅವರಿಗೆ ಸ್ವಾಗತ, ಸುಸ್ವಾಗತ ಸರ್.
ಪ್ರಥಮಡು ವಿಘ್ನ ನಿವಾರಕ ಎನ್ನುತ್ತಿದ್ದ ಮಹಾಗಣಪತಿ ದೇವರನ್ನು ಮನಸಾರಣೆ ತಂದು ನಮ್ಮ ಗ್ರಾಮದ ಪೊರಲು ರಾಜ್ಯಭಾರ ಮಲ್ಪುಣಂಚಿತ್ತಿನ ಮಾಲಿಂಗೇಶ್ವರ ಮಹಾಗಣಪತಿ ದೇವರನ್ನು ನೆನವರಿಕಿಡಿದಿ ಒಂದು ಗ್ರಾಮದ ಮಾತಾ ದೈವ ದೇವರಿಗೆ ತರಬಗ್ಗ ಒಂದು ಆತಾಡಿ ಪಡುಮನೆ ಪಟ್ಟದಿಲ್ಲದ ಮಾತಾ ದೈವ ದೇವರನ್ನು ಸುಗಿತಂದು ಗುರು ಹಿರಿಯರನ್ನ ಆಶೀರ್ವಾದವನ್ನು ನಟ್ಟಂದು ವರ್ಷಂಪತ್ತಿ ನಡಪನ ಚಿತ್ತನ ಆತ್ರಾಡಿ ಪಡುಮನೆ ಪಟ್ಟದಿಲ್ಲದ ಕಾರ್ಣಿಕದ ಕಂಬಳಗ ಬೈದನ ಚಿತ್ತನ ಮಾತಾ ಎರ್ಲನ ಯಜಮಾನರಗಲೇನು ಎರ್ಲನ ಸಿಬ್ಬಂದಿ ವರ್ಗದಗಲೇನು ಊರ್ದ ಪರವೂರ್ದ ಮಾತಾ ಕಂಬಳ ಅಭಿಮಾನಿಲೇನಿ ಕಂಬಳ ಕೂಟಗೂ ಆತ್ಮೀಯವಾದ ಸ್ವಾಗತ ಮಲ್ತಂದು ಬಲದೆಲ್ಯ ಬಲದ ಮಲ್ಲ ಸಬ್ ಜೂನಿಯರ್ ವಿಭಾಗದ ಎರ್ಲನ ಯಜಮಾನರಗಳು ಕಟ್ಟದೆ ಕರಗ ಜಪರ ತಯಾರಾದ ಬರಡು ದಯದೀದು ಗಮನಿಸೋಡು ಆದಿ ಗಂಟೆಗೆ ಸರಿಯಾದ ಕಮಲ ಮುಗಿಪುವ ಆಮಂತ್ರಣ ಪತ್ರಿಕೆ ಭಾರತ ಬಲ್ಪದ ವ್ಯವಸ್ಥೆ ಇಜ್ಜಿ ದಯದೀದು ಗಮನಿಸೋಡು ಒಬ್ಬೇ ಕಾರಣಗಳ ಲೈಟ್ದ ವ್ಯವಸ್ಥೆ ಇಜ್ಜಿ ಆದಿ ಗಂಟೆಗೆ ಕಮಲ ಮುಗಿಯೋಡು ಐಕಬೋಡಾದು ಮಾತಾ ವಿಭಾಗದ ಎಲ್ಲ ಯಜಮಾನಗಳ ಒಟ್ಟಿಗೂ ಕಟ್ಟದು ಸ್ಪರ್ಧೆಗೆ ಕರಗ ಜಪರ ತಯಾರಾದ ಬರಡು ಟ್ರಯಲ್ ಇಜ್ಜಿ ಪ್ರತಿ ಒಂಜಿ ಜೊತೆ ಇರ್ಲಿಗಳ ರಡ್ಡು ಚಾನ್ಸ್ ದಯದೀದು ಗಮನಿಸೋಡು ಜತ್ತಿ ಸುತ್ತುಡು ಸ್ಪರ್ಧೆಗೆ ತಯಾರಾದ ಮಾತಾ ಇರ್ಲನ ಜಮಾಂಟನಗಳು ಬರೋಡು ಒಂಜಿ ಜೊತೆ ಇರ್ಲಿಗೆ ರಡ್ಡು ಚಾನ್ಸ್ ದಯದೀದು ಗಮನಿಸೋಡು ಆದಿ ಗಂಟೆಗೆ ಕಮಲ ಮುಗಿಪುಡು ದಯದೀದು ಕೂಡ್ಲೆ ಕಟ್ಟದ ಕರಗ ಜಪರ ತಯಾರಾದ ಬರಡು ಬಲದೆಲ್ಯ ಬಲದ ಮಲ್ಲ ಸಬ್ ಜೂನಿಯರ್ ವಿಭಾಗದ ಇರ್ಲನ ಯಜಮಾನರಗಳು ಕಟ್ಟದೆ ಕೂಡ್ಲೆ ಕರಗ ಜಪರ ತಯಾರಾದ ಬರಡು ಒವೇ ಕಾರಣಗಳ ತಳಮಲ್ಪರಿಚಿ ದಯದೀದು ಸಹಕಾರ ಕೊರಡು ಅಂಚನೆ ಪುದಾರು ಕೊರ್ರ ಬಾಕಿತ್ತನ ಎರ್ಲನ ಯಜಮಾನರಗಳು ದಯದೀದು ಮುಲ್ಪ ಬರ್ತದೆ ಪುದಾರು ಕೋಡು ಬಂದು ವಿನಂತಿನ ಮಲ್ತಂದಿಲ್ಲ ಹೆಸರು ಕೊಡಲು ಬಾಕಿದ್ದ ಯಜಮಾನರು ದಯವಿಟ್ಟು ತಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸಬ್ ಜೂನಿಯರ್ ವಿಭಾಗಗಳು 4 ಜೊತೆ ಬಲ್ಲದ ಮಲ್ಲ ವಿಭಾಗಗಳು 1 ಜೊತೆ ಬಲ್ಲದ ಎಲ್ಲಿ ವಿಭಾಗಗಳು 2 ಜೊತೆ ಒಟ್ಟಿಗೂ 7 ಜೊತೆ ಎರ್ಲನ ಯಜಮಾನರಗಳು ಇತ್ತಂಟ ಪುದಾರು ಕೊಡ್ತಾರನ್ನ ಪುದಾರು ಕೊರ್ರೆ ಬಾಕಿ ತಿನ್ನಗಳು ದಯದೀದು ಮುಲ್ಪ ಬರ್ತದೆ ಪುದಾರು ಕೋಡು ಬಂದು ವಿನಂತಿನ ಮಲ್ತಂದಿಲ್ಲ ಹೆಸರು ನೋಂದಾಯಿಸಲು ಬಾಕಿ ಇರುವ ಯಜಮಾನರು ದಯವಿಟ್ಟು ಇಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಕೋಣದ ಯಜಮಾನರು ದಯವಿಟ್ಟು ಕೋಣಗಳನ್ನು ಕಟ್ಟಿ ಕರೆಗೆ ಇಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ 6 ಗಂಟೆಗೆ ಸರಿಯಾಗಿ ಕಮಲ ಮುಕ್ತಾಯಗೊಳ್ಳುತ್ತದೆ ಬೆಳಕಿನ ವ್ಯವಸ್ಥೆ ಇರುವುದಿಲ್ಲ ದಯವಿಟ್ಟು ಗಮನಿಸಬೇಕು ಯಾವುದೇ ಕಾರಣಕ್ಕೂ ಬೆಳಕಿನ ವ್ಯವಸ್ಥೆ ಇಲ್ಲ ಬಲದೆಲ್ಲ ಬಲದ ಮಲ್ಲ ಅಂಚನ ಸಬ್ ಜೂನಿಯರ್ ವಿಭಾಗದ ಯಜಮಾನರಗಳು ಕೂಡ್ಲೆ ಕಟ್ಟದ ಕರಗ ಜಪರ ತಯಾರಾದ ಬೋರ್ಡು ಒಂಜಿ ಜೊತೆ ಯಜಮಾನರಗಳಿಗೆ ರಡ್ಡು ಚಾನ್ಸ್ ದಯದೀದು ಗಮನಿಸೋಡು ಟ್ರಯಲ್ ಇಜ್ಜಿ ಪ್ರತಿ ಒಂಜಿ ವಿಭಾಗದ ಕಲೆಗಳ ರಡ್ಡು ಚಾನ್ಸ್ ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸುವಂತ ಕೋಣಗಳ ಯಜಮಾನರುಗಳ ಗಮನಕ್ಕೆ ದಯವಿಟ್ಟು ತಾವುಗಳು ತಮ್ಮ ಕೋಣಗಳನ್ನ ಎಲ್ಲರೂ ಒಟ್ಟಾಗಿ ಕಂಬಳ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸುವಂತಹ ಕೋಣಗಳ ಯಜಮಾನರುಗಳ ಗಮನಕ್ಕೆ, ಕೋಣಗಳ ಪರಿಚಾರಕರುಗಳ ಗಮನಕ್ಕೆ, ದಯವಿಟ್ಟು ಕ್ಷಣ ಕಾಲವೂ ವಿಳಂಬವನ್ನು ಮಾಡದೆ ತಮ್ಮ ಕೋಣಗಳನ್ನು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ಕೋರಿಕೊಳ್ತಾ ಇದ್ದೇವೆ. ಕಂಬಳದ ಯಜಮಾನರ ಪರವಾಗಿ ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸುವಂತವರು ಮುಟ್ಲುಪಾಡಿ ಮಡಿವಾಳರ ಮನೆ ಸುರೇಶ್ ಸುಶಾಂತ್ ಮಡಿವಾಳ ಇವರ ಕೋಣಗಳು, ಶ್ರೀ ದುರ್ಗಾ ಆಶಿತ್ ಭವಿಷ್ಯ ಮುಂಡಾಡಿ ಬಡಬೆಟ್ಟು, ನಡೂರು ಕಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರಿ, ಹಿರಬೆಟ್ಟು ಪಟ್ಲ ವಾಸುದೇವ ಭಟ್ಟರ ಕೋಣಗಳು. ಒಟ್ಟು 4 ಜೊತೆ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಂಡಿರುವಂತದ್ದು. ದಯವಿಟ್ಟು ಇನ್ಯಾವುದೇ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ವಿಭಾಗದಲ್ಲಿ ಇದ್ದರೆ ದಯವಿಟ್ಟು ತಮ್ಮ ಹೆಸರುಗಳನ್ನ ಆದಷ್ಟು ಬೇಗನೆ ಪ್ರಕಟಣಾ ವಿಭಾಗಕ್ಕೆ ಬಂದು ತಮ್ಮ ಹೆಸರನ್ನ ದಾಖಲಿಸಿಕೊಳ್ಳಬೇಕು. ಮುಟ್ಟುಪಾಡಿ ಮಡಿವಾಳರ ಮನೆ ಸುರೇಶ್ ಸುಶಾಂತ್, ಶ್ರೀ ದುರ್ಗಾ ಆಶಿತ್ ಭವಿಷ್ಯ ಮುಂಡಾಡಿ ಬಡಬೆಟ್ಟು, ನಡೂರು ಕಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಪೂಜಾರಿ, ಹಿರಬೆಟ್ಟು ಪಟ್ಲ ವಾಸುದೇವ ಭಟ್. ಪುದರ್ ಕೊರ್ರೆ ಬಾಕಿತ್ತನ ಎಲ್ಲ ಯಜಮಾನಗಳು ಕೂಡ್ಲೆ ಕಟ್ಟದ ಕರೆಕ್ಟ್ చెప్పిన ತಾರೆ ಬರೋಡು ನಲ್ಲ ಕೆಲವು ಪಾಲ್ದಾಗಲು ಕಟ್ಟನ ತೋಜಿ ಜನ ದಯದೀದು ಸಾಕಾರ ಕೊರಡು 6 ಗಂಟೆಗೆ ಸರಿಯಾದ ಕಮಲ ಮುಗಿಪುಡು ದಯದೀದು ಗಮನಿಸವಳು. ಈತ ವರ್ಷದ ಲೆಕ್ಕ ಈ ವರ್ಷ ಲೈಟ್ದ ವ್ಯವಸ್ಥೆ ಇಜ್ಜಿ ಸಬ್ ಜೂನಿಯರ್ ವಿಭಾಗದ 4 ಜೊತೆ ಬಲ್ಲದ ಎಲ್ಲಿ ವಿಭಾಗದ 6 ಜೊತೆ ಬಲ್ಲದ ಮಲ್ಲ ವಿಭಾಗದ 1 ಜೊತೆ ಒಟ್ಟಿಗೂ 15 ಜೊತೆ ಎರಲನ ಯಜಮಾನರುಗಳು ಇತ್ತಟ ಪುದರ್ ಕೊಡ್ತಾರನ್ನ ಪುದರ್ ಕೊರ್ರೆ ಬಾಕಿತ್ತನ ಎರಲನ ಯಜಮಾನರುಗಳು ದೈದಿದ ಬತ್ನಿಗೆಲ್ಲ ಪುದರ್ ಕೊರಡು ಬಂದು ವಿನಂತಿ ಮಲ್ತಂದಲ್ಲ ಅಂಚನೆ ಸಬ್ ಜೂನಿಯರ್ ವಿಭಾಗದಗಳು ಸುರುಕು ಕಟ್ಟುಡ ಪಕ್ಕ ಬಲ್ಲದ ಎಲ್ಲಿಯ ಬಲ್ಲದ ಮಲ್ಲಗಳು ಕಟ್ಟದ ಕರಗಿ ಜಪ್ಪರ ತಯಾರಾದ ಬರಡು ದೈದಿದ ಸಹಕಾರ ಕೊಡಿ ಕಮಲನ ಪೊರ್ತುಕು ಸರಿಯಾದ ಮುಗಿಪರಿಗೆ ಮಾತ ಎರಲನ ಯಜಮಾನರುಗಳು ಪೊರ್ಲುದ ಸಹಕಾರವನ್ನು ಕೊರಡು ಬಂದು ನಿಗಲ್ಡ ವಿನಂತಿ ಮಲ್ತಂದಲ್ಲ ಅನಾದಿ ಕಾಲದ ಮುಂಚೆ ನಡತಂದು ಬೈದನ ಚಿತ್ತನ ಕಾರ್ಲಿಕದ ಕಂಬಳ ಆತ್ರಾಡಿ ಪಡುಮನೆತ ಈ ಪಟ್ಟದ ಇಲ್ಲದ ಇರ್ಲು ಸಬ್ ಜೂನಿಯರ್ ವಿಭಾಗದ ಎಲ್ಲ ಯಜಮಾನರಾಗಲು ಬಲದಲ್ಲಿ ಬಲದ ಮಲ್ಲಾಗಲು ದೈದಿ ಸಹಕಾರ ಕೊರಡು ಗಂಟೆ 4 ಕರೆಂಟ್ ದೈದಿ ಸಹಕಾರ ಕೊರಡು 6 ಗಂಟೆಗೆ ಸರಿಯಾದ ಕತ್ತಲಾಪನ ಅವರು ತುಂಬ ಕಮಲ ಮುಗಿಪೋಡು ಈತ ವರ್ಷದ ಲೆಕ್ಕ ಹತ್ತು ದೈದಿ ಸಹಕಾರ ಕೊರಡು ಲೈಟ್ದ ವ್ಯವಸ್ಥೆ ಇಜ್ಜಿ ದಯವಿಟ್ಟು ಎರಡನೇ ಯಜಮಾನರುಗಳು ಗಮನಿಸೋಡು ಪ್ರತಿ ಒಂದು ಎರಡನೇ ಯಜಮಾನರುಗಳ ರಡ್ ಚಾನ್ಸ್ ಟ್ರಯಲ್ ಇಜ್ಜಿ ದಯವಿಟ್ಟು ಗಮನಿಸೋಡು ಜತ್ತಿ ಸುತ್ತುಡು ಚಾನ್ಸ್ ದಯವಿಟ್ಟು ಗಮನಿಸೋಡು
ಪದ್ಮಾವತಿ ಗೋವಿಂದ ನಾಯ್ಕ ಮಾಡಿ ಕೊಡ್ಲಾಡಿ. ಪದ್ಮಾವತಿ ಗೋವಿಂದ ನಾಯ್ಕ ಮಾಡಿ ಕೊಡ್ಲಾಡಿ. ಮಾಡಿ ಕೊಡ್ಲಾಡಿ. ಮಾಡಿ ಕೊಡ್ಲಾಡಿ ಕುಂದಾಪುರ. ಹೌದು. ಕೊಡ್ಲಾಡಿ ಓಡಿಸೋರು ಯಾರು? ಸಂಪತ್ ಮುನಿಯಲ್ಲ. ಸಂಪತ್ ಮುನಿಯಲ್ಲ. ಹೌದು. ಆಚಿನ ಕಷ್ಟ ದೂರ ಅಲ್ಲ, ಒಂದು ಉತ್ತರ ಒಂದು ದಕ್ಷಿಣ ತಗ್ಗರ್ಸಿದೆ. ಮತ್ತೆ ಎರಡು ಲೈಟ್ ಇಲ್ಲ ಅಂದ್ರೆ ಹೇಳಿ ನಿಲ್ಸಿತ್ತಲ್ಲ, ಹಂಗಾಗಿ ಅದೇ ತಪ್ಪ. ನ್ಯೂಸ್ ಇದ್ದಿಲ್ಲ, ನ್ಯೂಸ್ ಇತ್ತು ಲೈಟ್ ಇಲ್ಲ ಅಂದ್ರೆ ಓಡಿಸ್ಲಿಕ್ಕೆ. ಸಬ್ ಜೂನಿಯರ್ ವಿಭಾಗದ ಕೋಣಗಳ ಯಜಮಾನರುಗಳ ಗಮನಕ್ಕೆ, ಕ್ಷಣಕಾಲವೂ ವಿಳಂಬವನ್ನು ಮಾಡದೆ ತಮ್ಮ ಕೋಣಗಳನ್ನು ಕಂಬಳ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಟ್ಲುಪಾಡಿ ಮಡಿವಾಳರ ಮನೆ ಸುರೇಶ್ ಸುಶಾಂತ್ರವರ ಕೋಣಗಳು, ಶ್ರೀದುರ್ಗ ಆಶಿತಾ ಭವಿಕ್ಷಾ ಮುಂಡಾಡಿ ಬಡಬೆಟ್ಟುವಿನ ಕೋಣಗಳು, ನಡೂರು ಕಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರಿಯವರ ಕೋಣಗಳು, ಹಿರೇಬೆಟ್ಟು ಪಟ್ಲ ವಾಸುದೇವ ಭಟ್ಟರ ಕೋಣಗಳು, ಹಿರೇಬೆಟ್ಟು ಶಂಕರ್ ದೇವಾಡಿಗರ ಕೋಣಗಳನ್ನ ದಯವಿಟ್ಟು ಸಬ್ ಜೂನಿಯರ್ ಭಾಗದಲ್ಲಿ ಭಾಗವಹಿಸ್ತಕ್ಕಂಥ ಕೋಣಗಳು ಕಂಬಳ ಮಹೋತ್ಸವದ ಎಲ್ಲಾ ಚಿತ್ರೀಕರಣವನ್ನ ಡ್ರೋನ್ ಕ್ಯಾಮೆರಾದ ಮೂಲಕ ಮಾಡ್ತಾ ಇದ್ದೇವೆ. ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಕರಾವಳಿ ಭಾಗದ ಪ್ರಸಿದ್ಧ ನೇರ ಪ್ರಸಾರದ ಮಾಧ್ಯಮಗಳಲ್ಲಿ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಇನ್ನಿತರ ಕಾರ್ಯಕ್ರಮಗಳನ್ನು ನೇರ ಪ್ರಸಾರವನ್ನು ಮಾಡಿ ತನ್ನದೇ ಆದಂಥ ಚಾಪನ್ನು ಇರಿಸಿಕೊಂಡಿರುವಂಥ ತುಳುನಾಡು ವಾರ್ತಿ ಈ ಒಂದು ಧ್ವನಿವಾಹಿನಿಯ ಮುಖಾಂತರವಾಗಿ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಿಖರವಾದಂಥ ಫಲಿತಾಂಶ ಪ್ರಖರವಾಗಿ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಸೆನ್ಸರ್ನ ಟೈಮಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆರಂಭಿಕ ನಿಶಾನೆಗಾರರಾಗಿ ವಿಶ್ವನಾಥ ಪ್ರಭುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆರಂಭಿಕ ಭಾಗದಲ್ಲಿ ಕೋಣಗಳ ಹೆಸರನ್ನು ಓದಿ ಹೇಳತಕ್ಕಂಥ ಉದ್ಘೋಷಕರಾಗಿ ಕೆಮ್ಮಣ್ಣು ಕಾರ್ಮೆಲ್ನ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಸಂತೋಷ್ ಕುಮಾರ್ ಶೆಟ್ಟಿಯವರು ಆರಂಭಿಕ ಭಾಗದಲ್ಲಿ ವಿಶ್ವನಾಥ ಪ್ರಭುಗಳ ಜೊತೆಯಲ್ಲಿ ಕೋಣಗಳ ಹೆಸರನ್ನ ಈ ಭಾಗಕ್ಕೆ ಧ್ವನಿವಾಹಿನಿ ಮೂಲಕ ರವಾನಿಸುವರಿದ್ದಾರೆ. ಅದೇ ರೀತಿ ಕಂಬಳಗದ್ದೆಯನ್ನು ಮಧುವಣಗಿತ್ತಿಯಂತೆ ಶೃಂಗಾರವನ್ನು ಮಾಡಿಕೊಳ್ಳಲಾಗಿದೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸತಕ್ಕಂಥ ಕೋಣಗಳ ಯಜಮಾನರುಗಳು ಮುಟ್ಲುಪಾಡಿ ಮಡಿವಾಳರ ಮನೆ ಸುರೇಶ್ ಸುಶಾಂತ್ ಮಡಿವಾಳ, ಶ್ರೀದುರ್ಗ ಅದೇ ರೀತಿ ಶ್ರೀದುರ್ಗ ಆಶಿತಾ ಭವಿಕ್ಷಾ ಮುಂಡಾಡಿ ಬಡಬೆಟ್ಟು, ನಡೂರು ಕಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರಿ, ಹಿರೇಬೆಟ್ಟು ಪಟ್ಲ ವಾಸುದೇವ ಭಟ್, ಹಿರೇಬೆಟ್ಟು ಶಂಕರ್ ದೇವಾಡಿಗ ಇವರ ಕೋಣಗಳು ಸಬ್ ಜೂನಿಯರ್ ಭಾಗದಲ್ಲಿ ಭಾಗವಹಿಸತಕ್ಕಂಥದ್ದು. ಕ್ಷಣಕಾಲವು ವಿಳಂಬವನ್ನ ಮಾಡದೆ ದಯವಿಟ್ಟು ತಾವುಗಳು ಕಂಬಳ ಗದ್ದೆಗೆ ತಮ್ಮ ಕೋಣಗಳನ್ನು ಇಳಿಸಬೇಕು. ಭಾರತೀಯ ಕಾಲಮಾನ 4 ಗಂಟೆ 10 ನಿಮಿಷ. ಈ ಭಾಗದಲ್ಲಿ 5:30 ಗಂಟೆಗೆ ಕತ್ತಲಾಗತ್ತೆ ಆತ್ರಾಡಿಯಲ್ಲಂತೆ. ನಿನ್ನೆ ಯಾರೋ ಹೇಳಿದ್ರು ಬೇಗ ಕತ್ತಲಾಗಿದೆ ಎಂಬುದಾಗಿ. ದಯವಿಟ್ಟು ಇಂದು ಸಹ 5:30ಗೆ ಆಗುತ್ತಂತ ಕಾಣುತ್ತೆ. ದಯವಿಟ್ಟು ಆದಷ್ಟು ಬೇಗನೆ ತಮ್ಮ ಕೋಣಗಳನ್ನ ಗದ್ದೆಗೆ ಇಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಗ್ಗ ಕಿರಿಯ ವಿಭಾಗ ಜೂನಿಯರ್ ವಿಭಾಗದಲ್ಲಿ ಶ್ರೀದುರ್ಗ ಆಶಿತಾ ಭವಿಕ್ಷಾ ಮುಂಡಾಡಿ ಬಡಬೆಟ್ಟು, ಹಿರೇಬೆಟ್ಟು ಪಟ್ಲ ವಾಸುದೇವ ಭಟ್, ಕೋಟ ಪಡುಕೆರೆ ರಿಜ್ವನ್ ಬ್ಯಾರಿ, ಮುದ್ದೂರು ಅಂಕ್ರಲ್ ಸುಬ್ರಾಯ ನಾಯ್ಕ್, ದುರ್ಗಾ ಫ್ರೆಂಡ್ಸ್ ಅಂಬಾಗಿಲು, ಬೊಮ್ಮರಬೆಟ್ಟು ಜಂಗೊಟ್ಟಿ ದಿವಂಗತ ಕಾಳು ಶೆಟ್ಟರ ಕೋಣಗಳು, ಹಿರೇಬೆಟ್ಟು ಶಂಕರ್ ದೇವಾಡಿಗರ ಕೋಣಗಳು, ಪದ್ಮಾವತಿ ಗೋವಿಂದ ನಾಯ್ಕ್ ಮಾರ್ಡಿ ಕೊಡ್ಲಾಡಿ ಕುಂದಾಪುರ ತಾಲೂಕಿನ ಕೋಣಗಳು 8 ಜೊತೆ ಕೋಣಗಳು ಹಗ್ಗ ಕಿರಿಯ ವಿಭಾಗದಲ್ಲಿ ನೋಂದಣಿಯನ್ನು ಮಾಡಿಕೊಂಡಿವೆ. 5 ಜೊತೆ ಕೋಣಗಳು ಹಗ್ಗ
ಕಿರಿಯ ವಿಭಾಗದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ದಾಖಲಿಸಿಕೊಂಡಿದ್ದೇವೆ. ಹಗ್ಗ ಹಿರಿಯ ವಿಭಾಗದಲ್ಲಿ ವರಂಗ ಅರ್ಬಿ ಪುಟ್ಟಮ್ಮ ವಿಠಲ ಪೂಜಾರಿ ಅವರ ಕೋಣಗಳು, ಅರ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರ ಕೋಣಗಳು. ಹಗ್ಗ ಹಿರಿಯ ವಿಭಾಗದಲ್ಲಿ 2 ಜೊತೆ ಕೋಣಗಳು ತಮ್ಮ ಹೆಸರನ್ನು ದಾಖಲಿಸಿಕೊಂಡಿರುವಂಥದ್ದು. ಇದುವರೆಗೂ ಅಧಿಕೃತ ದಾಖಲೆಯ ಪ್ರಕಾರ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವಕ್ಕೆ ಬಂದಿರುವಂತಹ ಕೋಣಗಳು ಒಟ್ಟು 15 ಜೊತೆ ಕೋಣಗಳು. ಇನ್ನೂ 6-7 ಜೊತೆ ಕೋಣಗಳು ಬರುವ ದಾರಿಯಲ್ಲಿವೆ. ಇನ್ನೇನು 5-10 ನಿಮಿಷದ ಒಳಭಾಗದಲ್ಲಿ ಬರಲಿಕ್ಕಿವೆ. ದಯವಿಟ್ಟು ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಯನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಒಂದು ವೇಳೆ ಎಲ್ಲಿಯಾದರೂ ಒಂದು 10, 15, 20 ನಿಮಿಷ ಸ್ಪರ್ಧಾ ವಿಭಾಗದ ಮೇಲೆ ಬಂದದಿದ್ರೆ ಅಂಥ ಕೋಣಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಆಯೋಜಕರ ತೀರ್ಮಾನ ಆಗಿರುತ್ತೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಬನ್ನಿ, ಸಬ್ ಜೂನಿಯರ್ ಬನ್ನಿ 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 ಬನ್ನಿ. ಕಂಬಳಗದ್ದೆ ಇಳೀರಿ ಪ್ಲೀಸ್, 6 ಗಂಟೆ ಒಳಗೆ ಮುಗಿಸ್ಬೇಕು. ಓ ಹೇಳಿ, ಟ್ರಯಲ್ನ ಅವಕಾಶ ಇಲ್ಲ. 2 ಬಾರಿ ಸ್ಪರ್ಧಾ ವಿಭಾಗದಲ್ಲಿ 2 ಬಾರಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಯಜಮಾನರಾಗಿರ್ತಕ್ಕಂಥ ಈ ಶಿವರಾಮ ಹೆಗಡೆಯವರು, ಈ ವಿಠ್ಠಲ ಹೆಗಡೆಯವರು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಈ ಕಂಬಳ ಮಹೋತ್ಸವ ಕಾರ್ಯಕ್ರಮದಕ್ಕೆ ತನ್ಮೂಲಕ ತನ್ನದೇ ಆದ ಎಲ್ಲ ರೀತಿಯ ಸಹಕಾರವನ್ನು ಒದಗಿಸಿದಂಥ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯರು, ಇವರೆಲ್ಲರನ್ನ ಒಳಗೊಂಡು ಊರ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ನಾಳೆಯೂ ದಿನವೂ ಸಹ ಕಂಬಳ ಮಹೋತ್ಸವ ಇಲ್ಲ. 2 ಗಂಟೆಗಳ ಅವಧಿಯ ಕಾಲದಲ್ಲಿ ಕುಕ್ಕುಟ ಕಾಳಗವು ಇರುವಂಥದ್ದು. ವಿಠ್ಠಲ ಹೆಗಡೆಯವರ ಗಮನಕ್ಕೆ. ಸರ್, ತಾವೆಲ್ಲಿದ್ದೀರಿ? ವಿಠ್ಠಲ ಹೆಗಡೆಯವರು ವೇದಿಕೆ ಬರಬೇಕು. ವಿಠ್ಠಲ ಹೆಗಡೆಯವರು ತಾವೆಲ್ಲಿದ್ದೀರಿ? ಅನ್ನ ಸಬ್ ಜೂನಿಯರ್ ವಿಭಾಗದಲ್ಲಿ ಬರ್ತಾರಾ? అన్న చెప్పాడు చుంతలే.
ಹಲೋ, ದಯವಿಟ್ಟು ಎಲ್ಲ ಕೋಣದ ಮಾಲಕರು ಒಂದು ಗಳಿಗೆ ಕಮ್ಮಳಗೆದ ಎದುರುಗಡೆ ಬಂದು ಒಂಚೂರು ಮಾತಾಡ್ಲಿಕ್ಕೆ ಸಿಗ್ಬೇಕಂತ ವಿನಂತಿ. ದಯದಿದು ಎರಲನ ಯಜಮಾನರುಗಳು ಕಮಲ ಸಮಿತಿ ಅಧ್ಯಕ್ಷ ಆದ ಏನೊಂದು ರಿಕ್ವೆಸ್ಟ್ ಉಂಡಿಗಳು ಒಂಜಿ ನಿಮಿಷ ಒಂಚೂರು ಕಮಲದ ಪರಿತಡೆ ಬತ್ತದ ಪಾತರೆತಿ ಕೊಡ್ಬೋಣಂದಿಲ್ಲ. ಮಾತ ಎರಲ ಯಜಮಾನರುಗಳು ಒಂಚೂರು ವೇದಿಕೆದ ದುಮ್ಮು ದಿಕ್ಕು ಬರೋಡು ಬಂದು ವಿನಂತಿ ಮಲ್ತಂದಲ್ಲ. ಮಾತ ವಿಭಾಗದ ಎರಲ ಯಜಮಾನರುಗಳ ವೇದಿಕೆದ ದುಮ್ಮು ದಿಕ್ಕು ಬರೋಡು ಬಂದು ವಿನಂತಿ ಮಲ್ತಂದಲ್ಲ. ಇದೀಗ ನಮ್ಮ ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಜಿಲ್ಲೆಯ ಸಹಕಾರಿ ಧುರೀಣರು, ಕರ್ನಾಟಕ ರಾಜ್ಯ ಗಣ ಸರ್ಕಾರ ಸಹಕಾರಿ ಮಹಾಮಂಡಲ ಬೆಂಗಳೂರು ಕೊಡಮಾಡುವಂಥ ಈ ವರ್ಷದ ಸಹಕಾರಿ ರತ್ನವನ್ನು ತನ್ನ ಮುಡಿಗೇರಿಸಿಕೊಂಡಿರುವಂಥ ಆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸುಮಾರು 200 ಕೋಟಿಗೂ ಮುಖ್ಯ ವ್ಯವಹಾರವನ್ನು ಮಾಡಿಕೊಂಡು ಬಂದು ಕರಾವಳಿ ಭಾಗದಲ್ಲಿ ತನ್ನ ಚಾಪನ್ನು ಇರಿಸಿಕೊಂಡಿರುವಂಥ ಸಹಕಾರಿ ಸಂಘಗಳಲ್ಲಿ ಒಂದಾದಂಥ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂಥ ಎನ್ ರಮೇಶ್ ಶೆಟ್ಟಿ ಅವರಿಗೆ ಕಂಬಳದ ಈ ಒಂದು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಯಜಮಾನರಾಗಿರ್ತಕ್ಕಂಥ ಸನ್ಮಾನ್ಯ ಎ ವಿಠ್ಠಲ ಹೆಗಡೆಯವರು ರಮೇಶ್ ಶೆಟ್ಟಿ ಅವರಿಗೆ ಒಂದು ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಲ್ಯವನ್ನು ಹಾಕಿ ಅವರನ್ನು ಈ ಒಂದು ಕಂಬಳ ಮಹೋತ್ಸವದಲ್ಲಿ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಎ ವಿಠ್ಠಲ ಹೆಗಡೆಯವರು ಅವರ ಜೊತೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅದೇ ಸಹಕಾರಿ ಸಂಘದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ವಿಶ್ರಾಂತ ಜೀವನದಲ್ಲಿ ಇರುವಂತವರು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಇದೀಗ ನಮ್ಮ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಗೋಪಾಲ ಸರ್ ಅವರು ತೀರ್ಥಹಳ್ಳಿಯ ಉದ್ಯಮಿಗಳು, ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಆತಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪ್ಪೂರು ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಸನ್ಮಾನ್ಯ ಸಂದೀಪ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಗೌರವದ ಶಲ್ಯದ ಮುಖೇನ ಸ್ವಾಗತ ಗೌರವ.
ಶಿವಪ್ಪ, ಅಲ್ಲಿ ಒಂದು ಡ್ರಮ್ ಇಟ್ಟುಬಿಡಿ ಕುಡಿಯುವ ನೀರಿನ ವ್ಯವಸ್ಥೆಗೆ. ಬಾಟಲ್ ಪ್ಲಾಸ್ಟಿಕ್ ನಿಷೇಧ ಆಗಿದೆ, ದಯವಿಟ್ಟು ಒಂದು ಡ್ರಮ್ ವ್ಯವಸ್ಥೆ ಮಾಡಿ. ಶಿವಪ್ಪ, ಒಂದು 2 ಲೋಟ ಇಡಿ, ಕೊಡಪಾನದಲ್ಲಿ ತಂದು ಇಟ್ಟು ಒಡ್ಡಿಲ್ಲ. ಶಿವಪ್ಪ ಇಲ್ವದಾ? ಆ ಸಿಂಟೆಕ್ಸ್ 3 ಜನ ಯಾಕಪ್ಪಲ್ಲೇ ಪುಣ್ಯಾತ್ಮ? ಅದೀಗ ಸಿಂಟೆಕ್ಸ್ ಕೆಳ ಬೀಳ್ತದೆ ನೀವು 3 ಜನ ಮೇಲೋದ್ರೆ. ಒಬ್ಬ ಇಲ್ವರ? ಹಾ, ನೀರು ಬಂತು ನೋಡಿ. ಅಲ್ಲಿ ಕೆಳಗೆ ಇಟ್ಟುಬಿಡಿ ಅವರಿಗೆ ಅಲ್ಲಿ ಕಂಬಳದ. ಅಣ್ಣ, ನೀರು ಕೇಳಿದವ್ರು ಯಾರು? ಕುಡಿಯುವ ನೀರು ಕೇಳಿದವ್ರು ಯಾರು? ಅಣ್ಣ ಬನ್ನಿ, ನೀರು ತಕೊಳ್ಳಿ. ಅಣ್ಣ, ಕುಡಿಯುವ ನೀರು ಯಾರೋ ಕೇಳಿದ್ರು ಕಂಬಳದವರು. ಹಾ, ಓಲ್ ಬಂದ್ರು ನೋಡಿ ಅವರೇ. ಸರ್, ನೀವೇ ಕಂಬಳದ ಕೋಣದ ಮುಖವನ್ನು ಹಿಡಿದ್ರಲ್ಲ. ಅಣ್ಣ ಬನ್ನಿ, ನೀರು ಪಾಪ. ಒಂದು ಚಾನ್ಸ್ ಟ್ರಯಲಾ? ಅದೇ ರೀತಿ ಸಬ್ ಜೂನಿಯರ್ ವಿಭಾಗದಲ್ಲಿ ಕೋಣಗಳು ಗದ್ದೆಗೆ ಇಳಿಯುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಟ್ಲುಪಾಡಿ ಮಡಿವಾಳ ಮನೆ ಸುರೇಶ್ ಸುಶಾಂತ್ ಮಡಿವಾಳ, ದುರ್ಗಾ ಆಶಿತಾ ಭವಿಕ್ಷಾ ಮುಂಡಾಡಿ ಬಡಬೆಟ್ಟು, ನಡೂರು ಖಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರಿ ಅವರು, ಹಿರೇಬೆಟ್ಟು ಪಟ್ಲ ವಾಸುದೇವ ಭಟ್ರು, ಹಿರೇಬೆಟ್ಟು ಶಂಕರ್ ದೇವಾಡಿಗರವರ ಕೋಣಗಳು. ಸಬ್ ಜೂನಿಯರ್ ವಿಭಾಗದಲ್ಲಿ 5 ಜೊತೆ ಕೋಣಗಳು. ದಯವಿಟ್ಟು ಕಂಬಳದ ಗದ್ದೆಯನ್ನು ಇಳಿಬೇಕು ದಯವಿಟ್ಟು. ಅಣ್ಣ, ಯಾಕೆ ಮೀನಮೇಷ ಮಾಡ್ತಾ ಇದ್ದೀರಿ? ಕತ್ತಲಾಗ್ತದೆ ಅಣ್ಣ, ಮೀನಮೇಷ ಮಾಡಬೇಡಿ, ಕತ್ತಲಾಗ್ತದೆ. ಬೆಳಕಿನ ವ್ಯವಸ್ಥೆ ಇಲ್ಲ ಅಣ್ಣ. ಯಾಕೆ? ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಆತ್ರಾಡಿ ದಿಲೀಪ್ ರಾಜ್ ಹೆಗಡೆ ಅವರು. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಕೋರಿಕೆ ಮೇರೆಗೆ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಆತ್ರಾಡಿಯ ಉದ್ಯಮಿಗಳಾದಂತಹ ದಿಲೀಪ್ ರಾಜ್ ಹೆಗಡೆ ಅವರಿಗೆ ಆತ್ರಾಡಿ ಪಡುಮನೆ ಹಳವಿ ಕುಟುಂಬಸ್ಥರ ಪರವಾಗಿ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ ಸರ್. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದಿಲ್ಲದ ಕಾರ್ಮಿಕರ ಕಂಬಳಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ಕರಕಿದ ತಂದಲ್ಲ. బలవ మల్లగులో చెప్పాడు, బలవ ఎల్లగులో చెప్పాడు, మాటలు ఒరాల కట్ట చెప్పాడు. బలవ మల్ల యజమానులు కట్టల కూరోగులు కరెక్ట్ చెప్పాడు బలడు బలే ಬಲವೆಲ್ಲಗಳು ಸಬ್ ಜೂನಿಯರ್ ವಿಭಾಗಗಳು ಜಪ್ಪಡು ಪುದಾರು ಕೊರ್ರೆ ಬಾಕಿತ್ತನ ಇರಲಿಲ್ಲ ಯಜಮಾನರಾಗಲು ಪುದಾರು ಕೊರ್ರೆ ಬಾಕಿತ್ತನ ಇರಲಿಲ್ಲ ಯಜಮಾನರಾಗಲು ಕೂಡಲೇ ಮತ್ತೆ ಮೂರು ಪುದಾರು ಕೊರಡು
ಹಲೋ ಎರ್ಲನ ಯಜಮಾನರಾಗುದು ಐದು ಗಮನಿಸೋಡನ್ನ 5:30 ಗಂಟೆ ಮುಟ್ಟ ಬತ್ತಿನ ಇರ್ಲಿಗೆ ಮಾತ್ರ ಸ್ಪರ್ಧೆಗೆ ಅವಕಾಶ ಅವ್ರದ್ದು ಬಕ್ಕ ಬತ್ತಿನ ಇರ್ಲಿಗೆ ಸ್ಪರ್ಧೆಗೆ ಅವಕಾಶ ಇಜ್ಜಿ ದಯದೀದು ಗಮನಿಸಬಿಡು 5:30 ಗಂಟೆ ಹುಲಾಯಿ ಬತ್ತಿನ ಇರ್ಲಿಗೆ ಮಾತ್ರ ಸ್ಪರ್ಧೆಗೆ ಅವಕಾಶ ಅವ್ರದ್ದು ಬಕ್ಕ ಬತ್ತಿನ ಇರ್ಲಿಗೆ ಸ್ಪರ್ಧೆಗೆ ಅವಕಾಶ ಇಜ್ಜಿ ದಯದೀದು ಗಮನಿಸಬಿಡು ಕಟ್ಟದ ತಯಾರಾಯನ ಇರ್ಲನ ಯಜಮಾನರಾಗಳು ಮಾತ ಕರೆಗೆ ಜಪ್ಪರ ತಯಾರಾದ ಬರಡು ಬಲದ ಇಲ್ಲಿಯ ಬಲದ ಮಲ್ಲ ಸಬ್ಜೂರಿ ವಿಭಾಗದ ಇರ್ಲನ ಯಜಮಾನರಾಗಳು ಮಾತ 15 ಜೊತೆ ಇರ್ಲನ ಯಜಮಾನರಾಗಳು ಇತ್ತಂಟು ಪುದಾರ್ ಕೊಡ್ತಾರಣ್ಣ ನನಗೆ ಇರಲ್ಲ ಪುದಾರ್ ಕೊರ್ರೆ ಬಾಕಿ ಇತ್ತರಂದ ಕೂಡ್ಲೆ ಬತ್ತಲ ಮುಲ್ಪ ಪುದಾರ್ ಕೋಡ್ ಬಂದು ವಿನಂತಿ ಮಲ್ತಂದಲ್ಲ ಆತ್ರಾಡಿ ದಿಲೀಪ್ ರಾಜ್ ಹೆಗಡೆ ಅವರನ್ನ ಎದುರು ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ ಸರ್. ದಯಮಾಡಿ ಎದುರು ಭಾಗಕ್ಕೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆತ್ರಾಡಿ ದಿಲೀಪ್ ರಾಜ್ ಹೆಗಡೆ ಅವರು ಸಬ್ ಜೂನಿಯರ್ ವಿಭಾಗದ 5 ಜೊತೆ ಬಲದ ಎಲ್ಲ ವಿಭಾಗದ ಎಡಮ ಜೊತೆ ಬಲದ ಮಲ್ಲ ವಿಭಾಗದ 2 ಜೊತೆ ಒಟ್ಟಿಗೂ 15 ಜೊತೆ ಎಲ್ಲ ಯಜಮಾನರಂಗ್ಲಿತ್ ನಟ ಕರೆಗೆ ಜೈದಾರನ್ನ ನನಗೆ ಎಲ್ಲ ಜಪ್ಪರ ಬಾಕಿ ತಂದ ಕೂಡ್ಲೆ ಕಟ್ಟದ ಕರೆಗೆ ಜಪ್ಪರ ತಯಾರಾದ ಬರಡು ಬಲದ ಮಲ್ಲ ಎಲ್ಲ ಯಜಮಾನರಾಗಲು ಕಟ್ಟದ ಕರೆಗೆ ಜಪ್ಪರ ತಯಾರಾದ ಬರಡು ಪೂರ್ತಿ ಮಾಡ್ಬರೈತಿ 8 ಗಂಟೆಗೆ ಲೈವ್ ಸ್ಪರ್ಧೆ ಮುಖ್ಯಡು ದಯವಿಟ್ಟು ಗಮನಿಸೋರು ಮಾತ ಎಲ್ಲ ಯಜಮಾನರಾಗಲ್ಲ ಕಟ್ಟದ ಕರೆಗೆ ಜಪ್ಪರ ತಯಾರಾದ ಬರಡು ಒಂಜಿ ಜೊತೆ ಇರ್ಲಿಗೆ 2 ಚಾನ್ಸ್ ದಯವಿಟ್ಟು ಗಮನಿಸೋಡು ಸಬ್ ಜೂನಿಯರ್ ವಿಭಾಗದ 5 ಜೊತೆ ಮುಟ್ಲಪಾಡಿ ಮಡಿವಾಳ ಮನೆ ಸುರೇಶ್ ಸುಶಾಂತ್ ಮಡಿವಾಳ್ರೆ ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಾಬಿಟ್ಟು ನಡೂರು ಕೊಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರನ ಹೀರಬೆಟ್ಟು ಪಟ್ಲ ವಾಸ್ತೇ ಭಟ್ರನ ಹೀರಬೆಟ್ಟು ಶಂಕರ್ ದೇವಾಡಿಗೆರ್ನ ಬಲ್ಲದ ಎಲ್ಲಿ ವಿಭಾಗದ ಎಡಮ ಜೊತೆ ಯಜಮಾನರುಗಳು ಈ ಕೂಟೋಡು ಪಾಲ್ಗೊಂಡಿದ್ದಾರನ್ನ ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಾಬಿಟ್ಟದಾಗಲು ಹೀರಬೆಟ್ಟು ಪಟ್ಲ ವಾಸ್ತೇ ಭಟ್ರು ಕೋಟ ಪಡ್ಕರೆ ರಿಜ್ವಾನ್ ಬೇರ್ ಮುದ್ದೂರು ಅಂಕ್ರಾಲ್ ಸುಬ್ರಾಯ ನಾಯ್ಕರ್ ಅಂಬಾಗಿಲು ದುರ್ಗಾ ಫ್ರೆಂಡ್ಸ್ದಾಗಲು ಬೊಮ್ಮರಬೆಟ್ಟು ಜಂಗೊಟ್ಟು ದಿವಂಗತ ಕಾಲು ಶೆಟ್ಟಿಂಗ್ಲದಿರಲು ಹೀರಬೆಟ್ಟು ಶಂಕರ್ ದೇವಾಡಿಗೆರೆ ಮಾರ್ಡಿ ಕೊಡ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ ಬಲದ ಎಲ್ಲಿ ವಿಭಾಗಗಳು ವರಂಗ ಅರ್ಬಿ ಪುಟ್ಟಮ್ಮ ವಿಠಲ ಪೂಜಾರು ಅಡ್ನೀಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ ಹಲೋ ಹಲೋ ಸಂತೋಷ್ ಸರ್ ಹಲೋ ಸೂಕೆ ಸ್ಪರ್ಧೆ ಇತ್ತ ಗಿಡ ಹೌದಾ ಈಗ ಆರು ಗಿಡ ಒಂದು ಬತ್ತೀರಿ ಅಂಚೆ ಬಲ್ಲಿ ಅತಿ ಸುರುಕೆ ಸ್ಪರ್ಧೆ ಟ್ರಯಲ್ ಇಜ್ಜಿ ಯಾಕಂದ್ರೆ ನಮ್ಮ ಸೂಟ ಜಪ್ತಿ ಇರ್ಲಿ ಬಂತ ಜಪ್ತಿನ ಟ್ರಯಲ್ ಇಜ್ಜಿಂದು
ಅಲ್ಪ ಪುದರ್ಪನ್ಲೆ ಸಂತೋಷ ಯಾರನಂದು ಸೆನ್ಸರ್ ಸ್ಕೈ ವ್ಯೂ ರತ್ನಾಕರ್ ಜಿಲ್ಲೆದ ಮಾತ ಕಂಬ್ಲಡ್ಲ ಸೆನ್ಸಾರ್ದ ವ್ಯವಸ್ಥೆ ಮಲ್ಪನಾರ ವ್ಯೂ ರತ್ನಾಕರ್ ಸಬ್ ಜೂನಿಯರ್ ಅದೇ ಹಾ ಸೆನ್ಸಾರ್ ರೆಡಿ ಅದೇ ಸೆನ್ಸಾರ್ದಾರ್ ತೋಜಿರಿ ಹಲೋ ಅಣ್ಣ ದಯದೀದು ಕೈ ತತ್ತ ಬತ್ತಿನ ನಂಡೆ ಏರು ಗಿಡ್ಡವನೇ ಅವಲೇ ಬಲ್ ದಕ್ಕದು ಬಿಡೋಡು ಏರೋ ತೊಟ್ಟುಡೆ ಬೆತ್ತಡ್ಡಿ ಬರ್ಪಿನತ್ತದೆ ಎರ್ಲೆನಾಗಲೇ ದುಮ್ಮತ್ತ ನೀರು ಸೂಚನೆ ಕೊರ್ದು ಬಿಡ್ಲೆ ಅವಳು ಕೈ ತತ್ತದ ಬತ್ತಿನ ಎರ್ಲೆನ ಬಲ್ಲದ ಫಿರಾಡು ಬತ್ತಣ್ಣ ನಂಡ ಚಾನ್ಸ್ ಅಳವಡಿಸೋಣ ಅವಲೇ ದಕ್ಕೊಡತ ಅಲ್ಲ ಇವರು ಬುಡರ್ಚಿ ಕರೆಕ್ಟ್ ದತ್ತೊಂದಲ್ಲ ಎರ್ಲು ಬುಡರ್ಚಿ ಅಣ್ಣ ಜಪ್ಲೆ 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 ವಾದ್ಯದಾಗಲು ಚೆಂಡುದಾಗಲು ಬುಡರ್ಚಿ ಬುಡರ್ಚಿ ಎರ್ಲು ಕರೆಕ್ಟ್ ದತ್ತೊಂದಲ್ಲ ಅಣ್ಣ ಕಟ್ರೆ ಬಾಕಿ ನಲ್ಲ ಒಂದು 2-3 ಪಾಲ್ದಾಗಲು ಕಟ್ರೆ ಬಾಕಿ ಇಲ್ಲ ಅಣ್ಣ ದಯದಿದ್ದು ಕಟ್ಟದ ಕರೆಕ್ಟ್ ಜಪ್ಪರ ತಯಾರದ್ ಬರಡು ಕಟ್ರೆ ಬಾಕಿ ಇತ್ತು ಎಲ್ಲ ನಿಜ ಮಾಡ್ರನಾಗಲು ದಯದಿದ್ದು ಕಟ್ಟದ ಕರೆಕ್ಟ್ ಜಪ್ಪರ ತಯಾರದ್ ಬರಡು ಪೊರ್ತು ಮಲ್ಪರೇಜಿ ದಯದಿದ್ದು ಸಹಕಾರ ಕೊರಡು ಮಾತ ಎಲ್ಲ ನಿಜ ಮಾಡ್ರನಾಗಲು ಪೊರ್ಲದ ಸಹಕಾರ ಕೊಡ್ತಿ ಕಮಲನ ಪೊರ್ತುಗೂ ಸರಿಯಾದ ಮುಗಿಪರಿಗೆ ಅವಕಾಶ ಮಲ್ತು ಕೊಡು ಬಂದ ನಿಗಳ್ದ ವಿನಂತಿ ಮಲ್ತ ಒಂದಲ್ಲ ಪದ್ನೈದು ಜೊತೆ ಇರ್ಲು ಇತ್ತಟ ಪುದರ್ ಕೊಡ್ತಾರನ್ನ ನನಗೆ ಇರಲ್ಲ ಪುದರ್ ಕೊರ್ರೆ ಬಾಕಿತ್ತು ನಂದು 5 ಮುಲ್ಪ ಬರ್ತದೆ ಪುದರ್ ಕೊರಡು ಬಲ್ಲದ ಮಲ್ಲ ವಿಭಾಗ ರಟ್ಟು ಜೊತೆ ಬಲ್ಲದ ಎಲ್ಲಿ ವಿಭಾಗ ಎಡ್ಮ ಜೊತೆ ಸಬ್ ಜೂನಿಯರ್ ವಿಭಾಗ 5 ಜೊತೆ ಒಟ್ಟಿಗೂ 15 ಜೊತೆ ಇರಲ್ಲ ನಿಜ ಮಾಡ್ರಾಗ್ಲಿ ಇತ್ತಟ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದಿಲ್ಲದ ಕಾರ್ಮಿಕ ಕಂಬಡಿನ ಪಾಲ್ಪಡೆ ಒಂದಲ್ಲರನ್ನ ಪುದರ್ ಕೊರ್ರೆ ಬಾಕಿತ್ತು ನಂದ 5 ಮುಲ್ಪ ಬತ್ತ ಪುದರ್ ಕೊರಡು ಬಲ್ಲದ ಮಲ್ಲ ವಿಭಾಗಡು ವರಂಗ ಅರ್ಬಿ ಪುಟ್ಟಮ್ಮ ವಿಠಲ ಪೂಜಾರ್ ಅರ್ಜೀಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ ಬಲ್ಲದ ಎಲ್ಲಿ ವಿಭಾಗಗಳು ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಾಬಿಟ್ಟದಗಳು ಹಿರೇಬಿಟ್ಟು ಪಟ್ಲ ವಾಸುದೇವ್ ಭಟ್ರು ಕೋಟ ಪಡ್ಕೆರೆ ರಿಸ್ವನ್ ಬೇರ್ ಮುದ್ದೂರು ಅಂಕಲ್ ಸುಬ್ರಾಯ ನಾಯ್ಕರ್ ಅಂಬಾಗಿಲು ದುರ್ಗಾ ಪ್ರಣಸ್ದಗಳು ಬೊಮ್ಮರಬೆಟ್ಟು ಜಂಗೊಟ್ಟು ದಿವಂಗತ ಕಾಲು ಶೆಟ್ಟ ಇಲ್ಲದಿರಲು ಹಿರೇಬಿಟ್ಟು ಶಂಕರ್ ದೇವ ಅಡಿಗೆರೆ ಪದ್ಮಾವತಿ ಗೋವಿಂದ ನಾಯ್ಕರ್ ಸಬ್ ಜೂನಿಯರ್ ವಿಭಾಗದ ಆಜಿ ಜೊತೆ ಇರಲು ಕೂಟೋಡು ಪಾಲ್ಪಡೆದ ಮುಟ್ಲುಪಾಡಿ ಮಡಿವಾಳ್ರ ಮನೆ ಸುರೇಶ್ ಸುಶಾಂತ್ ಮಡಿವಾಳ್ರು ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಾಬಿಟ್ಟದಗಳು ನಡೂರು ಕೊಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರ್ ಹಿರೇಬೆಟ್ಟು ಪಟ್ಲ ವಾಸುದೇವ್ ಭಟ್ರು ಹಿರೇಬೆಟ್ಟು ಶಂಕರ್ ದೇವ ಅಡಿಗೆರೆ ಜಬ್ಬರ ಬಾಕಿತ್ರಾಗಲು ಮುಟ್ಲಪಾಡಿ ಮಡಿವಾಳರ ಮನೆ ಸುರೇಶ್ ಸುಶಾಂತ್ ಮಡಿವಾಳ ಪವನ್ ಮಡಿವಾಳ ಆತಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲಾ ಸಹಕಾರಿ ಭಾರತೀಯ ಅಧ್ಯಕ್ಷರು ಪಟ್ಲ ಪರ್ಕಳ ಎಜುಕೇಶನ್ ಸಂಸ್ಥೆಯ ಪ್ರಮುಖರು ಆಗಿರ್ತಕ್ಕಂಥ ಸನ್ಮಾನ್ಯ ಉದ್ಯಮಿಗಳಾದಂತಹ ದಿನೇಶ್ ಹೆಗ್ಡೆ ಅವರು ಆತ್ರಾಡಿ ದಿನೇಶ್ ಹೆಗ್ಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ನಾವುಗಳು ಬರಮಾಡಿಕೊಂಡು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಪರವಾಗಿ ಸನ್ಮಾನ್ಯ ದಿನೇಶ್ ಹೆಗ್ಡೆ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಜತ್ತೊಂದಲ್ಲ ಎಲ್ಲ ಬಿಡೋರ್ಚಿ ಅನ್ನ ಜಪ್ಪಲ್ ಬಾಕಿ ನಾವು ಕೂಡ್ಲೆ ಜಪ್ಪಲೆ ಇದು ನಾನು ಕರಡಿತ್ತಿನಾಗಲೇ ಬಿಡ್ಪಾವ. ಪರ್ಕಳ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವದ ಸಂಭ್ರಮಾಚರಣಾ ಸಮಿತಿಯ ಅಧ್ಯಕ್ಷರು ಉಡುಪಿ ಜಿಲ್ಲಾ ಸಹಕಾರಿ ಭಾರತೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಹೆಗ್ಡೆ ಅವರಿಗೆ
ಪ್ರೀತಿಯ ಸ್ವಾಗತವನ್ನ ಬಯಸಿಕೊಂಡಿದ್ದೇವೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ ಹಿಂಸಾರಹಿತ ಕಂಬಳ, ಕೋಣಗಳಿಗೆ ಹೊಡಿಬೇಡಿ. ಹಲೋ, ಬಿಡ್ಪಲ್ಲಿ ಯಾರನ್ನ ಇರಲು ಕರೆಕ್ಟ್? ಮುಟ್ಲುಪಾಡಿ ಮಡಿವಾಳರ ಮನೆ ಸುರೇಶ್ ಸುಶಾಂತ್ ಮಡಿವಾಳರನ ಅಲ್ಲಿ. ಮುಟ್ಲುಪಾಡಿ ಮಡಿವಾಳರ ಮನೆ ಸುರೇಶ್ ಸುಶಾಂತ್ ಮಡಿವಾಳರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ಇರಲಿ ಕರೆಕ್ಟ್ ಬರೋದು ಪುನಃ. ಮುಟ್ಲುಪಾಡಿ ಮಡಿವಾಳರ ಮನೆ 10.83. ಯಾರನ್ನ ಇರ್ಲು? ಮುಂಡಾಡಿ ಬಡ ಬಿಟ್ಟು ಶ್ರೀದುರ್ಗ ಅಶಿತ್ ಭವಿಷ್ಯ ಮೇರ್ನ ಇರ್ಲು. ಕರೆಕ್ಟ್ ರೀ. ಮುಂಡಾಡಿ ಬಡ ಬಿಟ್ಟು ಶ್ರೀದುರ್ಗ ಅಶಿತ ಭವಿಷ್ಯನ ಸಬ್ ಜೂನಿಯರ್ ವಿಭಾಗದಲ್ಲೂ ಓ ನಡೂರು ಖಂಡಿಕೆ ಸ್ವಸ್ತಿಕ ಪರೀಕ್ಷಿತ್ ಎಸ್ ಪೂಜಾರಿ. ಅಲ್ಲಿ ನಡೂರು ಖಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರನ ಸಬ್ ಜೂನಿಯರ್ ವಿಭಾಗದಲ್ಲೂ (13.16) ಇದು ರೆಡ್ ನಂಬರ್. ಸಂತೋಷ. ಯಾವುದಾದ್ರು ದುರ್ಗಾ ಆಶಿತ ಭವಿಷ್ಯ ಮುಂಡಾಡಿ ಬಡಬಿಟ್ಟ. ಓಕೆ, ಶ್ರೀದುರ್ಗ ಆಶಿತ ಭವಿಷ್ಯ ಮುಂಡಾಡಿ ಬಡ ಬಿಟ್ಟದಾಗಲ್ಲ. ನೋಡಿ ಸೆನ್ಸಾರ್ 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 ಯಾರು? ಸೆನ್ಸಾರ್ನವರು ಒಂದು ನಿಮಿಷ ಸೆನ್ಸಾರ್ನವರು ರೆಡಿ ಇಲ್ಲ. ತರ್ತಾರೆ, ರೆಡಿ ಮಾಡ್ತಾರೆ ಲಿಫ್ಟ್ ಫಂಕ್ಷನ್. ಪಟ್ಲ ವಾಸುದೇವ ಭಟ್ರ ಕೋಣಗಳ ಸೆನ್ಸರ್ ರೆಡಿ ಆಗಿದೆ.
ಕರಡ್ತಾರಲ್ಲರೂ ಹಿರೇಬೆಟ್ಟು ಪಟ್ಲ ವಾಸ್ತವ ಭಟ್ರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ಇರಲು. ಅಲ್ಲಿ ಹಿರೇಬೆಟ್ಟು ಪಟ್ಲ ವಾಸ್ತವ ಭಟ್ರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ಇರಲು. ಕರಡು ಬರದಪ್ಪನ ಹಿರೇಬೆಟ್ಟು ಪಟ್ಲ ವಾಸ್ತವ ಭಟ್ರನ ಹಗ್ಗ ಕಿರಿಯ ವಿಭಾಗದಲ್ಲಿ ನಂಬರ್ 6 ಬೊಮ್ಮರಬೆಟ್ಟು ಜಂಗಟ್ಟೋದಿ ಕಾಲ್ವೇಟ್ರ ಕೋಣ. ಬೊಮ್ಮರಬೆಟ್ಟು ಜಂಗೊಟ್ಟು ದಿವಂಗತ ಕಾಲು ಶಟರ್ ಇಲ್ಲದಿರಲು. ಅಲ್ಲಿ ಬೊಮ್ಮರಬೆಟ್ಟು ಜಂಗೊಟ್ಟು ದಿವಂಗತ ಕಾಲು ಶಟರ್ ಇಲ್ಲದಿರಲು. ಒಂಬತ್ತು ಬಿಂದು 8-8. ಯಾರನ್ನೆರ್ಲು ಹಲೋ ನಂಬರ್ 7 ಹಿರೇಬೆಟ್ಟು ಶಂಕರ್ ದೇವಡಿಗರ ಕೋಣ. ಕರಡ್ತಾರ ಬಲದಲ್ಲಿ ವಿಭಾಗದ ಹಿರೇಬೆಟ್ಟು ಶಂಕರ್ ದೇವಾಡಿಗರನ ಬಲದಲ್ಲಿ ಚಾನ್ಸ್ ಇರಲು. ಸಬ್ ಜೂನಿಯರ್ ಸಬ್ ಜೂನಿಯರಾ? 5ರಲ್ಲಿ ಮತ್ತೆ ನೀವು ಹೇಳಿ ಅಂತ ಹೇಳಿದ್ರಿ. ಜೂನಿಯರ್ ಅಲ್ಲಿ ಈಗ ಚೇಂಜ್ ಆಗಿದೆ. ಸಬ್ ಜೂನಿಯರ್ ಅಲ್ಲಿ ಸಬ್ ಹಿರೇಬೆಟ್ಟು ಶಂಕರ್ ದೇವಡಿಗರ ಕೋಣ. ಕರಡ್ತಾರಲ್ಲೇ ಹಿರೇಬೆಟ್ಟು ಶಂಕರ್ ದೇವಾಡಿಗರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ಇರಲು. 5ರ ಕ್ರಮಾಂಕ ಹಿರೇಬೆಟ್ಟು ಶಂಕರ್ ದೇವಡಿಗರ ಕೋಣ. ಹಿಂಸಾರಹಿತ ಕಂಬಳ. ಕೋಣಗಳಿಗೆ ಹೊಡಿಬೇಡಿ, ಕೋಣಗಳನ್ನ ಪ್ರೀತಿ ಮಾಡಿ, ಕೋಣಗಳನ್ನ ಲವ್ ಮಾಡಿ. ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು. ಕೋಣಗಳನ್ನು ಓಡಿಸುವವರು ಸೂರಾಲು ಪ್ರದೀಪ್. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ. ಕಂಬಳಗದ್ದೆಯ ಮೇಲ್ಭಾಗದಲ್ಲಿ ಸಹಸ್ರಾರು ಕಂಬಳದ ಅಭಿಮಾನಿಗಳು ಕಂಬಳವನ್ನು ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿ ಹಿರೇಬೆಟ್ಟು ಶಂಕರ್ ದೇವಾಡಿಗರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ಇರಲು. ಕರಡು ಬರದಪ್ಪನ ಹಿರೇಬೆಟ್ಟು ಶಂಕರ್ ದೇವಾಡಿಗರನ 8.41. ಎಂಟು ಬಿಂದು 4-1 ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು. ಯಾರನ್ನೆರ್ಲು ನಂಬರ್ 3 ಹಗ್ಗ ಕಿರಿಯ ವಿಭಾಗ ಕೋಟಪಾಡುಗೆರೆನಾ? ಕೋಣ. ಕೋಟಪಾಡುಗೆರೆ ರಿಜ್ವಾನ್ ಬ್ಯಾರಿ ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಹಗ್ಗ ಕಿರಿಯ ವಿಭಾಗದಲ್ಲಿ 3ನೇ ಕ್ರಮಾಂಕದಲ್ಲಿ ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣ. ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ. ಹಲವಾರು ವರ್ಷಗಳಿಂದ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಕೋಣಗಳು ಕೋಟದ
ರಿಜೋನ್ ಬ್ಯಾರಿಯವರ ಕೋಣಗಳು ರಂಜಿ ಕಂಬಳದಲ್ಲಿ ಬಿಲ್ಲಾರಿ ಕಂಬಳದಲ್ಲಿ ಬಹುಮಾನವನ್ನು ಪಡೆದುಕೊಂಡ ಕೋಣಗಳು ಆತ್ರಾಡಿ ಪಡುಮನೆ ಹಳೆಬೀಡು ಅಲ್ಲೇ ಕೋಟ ಪಡ್ಕೆರೆ ರಿಜ್ವಾನ್ ಬ್ಯಾರಿ ಬಲವೆಲ್ಲ ಚಾನ್ಸ್ ಕರೆಕ್ಟ್ ಬರೋದು ಪುನಃ ಕೋಟ ಪಡುಕೆರೆ 8.52 ಬರ್ಪಿನ 16 ತಾರೀಕು ಶುಕ್ರವಾರ ಎಲ್ಲೆತ್ತಲಂಜಿ ನಿಂಜೂರದ ಕಾರ್ಣಿಕ ಕುಡಮನ್ನಾಯನ ಕಂಬಳ ಮಧ್ಯಾಹ್ನ ಬತ್ತಿನ ಮಾತೆರೆಗಳ ವನಸ್ದ ವ್ಯವಸ್ಥೆ 2 ಗಂಟೆಗೆ ಸರಿಯಾದ ಇರ್ಲು ಕರೆಗೆ ಜತ್ತದು ಬಯ್ಯಾಗ 6 ಗಂಟೆ ಹಿಡಿದಲೈ ಕಂಬಳ ಮುಗಿಯುಂಡು ಮಾತ ಎರ್ಲನ ಯಜಮಾನರನಗಳು ಈ ಕಂಬಳ ಪಾಲ್ಪಡೆದು ಕೊಡಮಣಿಂತಾಯ ಕುಕ್ಕಿನಂತಾಯ ದೈವದ ಕೃಪೆಗೆ ಪಾತ್ರ ಅವಡು ಬಂದ ವಿನಂತಿ ಮಲ್ತೊಂದಲ್ಲ ಏತ್ ನಂಬರ್ ನಂಬರ್ 2 ಹಗ್ಗ ಹಿರಿಯ ವಿಭಾಗಗಳು ಅಚ್ಚೀಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣ ಅರ್ಜುನ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಬಲದ ಮಲ್ಲ ಚಾನ್ಸ್ ತೇರ್ಲು ಕಡ್ತಾರ ಅನುಪನ ಅರ್ಜುನ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಬಲದ ಮಲ್ಲ ಚಾನ್ಸ್ ತೇರ್ಲು ಬ್ರಹ್ಮಾವರದ ಹೃದಯ ಭಾಗದಲ್ಲಿರುವಂತಹ ಧನ್ಯಶ್ರೀ ಪ್ರಿಂಟಿಂಗ್ನ ಮಾಲಕರು ಆಗಿರ್ತಕ್ಕಂಥ ಧನ್ಯಶ್ರೀ ಹರೀಶ್ ನಾಯ್ಕರವರು ಅರ್ಜೀಲು ಗುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರ ಕೋಣಗಳು ಸ್ಪರ್ಧಾಕಣದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ಕೇವಲ 2 ಜೊತೆ ಕೋಣಗಳು ಮಾತ್ರ ಇದುವರೆಗೂ ತಮ್ಮ ಹೆಸರನ್ನು ದಾಖಲಿಸಿಕೊಂಡಿರುವಂಥದ್ದು. ಹೊಡಿಬೇಡಿ ಹೊಡಿಬೇಡಿ ಹಿಂಸಾರಹಿತ ಕಂಬಳ. ಕೋಣವನ್ನ ಪ್ರೀತಿ ಮಾಡಿ ಮೇಲ್ಭಾಗದಲ್ಲಿ ಡ್ರೋನ್ ಕ್ಯಾಮೆರಾ ಎಲ್ಲ ಸನ್ನಿವೇಶಗಳನ್ನು ಸೆರೆ ಹಿಡಿತಾ ಇದೆ. ನೇರ ಪ್ರಸಾರವೂ ಇದೆ. ಸಹಸ್ರಾರು ಕಂಬಳ ಅಭಿಮಾನಿಗಳನ್ನು ಒಳಗೊಂಡಿರುವಂತ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ, ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಈ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಒಂದು ಪ್ರತಿಷ್ಠಿತ ಮನೆತನದ ಕಂಬಳ ಮಹೋತ್ಸವ. ಸರಿಸುಮಾರು ಈ ಜಿಲ್ಲೆಯಲ್ಲಿ 55ರಿಂದ 60ರವರೆಗೆ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ನೆರವೇರುವಂಥದ್ದು. 15 ಜೊತೆ ಕೋಣಗಳು ತಮ್ಮ ಹೆಸರನ್ನು ದಾಖಲಿಸಿಕೊಂಡಿರುವುದು. ವಿವಿಧ ವಿಭಾಗಗಳಲ್ಲಿ 3 ವಿಭಾಗದ ಸ್ಪರ್ಧಾಕಣ ಇದೆ. ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್. ಆರಂಭ ಭಾಗದಲ್ಲಿ ಕೋಣವನ್ನು ನಿಲ್ಲಿಸುವಂಥದ್ದೇ ಹರಸಾಹಸದ ಕೆಲಸ. ಹಲೋ, ಚಾನ್ಸ್ ತೇರ್ಲು ಪೊರ್ತು ಮಲ್ಪರಜ್ಜಿ ಜಿಲ್ಲೆದ ಮಾತ ಕಂಬಳ ಫ್ಲಾಗ್ ತೀರ್ಪುಗಾರ ಸಹಕಾರ ಮಲ್ಪನ ಶಿರುವ ವಿಶ್ವನಾಥ ಪ್ರಭುಕುಲು ಆತ್ರಾಡಿ ಪಡುಮನೆ ತೈಕಿ ಹಳೆಬೀಡು ಪಟ್ಟದಿಲ್ಲದೆ ಕಾರ್ಮಿಕ ಕಂಬಳ ತೀರ್ಪುಗಾರರಾದ ಸಹಕಾರ ಮಲ್ತೊಂದುಲೇರು. ಹಲೋ, ಗಂಟೆ ನಾಂಡು ಅರ್ಜುನ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಬಲದ ಮಲ್ಲ ಚಾನ್ಸ್ ತೇರ್ಲು ಕರಡು ಬಂದ ಪುನಃ ಅರ್ಜುನ ಕುಂಜಾಲು ಧನ್ಯಶ್ರೀ 8.48.
ಅರ್ಜೀಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರ ಕೋಣಗಳು ಈ ಒಂದು ಕಂಬಳದಲ್ಲಿ ಪ್ರಥಮ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 8.48. ಕರೆಕ್ಟ್ ಯಾರನ್ನ ಇರಲು? ಹಲೋ ಶ್ರೀದುರ್ಗ ಮುಂಡಾಡಿ ಬಡಬೆಟ್ಟು ಶ್ರೀದುರ್ಗ ಅಶಿತಾ ಭವಿಷ್ಯರ್ನ ಸಬ್ ಜೂನಿಯರ್ ವಿಭಾಗದ ಬಲದಲ್ಲಿ ವಿಭಾಗದ ಇವ್ರು ಬಿಡ್ಪೋಡ್ಸಿ ಹಲೋ ಹಲೋ ಸಂತೋಷ್ ಅವರೇ, ಅಡ್ ಬಲ್ಲದ ಮಲ್ಲ ವಿಭಾಗ ಒಂದು ಪುದಾರ್ ಸೇರ್ಸಲ್ಲೇ. ಹಲೋ ಅಂದ್ 3 ಆತ್ರ ಆಡಿ ಸಂತೋಷ್ ಪೂಜಾರಿ. ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಾಬಿಟ್ಟದಾಗಲ್ಲ ಬಲದಲ್ಲ ಚಾನ್ಸ್ ತೆರಲು ಕರಡು ಬರಂದ ಪುನಃ ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಾಬಿಟ್ಟು 10.50. ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಬಿಟ್ಟು ಇವರ ಕೋಣಗಳು ಆತಾಡಿ ಕಂಬಳದಲ್ಲಿ ಪಡೆದುಕೊಂಡ ಫಸ್ಟ್ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 10.50. ಇವ್ರು ಬಿಡೋರ್ಚಿ ಅನ್ನ ಕಟ್ರ ಬಾಕಿ ತನ್ನ ಕೂಡ್ಲೆ ಕಟ್ಟದ ಕರಿಕ್ ಚಪ್ರ ತಯಾರ ಬರಡು ಕರೆಡ್ ತಯಾರೇ ಅಂಬಾಗಿಲು ದುರ್ಗಾ ಫ್ರೆಂಡ್ಸ್ ತಗಲ್ಲ ಬಲದಲ್ಲಿ ಚಾನ್ಸ್ ತರಲು ಬುಡರ್ಚಿ ಆತ್ರಾಡಿ ಬಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಉಡುಪಿಯ ಪ್ರಸಿದ್ಧ ಹೆಸರಾಂತ ಯುವ ಉದ್ಯಮಿಗಳು, ಉಡುಪಿಯ ಪ್ರಸಿದ್ಧ ಉಜ್ವಲ್ ಗ್ರೂಪ್ಸ್ನ ಆಡಳಿತ ನಿರ್ದೇಶಕರು ಆದಂತಹ ಸನ್ಮಾನ್ಯ ಅಜಯ್ ಕುಮಾರ್ ಪಿ ಶೆಟ್ಟಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ ಜಗದೀಶ ಹೆಗಡೆ ಅವರು ಜಗದೀಶಣ್ಣ ಒಂದು ಗೌರವದ ಶಲ್ಯವನ್ನು ಹಾಕಿ ಅವರನ್ನು ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಡುಪಿಯ ಪ್ರಸಿದ್ಧ ಹೆಸರಾಂತ ಯುವ ಉದ್ಯಮಿಗಳಾದಂಥ ಈಗ ಅಂಬಾಗಿಲು ದುರ್ಗಾ ಫ್ರೆಂಡ್ಸ್ದಾಗಲ್ಲ ಬಲದಲ್ಲೇ ಜಾಸ್ತಿ ಇರಲು ಅಂಬಾಗಿಲು
ದುರ್ಗಾ ಪ್ರಸ್ತಕಲ್ಲ ಬಲದಲ್ಲಿ ಚಾನ್ಸ್ ತರಲು ಕರಡು ಬರೋದು ಪುನಃ ಅಂಬಾಗಿಲು ದುರ್ಗಾ ಪ್ರಸ್ತಕಲ್ಲ 10.39 ಓ ಕೇಳ್ತಾ ಇರೋಲ್ಲರೇ ಅಲ್ಲಿ ಮುತ್ತೂರು ಅಂಕಾಲು ಸುಬ್ರಹ್ಮಣ್ಯಕರ್ನ ಬಲವಲ್ಲ ಚಾನ್ಸ್ ತರಲು ಕರಡು ಬಂದು ಪುನಃ ಮುತ್ತೂರು ಅಂಕಲಾಲು 8.77 ಮಾಡಿ ಕೊಡ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ನ ಬಲದಲ್ಲೇ ಚಾನ್ಸ್ ತರಲು ಕರಡ್ತಾರನ್ನು ಪುನಃ ಮಾಡಿ ಕೊಡ್ಲಾಡಿ ಕಿರಿಯ ಎರಡನೇ ಕ್ರಮಾಂಕಗಳು ಪದ್ಮಾವತಿ ಗೋವಿಂದ ನಾಯಕ ಮಳ್ಳಿ ಕೊಟ್ಲಾಡಿಯವರ ಗುಣ ತಯಾರಿಡು ಕುಡರ ಗಿಡ ನಾಚ ಮಾಡ್ರಂಗ್ ಆತಾಡಕ್ ಪೋಡು ಸಬ್ ಜೂನಿಯರ್ ವಿಭಾಗದಾಗಲು ಬಲದಲ್ಲಿ ಆಗಲು ಬಲದ ಮಲ್ಲಗಲು ಮಾಡಿ 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 ಅತ್ತೆ ಮಾರ್ಡಿ ಕೊಡ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ನ ಬಲದಿಲ್ಲ ಚಾನ್ಸ್ ತೆರಲು ಕರೆಡ್ತಾ ಇರೋದಿಲ್ಲ ಇದೀಗ ಸ್ಪರ್ಧಾಕಣದಲ್ಲಿ ಪದ್ಮಾವತಿ ಗೋವಿಂದ ನಾಯ್ಕ್ ಮಾಲ್ಡಿ ಕೊಡ್ಲಾಡಿ ಇವರ ಯಜಮಾನತ್ವದ ಕೋಣಗಳು. ಪದ್ಮಾವತಿ ಗೋವಿಂದ ನಾಯಕ ಮಾಡಿ ಕೊಡ್ಲಾಡಿಯವರ ಗುಣ ಭಾರಿ ಪೊರ್ತು ಮಲ್ಪರದ ಅಲೆಜ್ಜಿ ಸಾಲ್ದಿರ್ಲತ್ತತೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಆತ್ರಾಡಿ ಮಹಾಲಿಂಗೇಶ್ವರ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರು ಇದೀಗ ನಮ್ಮ ಉದಯ್ ಕುಮಾರ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕುಟುಂಬಸ್ಥರ ಪರವಾಗಿ ಕಂಬಳ ಅಭಿಮಾನಿಗಳ ಪರವಾಗಿ ಈ ಮೂಲಕ ಪ್ರೀತಿಯ ಸ್ವಾಗತವನ್ನ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ ಸನ್ಮಾನ್ಯ ಉದಯ್ ಹೆಗಡೆ ಅವರಿಗೆ. ಶ್ರೀಯುತ ವಿಠ್ಠಲ ಹೆಗಡೆ ಅವರು ಉದಯ್ ಕುಮಾರ್ ಹೆಗಡೆ ಅವರಿಗೆ ಒಂದು ಗೌರವದ ಶಲ್ಯವನ್ನು ಹಾಕಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೂರಿನ ಗ್ರಾಮದ ಒಡೆಯನ ಸನ್ನಿಧಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಾಡಿಕೊಟ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ನ ಬಲದಲ್ಲಿ ಚಾನ್ಸ್ ತೆರಲು ಕರಡು ಬರಲಿ ಪುನಃ ಮಾಡಿ ಕೊಟ್ಲಾಡಿ 8.66. ಅದೇ ಮುಂಜೋಟಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ಘಟನೆ ಕ್ರಮಾಂಕಗಳು ಹಿರಬೆಟ್ಟು ಪಟ್ಲ ವಾಸವ ಭಟ್ಟನ ಕೋಣ ಹಗ್ಗ ಕಿರಿಯ ವಿಭಾಗದಲ್ಲಿ ಹಾಗೆ ನಮ್ಮ ಈ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ
ಆತ್ರಾಡಿ ಪಡುಮನೆಯ ಹಳೆಬೀಡು ಪಟ್ಟದ ಮನೆಯ ಅಳಿಯ ಹೇಳ್ಬಿಟ್ಟು ವಾಸುದೇವ್ ಭಟ್ರೆ ತೀರ್ಥಹಳ್ಳಿಯ ಹೋಟೆಲ್ ಉದ್ಯೋಗಿಗಳಾದಂಥ ಸನ್ಮಾನ್ಯ ಅಶೋಕ್ ಶೆಟ್ಟಿಯವರು ಉದಯ್ ಕುಮಾರ್ ಶೆಟ್ಟಿಯವರಿಗೆ ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತೀರ್ಥಹಳ್ಳಿಯ ಹೋಟೆಲ್ ಉದ್ಯಮಿಗಳಾದಂಥ ಹೀರಬೆಟ್ಟು ಪಟ್ಲ ಮಾನ್ಯ ವಾಸುದೇವ್ ಭಟ್ರನ ಬಲದಲ್ಲೇ ಚಾನ್ಸ್ ತರಲು ಕರೆದಾರ ಪುನಃ ಲಾತೂರ್ ಹೀರಬೆಟ್ಟು ಪಟ್ಲ ಶೆಗಡಿಯವರು ವಾಸುದೇವ ಭಟ್ರನ ಅದೇ ರೀತಿ ಗೋಪಾಲ್ ಮಾಸ್ಟರ್ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ನಾವು ಬಯಸಿಕೊಂಡಿದ್ದೇವೆ. ಸಮಯ 5:05. ಹೌದು, ಈ ಭಾಗದಲ್ಲಿ ಕತ್ತಲಾಗುವುದು ಬೇಗ. ಫಸ್ಟ್ ಚಾನ್ಸ್ ಇದೆ, ಸೆಕೆಂಡ್ ಚಾನ್ಸ್ ಇದೆ. ಹಲೋ ಪೊರ್ತು ಮಲ್ಪರಜ್ಜಿ ಪ್ರಭುಗಳು ಒಂಚೂರು ಪನೋಡು 5 ಗಂಟೆ ಆಂಡಿ ಅಲ್ಲೇ ಹೀರಬೆಟ್ಟು ಪಟ್ಲ ವಾಸುದೇವ್ ಭಟ್ರನ ಬಲವೆಲ್ಲ ಚಾನ್ಸ್ ತರಲು ಕನ್ನಡ ಬಂದಪ್ಪನ ಹೀರಬೆಟ್ಟು ಪಟ್ಲ ವಾಸುದೇವ್ ಭಟ್ರನ 9.05. ನಾಲ್ಪ ಮಂಜ ಮೂಲಿ ಎದುರು ಕುಲ್ದಿನಾಗಲು ಒಂಚೂರು ಅಡ್ಡ ಲಕ್ಕೋಡು ಅಲ್ಪಡ್ದು ವೇದಿಕೆ ಮಾತ ಗಣ್ಯರ ನಗಲು ಕಂಬಳತು ಒಂದುಲ್ಲೇರಿ ಒಂಚೂರು ಅಲ್ಪ ದಾರಿ ಬಿಡಿ. ಒಂಚೂರು ಬರಿ ಕುಂತೋಡು ದಾರಿ ಬಿಡಿ. ಏತ್ ನಂಬರ್ ಆಹಾ ಹೋಗ್ಲಿಕ್ಕೆ ಮುನ್ಸುಂಟು, ದಾರಿ ಮಾಡಿ ಕೊಡ್ಬೇಕು. ಹಲೋ ಒಂದ್ ನಿಮಿಷ ಬೇಡ 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 ಬೇಡ. ಕರಳು ತಾರಂನೆಲ್ಲರೂ ಹೀರಬೆಟ್ಟು ಶಂಕರ್ ದೇವಾಡಿಗರನ ಬಲದೆಲ್ಲ ಚಾನ್ಸ್ ತರಲು ಕಿರಿಯ ಭಾಗದಲ್ಲಿ ಹಿರೇಬೆಟ್ಟು ಶಂಕರ ದೇವಾಡಿಗರ 7ನೇ ಕ್ರಮಾಂಕ. ಅಲ್ಲೇ ಹೀರಬೆಟ್ಟು ಶಂಕರ್ ದೇವಾಡಿಗರನ ಬಲದೆಲ್ಲ ಚಾನ್ಸ್ ತರಲು ಕರಡು ಬಂದ ಪುನಃ ಹೀರಬೆಟ್ಟು ಶಂಕರ್ ದೇವಾಡಿಗರನ 9.67. ಅನ್ನ ಜಪ್ಪಲೆ ಅವು ಎರಡು ಬಿಡೋರ್ಚಿ ಒಂದ್ ಜೊತೆ ಜತ್ತಂದಿಲ್ಲ. ಬಲದಲ್ಲಿ 2ನೇ ಚಾನ್ಸ್ ಗಿಡ ಇರ್ಲೇನು 11 ತಾರೀಕು ಪೋಡು ಅಣ್ಣ ಬೇಗ ಬೇಗ. ಬಲದ ಮಲ್ಲಾಗಲ್ಲ ಸಬ್ ಜೂನಿಯರ್ ವಿಭಾಗ ನಾನು ಒಂಜಿ ಜೊತೆ ಇರಲು ಬಾಕಿಲ್ಲ. ಚಾನ್ಸ್ ಗಿಡ ನಾವು ಕೂಡ 11 ತಾರೀಕು ಪೋಡು. ಚಾನ್ಸ್ ಗಿಡವನಗಳು ಇರ್ಲೇನು ಇಂಚಿದ ಮರ್ಗಿಲ್ಡ 11 ಬೋರ್ಡ್ ಕರೆಕ್ಟ್ ಜತ್ತೊಂದು ಬೋಪಿನತ್ತು ಕುಡೋರ ಚಾನ್ಸ್ ಗಿಡವನಗಳು ಇಂಚಿದ ಮರ್ಗಿಲ್ಡ ಇರ್ಲೇನು ಪಸಂದು ಆ ಕರೆಕ್ಟ್ ಬೋರ್ಡು ದಯದಿದ್ದು ಗಮನಿಸೋಡು. 2ನೇ ಸುತ್ತದ ಚಾನ್ಸ್ ಗಿಡ ಇರ್ಲೇನು 11 ಇಂಚಿದ ಮರ್ಗಿಲ್ಡ ಬೋರ್ಡು. ಶಿವಪ್ಪ ಚಾನ್ಸ್ ಗಿಡ 2ನೇ ಸುತ್ತದ ಚಾನ್ಸ್ ಗಿಡ ಇರ್ಲೇನು 11 ತಾರೀಕು ಬೋರ್ಡು. ಹಲೋ ಏರ್ನೇರ್ಲು ಸಬ್ ಜೂನಿಯರ್ ಭಾಗದ 2ನೇ ನಂಬರ್ದ ಅವಕಾಶದ ವೇಷ ಮುಂದಾಡಿ ಬಲವೆಟ್ಟು
ಮುಂಡಾಡಿ ಬಡಾಬಿಟ್ಟು ಶ್ರೀದುರ್ಗ ಅಶಿತಾ ಭವಿಷ್ಯರ್ನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತೆರಲು ಅನ್ನ ಎರಡನೇ ಸುತ್ತ ಚಾನ್ಸ್ ಗಿಡಾರೆ ಇರ್ಲೇನ್ ಬತ್ತ ನಾ ತಾರೀಕು ಬೋರ್ಡ್ ಕರೆ ಖಾಲಿ ಹಾಕೊಂಡು ಎರಡನೇ ನಂಬರ್ 7ರ ಕ್ರಮಾಂಕದಲ್ಲಿ ಶ್ರೀ ದುರ್ಗಾ ಆಶಿತಾ ಭವಿಷ್ಯ ಮುಂಡಾಡಿ ಬಡಬೆಟ್ಟವರ ಕೋಣ ಅಲ್ಲೇ ಮುಂಡಾಡಿ ಬಡಾಬಿಟ್ಟು ಶ್ರೀದುರ್ಗ ಅಶಿತಾ ಭವಿಷ್ಯರ್ನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತೆರಲು ಕರಡು ಬರೋದು ಪುನಃ ಶ್ರೀದುರ್ಗ ಮುಂಡಾಡಿ 8.32 ಸಬ್ ಜೂನಿಯರ್ ವಿಭಾಗ ತಗೊಳ್ಬೇಕಲ್ಲ ಎಲ್ಲಿ ವಿಭಾಗ ತಗೊಳ್ಳು ಎರಡನೇ ಸುತ್ತ ಚಾನ್ಸ್ ಗಿಡಾರೆ ಇರ್ಲೇನ್ ಬತ್ತೊಂದು 4 ತಾರೀಕು ಬೋಳು ಕರೆಕ್ಟ್ ಯಾರನ್ನಿರ್ಲು ಹಲೋ ಯಾರನ್ನಿರ್ಲು ಹಗ್ಗ ಹಿರಿಯ ವಿಭಾಗಗಳು ಏತ್ ನಂಬರ್ ಮೂಡು ಆತ್ರಾಡಿ ಸಂತೋಷ್ ಪೂಜಾರ್ನ ಹಾ ಹಗ್ಗ ಹಿರಿಯ ವಿಭಾಗದಲ್ಲಿ 3ನೇ ಕ್ರಮಾಂಕ ಹಾ ಸಂತೋಷ್ ಪೂಜಾರಿ ಅವರ ಕೋಣ ಬಲದ ಮಲ್ಲ ವಿಭಾಗದಗಳು 3 ಆತ್ರಾಡಿ ಸಂತೋಷ್ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಹೇಳ್ತಾರಂದು ಪುನಃ 3 ಆತ್ರಾಡಿ ಸಂತೋಷ್ ಪೂಜಾರನ ಸಬ್ ಜೂನಿಯರ್ ವಿಭಾಗದಗಳು ಬಲ್ಲದ ಎಲ್ಲೆಗಳು ಎರಡನೇ ಸುತ್ತ ಚಾನ್ಸ್ ಗಿಡ ಇರಲಿ 4 ತಾರೀಕು ಬೋರ್ಡ್ ಕರೆ ಖಾಲಿ ಹಾಕೊಂಡು ದಯವಿಟ್ಟು ಗಮನಿಸೋರು ಜೊತೆ ಮಾತ್ರ ಇಪ್ಪನ್ನು ಬರಲು ಹಾ ಮೂಡು ಆತ್ರಾಡಿ ಸಂತೋಷ್ ಪೂಜಾರಿ ಅವರ ಕೋಣ 3ನೇ ಕ್ರಮಾಂಕದಲ್ಲಿ ಹಿರಿಯ ವಿಭಾಗ ಶಿವಪ್ಪ ಇಲ್ಲಿದ್ದೀರಿ ನೀರು ಖಾಲಿಯಾಗಿದೆ ಅಲ್ಲಿ ನಾವು ಅದೇ 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 ಅಲ್ಲೇ 3 ಆತ್ರಾಡಿ ಸಂತೋಷ್ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಕರಡು ಬರೋದು ಪುನಃ 3 ಆತ್ರಾಡಿ ಸಂತೋಷ್ ಪೂಜಾರನ 9.87 ಹಲೋ ಚಾನ್ಸ್ ಗಿಡ ಎರಡನೇ ಸುತ್ತ ಚಾನ್ಸ್ ಗಿಡಾರೆ ಆ ತರ ಕೋಡು 14 ಜೊತೆ ಇರ್ಲನ್ ಯಜಮಾನರಾಗಲ್ಲ ಎರಡನೇ ಸುತ್ತ ಚಾನ್ಸ್ ಗಿಡಾರೆ ಇರ್ಲನ್ ಬತ್ತೊಂದು 4 ತಾರೀಕು ಕೋಡು ಬಲ್ಲದ ಮಲ್ಲ ವಿಭಾಗದ 3 ಜೊತೆ ಬಲ್ಲದ ಎಲ್ಲಿ ವಿಭಾಗದ 2 ಜೊತೆ ಸಬ್ ಜೂನಿಯರ್ ವಿಭಾಗದ 5 ಜೊತೆ ಒಟ್ಟು 14 ಜೊತೆ ಇರಲು ಆತ್ರಾಡಿ ಪಡಿಮನೆ ಹಳೆಬೀಡು ಪಟ್ಟದಿಲ್ಲದ ಕಾರ್ಮಿಕ ಕಂಬಡಿನ ಪಾಲ್ಪಡೆ ಒಂದುಳ್ಳರನ ಎರಡನೇ ಸುತ್ತದ ಚಾನ್ಸ್ ಗಿಡಾರೆ ಇರ್ಲೇನ್ ಬತ್ತೊಂದು 4 ತಾರೀಕು ಬೋರ್ಡು ಬರ್ಪಿನ ಶುಕ್ರವಾರ ಎಲ್ಲೆತ್ತಲಂಜಿ 18ನೇ ತಾರೀಕು ದಾನಿ ನಿಂಜೂರದ ಕಾರ್ಮಿಕ ಕೊಡಮಂದಾಯನ ಕಂಬಳ ಆಮಂತ್ರಣ ಕೊಡ್ತಿರೋ ಬೈದಿನ ಮಾತ ಕಂಬಳಾಭಿಮಾನಿಗಳು ಎರ್ಲೆನ ಯಜಮಾನರನಗಳು ಆ ಕಂಬಳಾಡು ಪಾಲು ಪಡೆದು ಕೊಡಮನಂದಾಯ ಕುಕ್ಕಿನಂತಾಯ ದೈವದ ಕೃಪೆಗೆ ಪಾತ್ರರಾವುಡು ಪಂದನಿಗಳ ವಿನಂತಿ ಮಲ್ತೊಂದುಳ್ಳೇರು ಹಗ್ಗ ಹಿರಿಯ ವಿಭಾಗದಲ್ಲಿ ವರಂಗಾಲ್ಬಿ ಪುಟ್ಟಮ್ಮ ವಿಠಲ್ ಪೂಜಾರಿ ಅವರ ಕೋಣ ಕನ್ನಡ ತಯಾರಾಗುಳ್ಳೇರೆ ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಅಣ್ಣ ಕರ ಖಾಲಿ ಅಪ್ಪನ ಧೈರ್ಯ ಇದೆ ಇರ್ಲ ಯಜಮಾನರಾಗಲು ಎರಡನೇ ಸುತ್ತ ಚಾನ್ಸ್ ಗಿಡಾರ 6 ತಾರೀಕು ಪೋಡು ಇಂಚಿದ ಬೆರಟು ಪೋಡು ದಯವಿಟ್ಟು ಗಮನಿಸೋಡು ಸಬ್ ಜೂನಿಯರ್ ವೀರಬೆಟ್ಟು ಭಟ್ಲ ವಾಸುದೇವ ಭಟ್ರ ಕೋಣ 4ನೇ ಕ್ರಮಾಂಕದಲ್ಲಿ ನೋಡಿ ಸೆನ್ಸರ್ನವರು ಸೆನ್ಸರ್ ಇಲ್ಲ ಲೈಟ್ ಚಾಲು ಸಬ್ ಜೂನಿಯರ್ ವಿಭಾಗ ಸೆನ್ಸರ್ ಬಿಡಬೇಡಿ ಸೆನ್ಸರ್ ಸರಿಯಾಗ್ಲಿಲ್ಲ ಓಕೆ ಸರ್ ಓಕೆ ಓಕೆ. ಅಣ್ಣ ಇಲ್ಲ ಮಾಡ್ಕೊಳ್ಳಿ
ಸೆನ್ಸಾರ್. ಹಲೋ, ಹಾ ಬೆಳಗ್ಗೆ ಹಿರೇಬೆಟ್ಟು ಪಟ್ಲದಾಗಲ್ಲ ರಡ್ನೇ ಚಾನ್ಸ್ ಅತಿ. ಯಾವ ಆತ ಓ ಹಲೋ, ಎಕಡೆ ಗಿಡ ಇರತ್ತೆ. ಸಬ್ ಜೂನಿಯರ್ ಒಂಜಿ ಫಸ್ಟ್ ದಾಗ ಪುಗಂಬೇರು ಓ ಸಬ್ ಜೂನಿಯರ್ ಒಂಜುಂಡು ಸಬ್ ಜೂನಿಯರ್ ಒಂಜುಂಡು ಸಬ್ ಜೂನಿಯರ್ ಹೊರ ಗಿಡ ಇದ್ದಾರ ಸಂತೋಷ್ ಈ ಕಡೆ. ಹೊರ ಗಿಡದ ಕಡೆ ಅಲ್ಪ ಬೂರ್ದು ನಾಯನ ನೆನಪು ಕೇಳಲ್ಲ ಸರಿ. ಓ ಅಲ್ಲ ಒಂಚೂರು ರೆಫ್ರಿ ಕೂರ್ಲಿ ಒಂಚೂರು. ಹಲೋ, ಇತ್ತೆ ಎಕಡೆ ನಿಶಾನಿ ಕೊಡ್ತು ಜರ ಈಗ ಅತ್ತೆ ಎಕಡೆ ಬಲ್ಲದೆ ಬೆತ್ತಡ್ಡಿ ಬೈದೈತೆ ನಿಶಾನಿ ಕೊಡ್ತು ಜರ. ಮಂಜುಟ್ಟಿ ಪ್ರಶ್ನೆ ಬರ್ಬೋದು. ಹಲೋ, ಹಾ ಸರಿ ಸರಿ. ಹಿರೇಬೆಟ್ಟು ಪಟ್ಲ ವಾಸ್ತವ ಭಟ್ರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತೆರಳು ಕರೆಡ್ತಾರ ಒಂದಲ್ಲ. ಸೆನ್ಸರ್ ಸರಿಯಾಗ್ಲಿಲ್ಲ, ಸೆನ್ಸರ್ ಆಗ್ಲಿಲ್ಲ. ಬಿಡ್ಬೇಡಿ ಬಿಡ್ಬೇಡಿ ಬಿಡೋರ್ಚಿ. ಸೆನ್ಸರ್ ಸರಿಯಾಗ್ಲಿಲ್ಲ, ಒಂದು ನಿಮಿಷ. అన్నా ఎర్ల యజమానురాగులు నిగులు పోలే నా తారీఖు 14 ಜೊತೆ ಎರ್ಲ ಯಜಮಾನುರಾಗುలు ಖರೆ ಖಾಲಿ आपण ದಯವಿಟ್ಟು ಸಾಕಾರ ಕೊರಡು ಕಡ್ನೆ ಸುತ್ತ ಚಾನ್ಸ್ ಗಿಡ ಇರಲೇನು ಬತ್ತಂದು 6 ತಾರೀಖು ಪೋಡು 5:30 ಗಂಟೆ ಒಂದು ಬತ್ತನ್ ದಯವಿಟ್ಟು ಇದು ಪಲ್ ಸೆನ್ಸರ್ ಆಗು ಸರಿ ಮಲ್ಪರ ಅದ ಬಿಟ್ಟು ನಿಗುಲು ಅಡೆ ಬೋಲೆ ಬಲೆ ಬಲದಲ್ಲೇ ಬಲದ ಮಲ್ಲ ಸಬ್ ಜೂನಿಯರ್ ವಿಭಾಗದ 14 ಜೊತೆ ಯಜಮಾನರಾಗಲು ರಡ್ಡೆ ಸುತ್ತದ ಚಾನ್ಸ್ ಗಿಡಾರೆ ಇರ್ಲೇನ್ ಬತ್ತಂದು ಕೂಡಲೇ ಆ ತಾರೀಖು ಪೋಡು ನನ್ನ ಖಾಲಿ ನಮಕ ಅರ್ಧ ಗಂಟೆದ ಪುಸ್ತಕಪ್ಪನ್ ಅರ್ಧ ಗಂಟೆದಲ್ಲೇ ನಮ್ಮ ಮಾತ ಇರಲಿನ ಸ್ಪರ್ಧಾ ಅವಡು रेडिया सेंसर हीरोबेट पट्ल अना निगुलु उंटाले मंजोटी इड्तीनगलु निगुलु बिडले बिडले मंजोटी उंटाले चप्पड़ची आगलु उंटुदेरु निगुलु एरु बिडले हीरोबेट्टु पट्ल वासुदेव भट्रನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತೆರಲು ಕರೆಡ್ತಾ ಇರೋಂದಲ್ಲ
ಹಿರೇಬೆಟ್ಟು ಪಟ್ಲ ವಾಸ್ತವ ಪಟ್ಟಣ ಬಲದ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತೆರಲು ಕರಡು ಬರನುಪ್ಪನ ಹಿರೇಬೆಟ್ಟು ಪಟ್ಲ 12.61. అన్న చెప్పరు బాకి కూడలే చెప్పాడు కరెక్ట్ ఎవరిని ఇర్లు కుడపాలి వరంగ ఆర్బి పుట్టమ్మ విట్టల పూచారన బలద మల్ల ಚಾನ್ಸ್ ತೆರಲು ಕರಡು ಬರನಪ್ಪನ ವರಂಗ ಆರ್ಬಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ವಿಭಾಗದಲ್ಲಿ 1ನೇ ಕ್ರಮಾಂಕ ವರಂಗಾರ್ಬಿ ಪುಟ್ಟಮ್ಮ ವಿಠಲ ಪೂಜಾರರ ಕೋಣ. పొర్తు మల్పరజ్జి హలో పొడతాడు మొగులు బತ್ತ మస్తు పొడతాడు ಒಂಚೂರು ಸಾಕಾರ ಕೊರೋಡು ಒಂಚೂರು ಗಟ್ಟಿ ಮಾಡ್ಬೋದು ಬರೋಡಾಗಲ್ಲ ಗಂಟೆ ಬಂದಾಗ നമുക്ക് സമയം ഇജ്ജത് 5 ಗಂಟೆ ಕತ್ತಲೆ ಅಪ್ಪಣ 5:30 ಗಂಟೆ ಆಂಡ್ ನನಗೆ ಸುತ್ತದ ಚಾನ್ಸ್ ಉಂಡು ಮಾತಾಡಲೇನಲ್ಲ ಏರ್ ತಯಾರ ಒಂದಿಲ್ಲ ಓ ಆತ್ರಾಡಿ ಪಡು ಮನೆ ಹಳೆ ಬೀಡು ಪಟ್ಟದಿಲ್ಲದಿರಲು ಕರೆಕ್ಟ್ ತಯಾರಾಂದಿಲ್ಲ ಎರ್ಲೇನು 10 ನಗಲು ಮಂಜುಟಿ ಸ್ವಲ್ಪ ತಯಾರಾದ ಉಪ್ಪೋಡು ಅಲ್ಲೇ ಆತ್ರಾಡಿ ಪಡುಮನೆ ಹಳೆ ಬೀಡು ಪಟ್ಟದಿಲ್ಲದಿರಲು ಕರೆಕ್ಟ್ ಬರಂಗಿಲ್ಲ ವರಂಗ ಅರ್ಬಿಡಗಲ್ಲ ಮಸ್ತ್ ಪೊರ್ತಾಣ ಮಗು ಬರ್ತದೆ ವರಂಗ ಆರ್ಬಿ ಪುಟ್ಟಮ್ಮ ವಿಠಲ ಪೂಜಾರನ ಬಲ್ಲ ಮಲ್ಲ ಚಾನ್ಸ್ ತೆರಲು ಕರೆಕ್ಟ್ ತಯಾರಾಂದಿಲ್ಲ
ವರಂಗ ಅರ್ಬಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ಕರಡು ಬರೋದು ಪುನಃ ವರಂಗ ಅರ್ಬಿ ವಿಠಲ ಪೂಜಾರನ 9.32. ಇದೀಗ ನಮ್ಮ ಕಂಬಳ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಡುಪಿಯ ಹೆಸರಾಂತ ಯುವ ಉದ್ಯಮಿಗಳು ಕಂಬಳ ಕ್ಷೇತ್ರಕ್ಕೆ ತನ್ಮೂಲಕ ತನ್ನದೇ ಆದ ಕೊಡುಗೆಯನ್ನು ನೀಡಿದಂಥವರು, ಧಾರ್ಮಿಕ ಸಾಮಾಜಿಕ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿಕೊಂಡು ಬಂದಂಥವರು ಅಜಯ್ ಪುರುಷೋತ್ತಮ ಶೆಟ್ಟಿ ಉಡುಪಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಉಜ್ವಲ್ ಡೆವಲಪರ್ಸ್ ಉಜ್ವಲ್ ಗ್ರೂಪ್ಸ್ ಉಡುಪಿ. ಇವರೀಗ ಕಂಬಳ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಓಂ ಗೃಣಿ ಸೂರ್ಯಾಯ ನಮಃ, ಓಂ ಸೋಮಾಯ ನಮಃ. ಸೂರ್ಯಲ್ಲ ಚಂದ್ರದೇವರಿಗೆ ನಮಸ್ಕಾರ. ನಮ್ಮ ತುಳುನಾಡದ ಬಾವುಟನ್ ನಮ್ಮ ತುಯಡ ಸೂರ್ಯಲ್ಲ ಚಂದ್ರ ಉಂಡು ಒಯ್ತು ಅರ್ಥರಾದ ಪಂಡ ಸೂರ್ಯಲ್ಲ ಚಂದ್ರ ಪಂಡ ಸನಾತನ ಮುಂಟ ತುಳುನಾಡದ ಸಂಸ್ಕೃತಿ ಉಪ್ಪುಂಡು. ತುಳುನಾಡದ ಸಂಸ್ಕೃತಿ ಡೊಂಜಿ ಅವಿಬಿಜ್ಜಿನ ಅಂಗ ಓಪಂಡ ಕಂಬಳ. ಕಂಬಳ ನಮ್ಮ ಶಿವದೇವರಿಗೆ ಒಂದು ಅರ್ಪಣೆ ಮಲ್ಪುನ ಸೇವೆ. ಪ್ರಕೃತಿನ ಪೂಜೆ ಮಲ್ತೊಂದು ಬರೋದಿಲ್ಲ ನಮ್ಮ ತುಳುವೇರು. ಅಂಚೆನೆ ನಮ್ಮ ಭೂದೇವಿಗಳ ನಮ್ಮ ಈ ದಿನ ನಮಸ್ಕಾರ ಮಲ್ಪ. ರೈತರು ಬೊಕ್ಕ ಎರ್ಮೇರ ಮಧ್ಯದೊಂದು ಸಂಬಂಧ ತೂವರ ತಿಕ್ಕೊಂಡು ಒಂದು ಪೊರ್ಲಾದ ಒಂದು ಸಂಸ್ಕೃತಿ ಒನೇನು ಪ್ರಿಸರ್ವ್ ಮಲ್ತೊಂದು ಬರ್ತೀನ ಆತರಡಿ ಪಡುಮಣೆಗೆ ಎನ್ನ ಹೃದಯಪೂರ್ವಕ ಧನ್ಯವಾದ. ಸೇರಿದಿನ ಪೂರ್ವ ನಮಸ್ಕಾರ. ಮೂಲಿಕಲ ಮಧ್ಯ ಹಿಡಿತಾರೆ ಮಸ್ತ್ ಖುಷಿ ಆಂಡು ಪೂರೇರೆಗ್ಲ ಎಡ್ಡೆ ಆಡು. ಓಂ ನಮಃ ಶಿವಾಯ. ಬಹಳ ಅರ್ಥಪೂರ್ಣವಾಗಿ ಕಂಬಳವನ್ನು ಉದ್ದೇಶಿಸಿ ಮಾತನಾಡಿದಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಉಜ್ವಲ್ ಗ್ರೂಪ್ಸ್ನ ಉಡುಪಿಯ ಅಜಯ್ ಪಿ ಶೆಟ್ಟಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಎರಡನೇ ಚಾನ್ಸ್ಗಾಗಿ ಕೋಣಗಳು ಸಿದ್ಧತೆಯಲ್ಲಿ. ಕರಡ್ತಾ ಇರೋ ಬೊಮ್ಮರ ಬಿಟ್ಟು ಜಂಗೊಟ್ಟು ದಿವಂಗತ ಕಾಲು ಶೆಟ್ಟನಿಲ್ಲದಿರಲು ಅದೇ ಬೊಮ್ಮರಬೆಟ್ಟು ಜಂಗೊಟ್ಟು ದಿವಂಗತ ಕಾಳು ಶೆಟ್ಟಿಯವರ ಕೋಣಗಳು ಮೊದಲ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 9.88. ಎರಡನೇ ಚಾನ್ಸ್ಗಾಗಿ ಅವಕಾಶ. ಬೊಮ್ಮರ ಬೆಟ್ಟು ಜಂಗೊಟ್ಟು ದಿವಂಗತ ಕಾಲು ಶೆಟ್ಟನ ಇಲ್ಲದಿರಲು ರಡ್ಡನೇ ಸುತ್ತದ ಚಾನ್ಸ್ ಕರೆಕ್ಟ್ ತಯಾರ ಹೊಂದಿಲ್ಲ. ಸುತ್ತಿನ ಸ್ಪರ್ಧೆಯಲ್ಲಿ ಬೊಮ್ಮರಬೆಟ್ಟು ಜಂಗೊಟ್ಟು ದಿವಂಗತ ಕಾಳು ಶೆಟ್ಟರ 6ನೇ ಕ್ರಮಾಂಕದಲ್ಲಿ ಅಲ್ಲೇ ಬೊಮ್ಮರ ಬೆಟ್ಟು ಜಂಗೊಟ್ಟು ದಿವಂಗತ ಕಾಲು ಶೆಟ್ಟನಿಲ್ಲದಿರಲು 11.72 ಮೊದಲ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ ಬೊಮ್ಮರಬೆಟ್ಟು ಜಂಗೊಟ್ಟು ದಿವಂಗತ ಕಾಳು ಶೆಟ್ಟಿಯವರ ಕೋಣಗಳು 9.88. ಎರಡನೇ ಸುತ್ತಿನಲ್ಲಿ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 11.72. ಕೋಣಗಳಿಗೆ, ಕೋಣಗಳ ಯಜಮಾನರುಗಳಿಗೆ, ಕೋಣಗಳ ಪರಿಚಾರಕರುಗಳಿಗೆ, ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕುಟುಂಬಸ್ಥರ ಪರವಾಗಿ ಅನಂತ ಧನ್ಯವಾದಗಳು. ಕರಡು ತಯಾರ ಕೋಟ ಪಡುಕರೆ ರಿಜ್ವಾನ್ ಬ್ಯಾರಿ ಬಳದ ಎಲ್ಲಿ ವಿಭಾಗದ ರಡ್ಡನೆ ಸುತ್ತದ ಚಾನ್ಸ್ ತೇರ್ಲು.
ಕೋಟಪಡ್ಕರ ರಿಜ್ವಾನ್ ಬ್ಯಾರಿ ಬಲದ ಎಲ್ಲಿ ವಿಭಾಗದ ಎರಡನೇ ಸುತ್ತದ ಅಕೇರಿದ ಚಾನ್ಸ್ ತಿರಲು ಕರೆಕ್ಟ್ ಒಂದಲ್ಲ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹಿರಿಯಡ್ಕದ ಹಿಂದೂ ಯುವ ಸೇನೆಯ ಪ್ರಮುಖರಾದಂಥ ಶೇಖರ್ ಶೆಟ್ಟಿ ಹಿರಿಯಡ್ಕ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವಕ್ಕೆ ತಮಗೂ ಮತ್ತು ತಮ್ಮ ಸ್ನೇಹಿತ ಬಂಧುಗಳಿಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಕೋಟಪಡ್ಕೆರೆ ರಿಜ್ವಾನ್ ಬ್ಯಾರಿ ಬಲದಲ್ಲಿ ರಡ್ಡನೇ ಸರ್ತ ಹಾಕಿರದ ಚಾನ್ಸ್ ಇರಲು ಕರೆಕ್ಟ್ ಬರೋದು. ಪುನಃ ಕೋಟ ಪಡುಕೆರೆ 8.58 ಕೋಟಪಡುಕೆರೆ ರಿಜ್ವಾನ್ ಬ್ಯಾರಿಯವರ ಕೋಣಗಳು ಮೊದಲ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 8.52. ಎರಡನೇ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 8.58. ಕೋಣಗಳಿಗೆ ರಿಜ್ವಾನ್ ಬ್ಯಾರಿ ಅವರಿಗೆ ಕೋಣಗಳ ಜೊತೆಯಲ್ಲಿ ಆಗಮಿಸಿದಂತ ಪರಿಚಾರಕರುಗಳಿಗೆ ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅಂಬಾಗಿಲು ದುರ್ಗಾ ಪ್ರಣಿಸಿದಾಗಲ್ಲ ಬಲದಲ್ಲಿ ಚಾನ್ಸ್ ಇರಲು ಕರೆಕ್ಟ್ ತಾರ ಪುನಃ ಅಂಬಾಗಿಲು ದುರ್ಗಾ ಪ್ರಣಿಸಿದಾಗಲ್ಲ ಬಲದಲ್ಲಿ ಚಾನ್ಸ್ ಇರಲು. ಅಲ್ಲಿ ಅಂಬಾಗಿಲು ದುರ್ಗಾ ಪ್ರಣಿಸಿದಾಗಲ್ಲ ಬಲದಲ್ಲಿ ರಡ್ಡನೇ ಸುತ್ತ ಚಾನ್ಸ್ ಇರಲು ಕರೆಕ್ಟ್ ಬಂದ. ಪುನಃ ಅಂಬಾಗಿಲು ದುರ್ಗಾ ಪ್ರಣಿಸಿದಾಗಲ್ಲ 10.74. ದುರ್ಗಾ ಪಣ್ಸ್ ಅಂಬಾಗಿಲು ಇವರು ಮೊದಲ ಚಾನ್ಸ್ ನಲ್ಲಿ ಇವರ ಕೋಣಗಳು ಪಡೆದುಕೊಂಡಂತ ಸಮಯ 10.39. ಎರಡನೇ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 10.74. ಕೋಣಗಳ ಯಜಮಾನರಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದಾರೆ. ಧನ್ಯವಾದಗಳು. ಯಾರನ್ನ ಕರೆಕ್ಟ್ ಮುಂಡಾಡಿ ಬಡ ಬಿಟ್ಟು ಶ್ರೀದುರ್ಗ ಅಶಿತಾ ಭವಿಷ್ಯರ್ನ ಬಲದಲ್ಲಿ ಚಾನ್ಸ್ ತರಲು. ಪರೀಕಾ ಕಂಬಳ ಮಹೋತ್ಸವದ ಪ್ರಮುಖರು, ಕಂಬಳದ ಯಜಮಾನರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕುಟುಂಬ ಕಂಬಳದ ಉತ್ಸವದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಮುಂಡಾಡಿ ಬಡ ಬಿಟ್ಟು ಶ್ರೀದುರ್ಗ ಅಶಿತಾ ಭವಿಷ್ಯರ್ನ ಬಲದಲ್ಲಿ ರಡ್ಡನೇ ಸುತ್ತ ಹಾಕಿದ ಚಾನ್ಸ್ ತಿರ್ಲು. ಪರೀಕಾರ ಮನೆ ಹರಿರಯ್ಯ ಅವರಿಗೆ ಈ ಒಂದು ಕಂಬಳ ಮಹೋತ್ಸವದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಗುಡ್ಪಲೆ ಮುಂಡಾಡಿ ಬಡ ಬಿಟ್ಟು ಮುಂಡಾಡಿ ಬಡ ಬಿಟ್ಟು ಶ್ರೀದುರ್ಗ ಅಶಿತಾ ಭವಿಷ್ಯರ್ನ ಬಲದಲ್ಲಿ ಚಾಸ್ತಿಯಲ್ಲ ಕರಡು ಬರೆದ ಪುನಃ ಮುಂಡಾಡಿ ಬಡ ಬಿಟ್ಟು 9.86. ಶ್ರೀದುರ್ಗ ಅಶಿತಾ ಭವಿಷ್ಯ ಮುಂಡಾಡಿ ಬಡಬೆಟ್ಟು ಮೊದಲ ಚಾನ್ಸ್ ನಲ್ಲಿ ಪಡೆದುಕೊಂಡಂತಹ ಸಮಯ ಈ ಕಂಬಳದಲ್ಲಿ 10.50. ಎರಡನೇ ಚಾನ್ಸ್ ನಲ್ಲಿ ಪಡೆದುಕೊಂಡಂತಹ ಸಮಯ 9.86.
ಕೋಣಗಳ ಯಜಮಾನರಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣಗಳ ಜೊತೆಯಲ್ಲಿ ಬಂದಿರುವಂತಹ ಕಂಬಳ ಅಭಿಮಾನಿಗಳಿಗೆ, ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳದ ಉತ್ಸವದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳು. ಯಾರನ್ನೇರ್ಲ ಓ ಹಲೋ ಶಿವಪ್ಪ, ಹಲೋ ಶಿವಪ್ಪ, ಯಾರನ್ನೇರ್ಲು ಕರೆಕ್ಟ್ ಹಲೋ ಸಬ್ಜೂನಿಯರ್ ವಿಭಾಗದಲ್ಲಿ ಮೊದಲ ಕ್ರಮಾಂಕ ಮುಟ್ಲಪಾಡಿ ಮಡಿವಾಳರ ಮನೆ ಸುರೇಶ್ವರ ಹಾ ಮುಟ್ಲಪ್ಪಾಡಿ ಮಡಿವಾಳ್ರ ಮನೆ ಸುಶಾಂತ್ ಸುರೇಶ್ ಮಡಿವಾಳ್ರನ ಅಂದಿಗೆ ಮುಟ್ಲಪ್ಪಾಡಿ ಮಡಿವಾಳ್ರ ಮನೆ ಸುಶಾಂತ್ ಸುರೇಶ್ ಮಡಿವಾಳ್ರನ ಸಬ್ ಜೂನಿಯರ್ ವಿಭಾಗದ ರಡ್ಡನೇ ಸುತ್ತ ಚಾನ್ಸ್ ತೆರಲು. ಸಬ್ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಕ್ರಮಾಂಕ ಮುಟ್ಲಪಾಡಿ ಮಡಿವಾಳರ ಮನೆ ಸುರೇಶ್ ಅವರ ಮಡಿವಾಳ ಅವರ ಕೋಣ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಪ್ರಮುಖ ಪದಾಧಿಕಾರಿಗಳು, ಮಣಿಪಾಲದ ಹೃದಯ ಭಾಗದಲ್ಲಿರುವಂತಹ ಶಾಂತಲ ಹೋಟೆಲ್ನ ಆಡಳಿತ ಪಾಲುದಾರರು, ಆತ್ರಾಡಿಯ ಪ್ರಸಿದ್ಧ ಛಾಯಾಗ್ರಾಹಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಸನ್ಮಾನ್ಯ ಪ್ರಕಾಶ್ ಶೆಟ್ಟಿಯವರಿಗೆ. ಹಲೋ ಅಂತ ಬರ್ತಾಂಡ್ ಮಗಳು ಹಾಗೆ ಹಿರಿಯರ್ಕದ ಪಡ್ಡಾಮು ಬೀಡು ಸುರೇಶ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಉತ್ಸವದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಹಿರಿಯರ್ಕ ಪಡ್ಡಾಮು ಬೀಡು ಸುರೇಶ್ ಶೆಟ್ಟಿಯವರಿಗೆ. ಕರೆಕ್ ನೀರು ಜಾಸ್ತಿ ಅವನೊಂದು ಇದು ಕರೆಕ್ ನೀರು ಪೋಪಿ ನೆನ್ ಬಂದ್ ಮಲ್ಪೋಡು. ಹಲೋ ಮಾಡ್ತೀವಿ. ಆ ಶಿವಪ್ಪನವರ ತಂಡದಲ್ಲಿ ಒಂದು ಇನ್ನಿಬ್ರು ಇದ್ರಲ್ಲ, ಎಲ್ಲಿಗೋದ್ರು? ಶಿವಪ್ಪನ ಗ್ರೂಪ್, ಶಿವಪ್ಪ ನಿನ್ನ ತಂಡದ ಸದಸ್ಯರು ಇಬ್ರು ಇದ್ರಲ್ಲ ಇಲ್ಲಿ, ಶಂಕರ ಮತ್ತು ಗೋವಿಂದ, ಎಲ್ಲಿಗೋದ್ರು? ಅಲ್ಲಿ ಸ್ವಲ್ಪ ನೀರು ಕಟ್ಟಬೇಕು, ಕಂಬಳ ಗದ್ದೆಗೆ ನೀರು ಜಾಸ್ತಿ ಆಗ್ತಾ ಇದೆ. ಹಾ ಬಾಪ, ನಿನ್ನ ಹೆಸರೇನು? ಯಲ್ಲಪ್ಪನ. ಯಲ್ಲಪ್ಪ ಹೋಗಪ್ಪಲ್ಲಿ. ಅಲ್ಲೇ ಮುಟ್ಲಪ್ಪಾಡಿ ಮಡಿವಾಳ್ರ ಮನೆ ಸುಶಾಂತ್ ಸುರೇಶ್ ಮಡಿವಾಳ್ರನ ಸಬ್ ಜೂನಿಯರ್ ವಿಭಾಗದಲ್ಲೂ 10.98 ಬೊಮ್ಮಾರಬೆಟ್ಟು ಮಡಿವಾಳರ ಮನೆ ಸುಶಾಂತ್ ಸುರೇಶ್ ಮಡಿವಾಳರ ಕೋಣಗಳು ಮೊದಲ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 10.83, ಎರಡನೇ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 10.98. ಕೋಣಗಳ ಯಜಮಾನರಿಗೆ, ಕೋಣಗಳಿಗೆ ಮತ್ತು ಕೋಣಗಳ ಜೊತೆಯಲ್ಲಿ ಬಂದಿರುವಂತಹ ಎಲ್ಲ ಪರಿಚಾರಕರಿಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡಿದ್ದೇವೆ. ನಡೂರು ಕೊಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತರಲು ಕರೆಡ್ತಾರನ್ನಪ್ಪನ. ನಡೂರು ಕೊಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರನ
ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳದ ಉತ್ಸವದಲ್ಲಿ ಜೈ ಹನುಮಾನ್ ಯುವಕ ಸಂಘ ಆತ್ರಾಡಿ ಅಲೆ ನಡೂರು ಕೊಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ಕರಡು ಬಂದ ಪುನಃ ನಡೂರು ಕೊಂಡಿಕೆ 9.01 ನಡೂರು ಕಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಎಸ್ ಪೂಜಾರಿಯವರ ಕೋಣಗಳು ಮೊದಲ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 13.16. ಎರಡನೇ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 9.01. ಕೋಣಗಳಿಗೆ, ಕೋಣಗಳ ಯಜಮಾನರುಗಳಿಗೆ, ಕೋಣಗಳ ಜೊತೆಯಲ್ಲಿ ಬಂದಿರುವಂತಹ ಎಲ್ಲ ಪರಿಚಾರಕರಿಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕುಟುಂಬಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಕರಡ್ತಾ ರಾವ್ನೆಲ್ಲರೂ ಹೀರೆಬೆಟ್ಟು ಶಂಕರ್ ದೇವಾಡಿಗರ್ನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ಲರ್ ಹೀರೆಬೆಟ್ಟು ಶಂಕರ್ ದೇವಾಡಿಗರ್ನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ಲರ್ ಅಲ್ಲೇ ಹೀರೆಬೆಟ್ಟು ಶಂಕರ್ ದೇವಾಡಿಗರ್ನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ಲರ್ ಕರಡು ಬಂದ ಪುನಃ ಹೀರೆಬೆಟ್ಟು ಶಂಕರ್ ದೇವಾಡಿಗರ್ನ 8.39. ಹೀರೆಬೆಟ್ಟು ಶಂಕರ್ ದೇವಾಡಿಗರ ಕೋಣಗಳು ಮೊದಲ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 8.41. ಎರಡನೇ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 8.39. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಹೀರೆಬೆಟ್ಟು ಶಂಕರ್ ದೇವಾಡಿಗರ ಕೋಣಗಳಿಗೆ, ಕೋಣಗಳ ಯಜಮಾನರಿಗೆ, ಕೋಣಗಳ ಜೊತೆಯಲ್ಲಿ ಬಂದಿರುವಂತಹ ಪರಿಚಾರಕರಿಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಉತ್ಸವದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಕರೆಕ್ಟ್ ಯಾರನ್ನೆರಲು ಹಲೋ ಹಲೋ ಮಾರ್ಡಿ ಕೊಡ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ನ ಬಲದಲ್ಲಿಯ ಚಾನ್ಸ್ ಕರೆಡ್ತಾ ಇರೋದಿಲ್ಲ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಉತ್ಸವ ಕಾರ್ಯಕ್ರಮಕ್ಕೆ ಪೆರಡೂರಿನ ಪ್ರಸಿದ್ಧ ಹೋಟೆಲ್ ಉದ್ಯಮಿಗಳು, ಮಣಿಪಾಲದ ಹೋಟೆಲ್ ಉದ್ಯಮಿಗಳಾದಂತಹ ಸನ್ಮಾನ್ಯ ದಿನೇಶ್ ಹೆಗಡೆ ಬಜ್ಜಾಲು ಪೆರಡೂರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕುಟುಂಬದ ಕಂಬಳ ಉತ್ಸವ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಕಂಬಳದ ಅಭಿಮಾನಿಗಳ ಪರವಾಗಿ ಸನ್ಮಾನ್ಯ ದಿನೇಶ್ ಹೆಗಡೆ ಬಜ್ಜಾಲು ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಪದ್ಮಾವತಿ ಗೋವಿಂದ ನಾಯಕ್ ಮಾರ್ಡಿ ಕೊಡ್ಲಾಡಿ ಮಾರ್ಡಿ ಕೊಡ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ನ ಬಲದಲ್ಲಿಯ ಚಾನ್ಸ್ಲರ್
ಹಲೋ ಹಾ ರೆಡಿ ಆಗಿದೆ ಮತ್ತೆ ಪುರ್ತಾಂಡು ಕತ್ತಲ್ಯಾಂಡು ಅಲ್ಲೇ ಮಾಟಿ ಕೊಟ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ನ ಬಲದಲ್ಲ ಚಾಸ್ತಿರ್ಲು ಕರಡು ಬರೆದ ಪುನಃ ಮಾಡಿ ಕೊಟ್ಲಾಡಿ ಪದ್ಮಾವತಿ ಗೋವಿಂದ ನಾಯ್ಕರ್ನ 8.70. ಪದ್ಮಾವತಿ ಗೋವಿಂದ ನಾಯ್ಕ್ ಮಾಡಿ ಕೊಡ್ಲಾಡಿ ಅವರ ಕೋಣಗಳು ಮೊದಲ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 8.66. ಎರಡನೇ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 8.70. ಕೋಣಗಳ ಯಜಮಾನರಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣಗಳಿಗೆ ಆತಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳದ ಉತ್ಸವದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ಸಮರ್ಪಿಸಿಕೊಂಡಿದ್ದಾರೆ. ಯಾರನ್ನೆಲ್ಲೋ ಅನ್ನ ಚಾನ್ಸ್ ಗಿಡಾರ ಬಾಕಿ ತಿನ್ನಗಳು ಇರ್ಲೇನು ಮತ್ತೊಂದು ಆತಾರಕ್ಕೆ ಪೋಡು. ಹಿರೇಬೆಟ್ಟು ಪಟ್ಲದಾಗಿರ್ಬೋದು, ಹಿರೇಬೆಟ್ಲು ಶಂಕರ ದೇವಾಡಿಗೆ ಇರ್ಬೋದು, ಮುದ್ದೂರು ಅಂಕ್ರಾಲ್ದಾಗಲು, ಬಲದ ಮಲ್ಲಗುಲ್ಬೋಡು, ಬಲದ ಮಲ್ಲ ಮೂಜ್ಯ ತಯಾರಲ ನಜೆ ಮಾಡ್ರಂಗಲು, ವರಂಗ ಅರ್ಬಿದಾಗಲು, ಅಡ್ಜಿಲ್ ಕುಂಜಾಲ್ದಾಗಲು, ಮೂಡು ಆತ್ರಾಡ್ದಾಗಲು. ಎತ್ ನಂಬರ್ ಹಿರೇಬೆಟ್ಟು ಶಂಕರ್ ದೇವಾಡಿಗೆರ್ನ ಬಲದಲ್ಲಿ ರಡ್ಡನೆ ಸುತ್ತ ಹಾಕಿಡಿದ ಚಾನ್ಸ್ ತರಲು ಕಡ್ತಾರನಪ್ಪನ ಹಿರೇಬೆಟ್ಟು ಶಂಕರ್ ದೇವಾಡಿಗೆರ್ನ ಏಳನೇ ಕ್ರಮಾಂಕ ಹಿರೇಬೆಟ್ಟು ಶಂಕರ ದೇವಾಡಿಗರ ಹಿರೇಬೆಟ್ಟು ಶಂಕರ ದೇವಾಡಿಗರ್ನ ಬಲದಲ್ಲ ಚಾನ್ಸ್ ತರಲು ಕರಡು ಬರೆದ ಪುನಃ ಹಿರೇಬೆಟ್ಟು ಶಂಕರ ದೇವಾಡಿಗರ್ನ 8.43. ಹಿರೇಬೆಟ್ಟು ಶಂಕರ್ ದೇವಾಡಿಗರ ಕೋಣಗಳು ಮೊದಲ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 9.67. ಎರಡನೇ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 8.43. ಕೋಣಗಳ ಯಜಮಾನರಿಗೆ, ಕೋಣಗಳ ಪರಿಚಾರಕರಿಗೆ, ಕೋಣಗಳಿಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳದ ಉತ್ಸವದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಯಾರನ್ನೆಲ್ಲ ಓ ಮುದ್ದೂರು ಅಂಕ್ರಾಲು ಸುಬ್ರಾಯ ನಾಯ್ಕರ್ನ ಬಲದಲ್ಲ ಅಕೇರ್ದ ಚಾನ್ಸ್ ತರಲು ಕರಡ್ತಾರನ್ನಪ್ಪನ ಮುದ್ದೂರು ಅಂಕ್ರಾಲು ಸುಬ್ರಾಯ ನಾಯ್ಕರ್ನ
ಹೊರಡಿಗೆ ನಾಗಲ ಜಬ್ಬಲೆ ದಯವಿಟ್ಟು ವಾದ್ಯ ಮೇಳದವರು ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ಭದ್ರು ನೀಲ ಭದ್ರ ಅಲ್ಲೇ ಮುತ್ತೂರು ಅಂಕ್ರಾಲು ಸುಬ್ರಾಯ ನಾಯ್ಕರ್ನ ಬಲದಲ್ಲಿ ಚಾನ್ಸ್ ತೆರಲು ಕರೆಕ್ಟ್ ಬರೋದು ಪುನಃ ಮುತ್ತೂರು ಅಂಕ್ರಾಲು 8.78. ಮುದ್ದೂರು ಅಂಕ್ರಾಲು ಸುಬ್ರಾಯ ನಾಯ್ಕರವರ ಕೋಣಗಳು ಮೊದಲ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 8.77. ಎರಡನೇ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 8.78. ಯಾರನ್ನೆರಲು ಕೋಣಗಳಿಗೆ, ಕೋಣಗಳ ಯಜಮಾನರುಗಳಿಗೆ, ಕೋಣಗಳ ಪರಿಚಾರಕರುಗಳಿಗೆ ಆತ್ರಾಡಿ ಪಡುಮನೆ ಹಳಿಬೀಡು ಪಟ್ಟದ ಮನೆಯ ಕಂಬಳ ಉತ್ಸವದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಯಾರನ್ನೆರಲು ಲೆತ್ತನ್ ಪಡ್ತಾನೆ ಕತ್ತಲಾಂಡು ಬಲದ ಮಲ್ಲಾಗಲು ಬರ್ತಾರ ಅರ್ಬಿದಗುಲ್ಲ 3 ಆತ್ರಾಡಿ ನಾಲ್ಕನೇ ಕ್ರಮಾಂಕ ಹೀರಬೆಟ್ಟು ಭಟ್ಟ ವಾಸುದೇವ ಭಟ್ಟನಗೌಡ. ಹೀರಬೆಟ್ಟು ಪಟ್ಲ ವಾಸುದೇವ ಭಟ್ರನ ಸಬ್ ಜೂನಿಯರ್ ವಿಭಾಗದ ರಡ್ಡನೇ ಸುತ್ತ ಹಾಕಿರೋದು ಚಾನ್ಸ್ ತೆರಲು ಕರೆಕ್ಟ್ ತಯಾರನ್ನು ಪುನಃ ಹೀರಬೆಟ್ಟು ಪಟ್ಲ ವಾಸುದೇವ ಭಟ್ರನ ಬಲದ ಮಲ್ಲಾಗಲು 3 ಆರ್ಬಿದಾಗುಲ್ಲ 3 ಆತ್ರಾಡದಾಗಲು ಸಬ್ ಜೂನಿಯರ್ ವಿಭಾಗದಲ್ಲಿ ನಾಲ್ಕನೇ ಕ್ರಮಾಂಕ ಹೀರಬೆಟ್ಟು ಭಟ್ಟ ವಾಸುದೇವ ಭಟ್ಟ. ಬಲದ ಮಲ್ಲಾಗಲು ಉಳ್ಳೇರೆ ಅವಳು ವರಂಗ ಅರ್ಪಿದಾಗುಲ್ಲ 3 ಆತ್ರಾಡಿದಾಗಲು ಚಾನ್ಸ್ ಗಿಡವ್ರಂದ ಇರ್ಲಿನ್ ಬತ್ತಂದ ತರಕ್ಪೋಡು 3 ಆತ್ರಾಡಿ ಅಜ್ಜನ ಕುಂಜಾಲದಾರು ವರಂಗದವರು ತಮ್ಮ ವಿಠಲ್ ಪೂಜಾರ ಕೂಡ 3 ಜೊತೆಗೆ ಬರಡು ಹೆಪ್ಪಡಗಳು ಹೀರಬೆಟ್ಟು ಪಟ್ಲ ವಾಸುದೇವ ಭಟ್ರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತೆರಲು ಕರೆಕ್ಟ್ ತಯಾರೊಂದಲ್ಲ ಪ್ರಭುಕ್ಲೆ ಪೊರ್ತು ಮಲ್ಪರೆಂಜಿ ಕತ್ತಲಾಂಡ್ ಸಬ್ ಜೂನಿಯರ್ ವಿಭಾಗದಲ್ಲಿ ನೀತಿ ಪೊರ್ತು ಮಲ್ತೆರಡ ಅಲ್ಲೇ ಹೀರಬೆಟ್ಟು ಪಟ್ಲ ವಾಸುದೇವ ಭಟ್ರನ ಸಬ್ ಜೂನಿಯರ್ ವಿಭಾಗದ ಚಾನ್ಸ್ ತೆರಲು 9.90.
ಏರ್ನೆರ್ಲು ಸಂತೋಷ್ ಅವರು ಹಿರೇಬೆಟ್ಟು ಪಟ್ಲ ವಾಸುದೇವ ಭಟ್ರವರ ಕೋಣಗಳು ಮೊದಲ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 12.61, ಎರಡನೇ ಚಾನ್ಸ್ನಲ್ಲಿ ಪಡೆದುಕೊಂಡ ಸಮಯ 9.90. ಅಲ್ಲ ಉಂತಲ್ಲಿ ಯಾರನ್ನ ಕೋನ ಹೀರಬೆಟ್ಟು ವಾಸುದೇವ ಭಟ್ರನ 8.66. ಹಿರೇಬೆಟ್ಟು ಪಟ್ಲ ವಾಸುದೇವ ಭಟ್ರ ಕೋಣಗಳು ಹಗ್ಗ ಕಿರಿಯು ಭಾಗದಲ್ಲಿ ಮೊದಲ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 9.05, ಎರಡನೇ ಚಾನ್ಸ್ನಲ್ಲಿ ಪಡೆದುಕೊಂಡಂತ ಸಮಯ 8.66. ಹಗ್ಗ ಕಿರಿಯು ಭಾಗದಲ್ಲಿ ಒಟ್ಟು 8 ಜೊತೆ ಕೋಣಗಳು ಭಾಗವಹಿಸಿರುವಂತದ್ದು. ನಿಖರವಾದ ಫಲಿತಾಂಶವನ್ನು ಪ್ರಕಟಿಸುವರಿದ್ದೇವೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ 2025ನೇ ಸಾಲಿನ ಕಂಬಳ ಮಹೋತ್ಸವದಲ್ಲಿ ಹಗ್ಗ ಕಿರಿಯ ವಿಭಾಗ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು 8.43. ಅದೇ ರೀತಿ ಯಾವುದು ಯಾರ್ದು ದುರ್ಗಾ ಆಚಿತ ಮುಂಡಾಡಿ ಬಡ ಬೆಟ್ಟ 8.47. ಈ ಸೈಡಲ್ಲಿ ಹೋಗಿ. ಮತ್ತೊಂದು ಕರೆಯಲ್ಲಿ ಆ ಭಾಗಕ್ಕೆ ಹೋಗುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿ ಪ್ರವೇಶ ಭಾಗ ಇದೆ. ಹಗ್ಗ ಕಿರಿಯ ವಿಭಾಗ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡ ಕೋಣಗಳು 8.43 ಸೆಕೆಂಡುಗಳ ಅಂತರದಲ್ಲಿ ಓಟವನ್ನು ಓಡಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡ ಕೋಣಗಳು ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು ಪ್ರಥಮ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು 8.52 ಸೆಕೆಂಡುಗಳ ಮುಖಾಂತರ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಕೋಟಾ ಪಡುಕೆರೆ ರಿಜ್ವನ್ ಬ್ಯಾರಿ ಇವರ ಕೋಣಗಳು ದ್ವಿತೀಯ. ಕರೆಕ್ಟ್ ಯಾರನ್ನೆರಲು ಸಬ್ ಜೂನಿಯರ್ ವಿಭಾಗದಲ್ಲಿ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾ ಇದ್ದೇವೆ. ಹಲೋ ಯಾರನ್ನೆರಲು ಮೂರು ಜೊತೆ ಕೋಣಗಳಿದೆ.
ಸ್ಪರ್ಧಾ ವಿಭಾಗದಲ್ಲಿ ಯಾರಿದ್ದಾರೆ? ಸಂತೋಷ್ ಶೆಟ್ರ ಯಾರು? ಮೂಡು ಆತ್ರಾಡಿ ಸಂತೋಷ್ ಪೂಜಾರಿ ಅವರ ಕೋಣಗಳು. ಸಬ್ ಜೂನಿಯರ್ ವಿಭಾಗದಲ್ಲಿ ಫಲಿತಾಂಶವನ್ನ ಪ್ರಕಟಿಸ್ತಾ ಇದ್ದೇವೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು 8.32 ಸೆಕೆಂಡುಗಳನ್ನ ಪಡೆದು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಶ್ರೀ ದುರ್ಗಾ, ಆಶಿತಾ, ಭವಿಕ್ಷಾ, ಮುಂಡಾಡಿ ಬಡಬೆಟ್ಟು ಇವರ ಕೋಣಗಳು. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಕೋಣಗಳು 8.41 ಸೆಕೆಂಡುಗಳ ಅಂತರದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಹಿರೇಬೆಟ್ಟು, ಶಂಕರ ದೇವಾಡಿಗರ ಕೋಣಗಳು. ಪ್ರಥಮ ದುರ್ಗಾಶಿತ ಭವಿಷ್ಯ ಮುಂಡಾಡಿ ಬಡಬೆಟ್ಟು, ದ್ವಿತೀಯ ಹಿರೇಬೆಟ್ಟು, ಶಂಕರ ದೇವಾಡಿಗರ ಕೋಣಗಳು. ಸ್ಪರ್ಧೆಯಲ್ಲಿ 15ನೇ ವಿಭಾಗದಲ್ಲಿ ಮೂರು ಸಂತೋಷ್ ಪೂಜಾರಿ ಅವರ ಕೋಣ 3ನೇ ಕ್ರಮಾಂಕದಲ್ಲಿ. ಮೂಡು ಆತ್ರಾಡಿ ಸಂತೋಷ್ ಪೂಜಾರ್ನತೆ ಕರಡ್ತಾ ರೌಂಡಲ್ಲೇ ಬಲದ ಮಲ್ಲ ವಿಭಾಗದ ಎರಡನೇ ಸುತ್ತದ ಹಾಕಿದ ಚಾನ್ಸ್ ತೆರಲು ಮೂಡು ಆತ್ರಾಡಿ ಸಂತೋಷ್ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು. ಕೊಡ್ತಾಣ ಮಗಳು ಸಂತೋಷ್ ಪೂಜಾರಿ ಅವರ ಮೂಡು ಆತ್ರಾಡಿ ಸಂತೋಷ್ ಪೂಜಾರನ ಬಲದ ಮಲ್ಲ ಎರಡನೇ ಸರ್ತ ಚಾನ್ಸ್ ತೆರಲು ಕರಡ್ತಾ ಇರೋದಿಲ್ಲ. ಅಲ್ಲೇ ಮೂಡು ಆತ್ರಾಡಿ ಸಂತೋಷ್ ಪೂಜಾರನ ಬಲದ ಮಲ್ಲ ಎರಡನೇ ಸಪ್ತದ ಚಾನ್ಸ್ ತೆರಲು ಮೂಡು ಆತ್ರಾಡಿ 9.32. ಮೂಡು ಆತ್ರಾಡಿ ಸಂತೋಷ ಪೂಜಾರಿಯವರ ಕೋಣಗಳು ಪ್ರಥಮ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 9.87. ದ್ವಿತೀಯ ಚಾನ್ಸ್ ನಲ್ಲಿ ಪಡೆದುಕೊಂಡಂತ ಸಮಯ 9.32. ಮನೋರಂಜನೆಗಾಗಿ ಮಾತ್ರ.
ಯಾರನ್ನೆರಲು ಓ ಹಲೋ 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 ಯಾರನ್ನೆರಲು ಸ್ಪರ್ಧೆ ಜಾ ಹಾ ಹಾ ಸಾಲದಾಗ ಚಾನ್ಸ್ ತಗಲೇನು ಬಿಡಪಲ್ಲಿ ಕತ್ತಲ್ಯಾಂಡ್ ಚಾನ್ಸ್ ತಗಲೇನು ಬಿಡು ಬೊಕ್ಕ ಮೊಗಲ್ ಬೊಕ್ಕ ಗಿಡ ಒಂದು ಉಪ್ಪಾಡು ಇಲ್ಲದೆ ಇರಲು ಮಿತ್ತು ಬಾರ ನಿಂಗೆ ಗಿಡ ಅವಲಿ ಬೊಕ್ಕ ಅವಕಾಶ ಅಜ್ಜಿ ರಿಜ್ವಾನ್ ಬ್ಯಾರಿ ಸರ್ ರಿಜ್ವಾನ್ ಬ್ಯಾರಿ ಅವರು ಎಲ್ಲಿದ್ದೀರಿ ತಮ್ಮ ಕೋಣಗಳನ್ನು ಓಡಿಸಿದವರು ಯಾರು ದಯವಿಟ್ಟು ರಿಪೋರ್ಟ್ ಮಾಡಬೇಕು ತಮ್ಮ ಕೋಣವನ್ನು ಓಡಿಸಿದವರು ಚಾನ್ಸ್ ತಗೊಂಡು ಬರ್ತಾರೆ ಏರ್ನಾ ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಕರೆಡ್ತಾ ಒಂದಿಲ್ಲ ಕರೆಡ್ತಾ ಒಂದಲ್ಲೇ ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಎರಡನೇ ಸುತ್ತದ ಚಾನ್ಸ್ ತೆರಲು ಕರೆಡ್ತಾ ಒಂದಲ್ಲ ಹಲೋ ಪೊರ್ತಾಂಡ್ ಲೈಟ್ ಪಾಡಿ ಲೇಟ್ ಮಲ್ಪುನಾ ಅದಾದ ಕತೆ
ರಿಜ್ವಾನ್ ಬ್ಯಾರಿ ಸರ್, ರಿಜ್ವಾನ್ ಬ್ಯಾರಿ ಇವ್ರು ಎಲ್ಲಿ ಹೋದ್ರಿ? ನಿಮ್ಮ ಕೋಣ ಓಡಿಸಿದವ್ರು ಯಾರು? ಅಲ್ಲೇ ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ಕರಡು ಬರೋದು ಪುನಃ ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ 9.86. ಅಜ್ಜಿಲಿ ಗುಂಜಾಲು ಧನ್ಯಶ್ರೀ ಹರಿಶಂಕರ್ ಹಲೋ, వరంగ ఆర్పి పుట్టమ్మ విఠల పూజార నేర్లుల 3 ಆತ್ರಾಡಿ ಸಂತೋಷ್ ಪೂಜಾರ నేರ್లుల 9.32 ಟೈಮಿಂಗ್ ಸಮ ಇತ್ತು ನಡೆದವರ ಕುಡರ ಗಿಡಾರೆ ಇರ್ಲೇನ್ 11 ತಾರೀಕು ಪೋಡು. ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರಿ ಬೊಕ್ಕ 3 ಆತ್ರಾಡಿ ಸಂತೋಷ್ ಕುಮಾರ್ ಕುಡಾರ ಚಾನ್ಸ್ ಗಿಡಾರೆ ಇರ್ಲೇನ್ 11 ತಾರೀಕು ಪೋಡು. 9.32 ಸಮ ಟೈಮಿಂಗ್ ಇತ್ತು ನಡೆದವರ ಕುಡರ ಗಿಡಾರೆಗೆ ಇರ್ಲೇನ್ 11 ತಾರೀಕು ಪೋಡು. ಹಿರಿಯಡ್ಕ ಬೀಡು ಹಿರಿಯಡ್ಕ ಪಡ್ಡಾಮ ಬೀಡು ಸುರೇಶ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಉತ್ಸವದ ಪರವಾಗಿ ಸುರೇಶ್ ಹೆಗಡೆ ಅವರಿಗೆ ಪ್ರೀತಿಯ ಸ್ವಾಗತ. ಸೆನ್ಸರ್ ಏರ್ನೇರ್ಲು ಅಡ್ನೀಲ್ ಕುಂಜಾಲೆ. ಹಲೋ, ಬಲದ ಮಲ್ಲಗಳು ಪೋಡು, ಬಲದ ಮಲ್ಲ ರಡ್ಡು ಜೊತೆ ಇರಲಿ ನೆಚ್ಚ ಮಾಡ್ರಾಗಲ್ಲ ಆ ತಾರೀಕು ಪೋಡು. ಅಡ್ನೀಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಬಲದ ಮಲ್ಲ ಚಾನ್ಸ್ ಕರೆಡ್ತಾ ಅಬ್ದುಲ್ಲಾ ಅಗುಲತ್ತ ಬಲದ ಮಲ್ಲಗಳು ಬಲದ ಮಲ್ಲ ರಡ್ ಜೊತೆ ಇರ್ಲೇನ್ ಮಾಡ್ರಂಗಳು ಇರ್ಲೇನ್ 11 ತಾರೀಕು ಪೋಡು. ಕತ್ತಲಾಟ್ ರಡ್ಡು ಜೊತೆ ಇರ್ಲೇನ್ ಮಾಡ್ರಾಗು ಇರ್ಲೇನ್ 11 ತಾರೀಕು ಪೋಡು. ಸಮ ಟೈಮಿಂಗ್ ಬತ್ತಿ ನಡೆದವರ ರಡ್ಡು ಜೊತೆ ಇರ್ಲೇನ್ ಮಾಡ್ರಾಗುಲ್ಲ ಕುಡರ ಗಿಡಾರೆ ಇರ್ಲೇನ್ 11 ತಾರೀಕು ಪೋಡು. ಅಡ್ನೀಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಬಲದ ಮಲ್ಲ ಚಾನ್ಸ್ ಕರೆಡ್ತಾ ಇರಂದಿಲ್ಲ. ಬಲದ ಮಲ್ಲಗಳು ಬರ್ತಾರ ಅನಾ ಬಲದ ಮಲ್ಲಗಳು ವರಂಗ ಆರ್ಪಿರಾಗುಲ್ಲ 3 ಆತ್ರಾಡದಾಗಲ್ಲ ದೈನಿದ್ ಪೋಡನ್ನ ಕೂಡ್ಲೆ ಕೂಡ್ಲೆ ಪೋಡು 3 ಆತ್ರಾಡದಾಗಲು ಬರ್ತಾರ ಅಂದದೇ ವರಂಗ ಆರ್ಪಿದಾಗಲು ಪೋಡು. ಅಡ್ನೀಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಬಲದ ಮಲ್ಲ ಚಾನ್ಸ್ ಕರಡು ಬರ್ತಂಪನ ಅಡ್ನೀಲು
ಕುಂಜಾಲು 9.63. ಮಲ್ಲಣ್ಣ ಮಲ್ಲೆ ದುಮ್ಮದ వరంగ ఆర్పి దగ్గర 3 ఆత్రాడదగులు. ಏರ್ನೇರ್ಲು ಕರೆಕ್ಟ್ ಬತ್ತಾ 3 ಆತ್ರಾಡಿ ಓ అన్నా వరంగ ఆర్పి తగులు వరంగ ఆర్పి పుట్టమ్మ విఠల పూజారి నేర్లు ಆ ತಾರೀಕು ಪೋಡು ಸಮ ಟೈಮಿಂಗ್ ನಿಗುಲು ಇತ್ತಿನೇಡ್ದವರೆ ಕುಡೋರ ಗಿಡರೆಗೆ ಆ ತಾರೀಕು ಪೋಡು ಕೂಡ್ಲೆ 3 ಆತ್ರಾಡ ತಗುಲು ಪೋತೀರಿ ನಿಗುಲು ಪೋಡು ವರಂಗ ಅರ್ಬಿ ತಗುಲು ಬತ್ತಾರಾ ಅಣ್ಣ ವರಂಗ ಅರ್ಬಿ ತಗುಲು ಈ ನಂದು ಫನೋಡು ಮೂಲ ಬತ್ತದು ಇದರಿಂದ ಎರ್ಲು ಪೋಡು ಅದೇ ರೀತಿಯಲ್ಲಿ ನಮ್ಮಿ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು, ಪರೀಕಾ ಚೆನ್ನಿಬೆಟ್ಟು ಕಲ್ಕುಡ ದೈವ ಸಾನ್ನಿಧ್ಯದ ಮುಖ್ಯಸ್ಥರು ಆಗಿರ್ತಕ್ಕಂಥ ಸನ್ಮಾನ್ಯ ವಸಂತ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಚೆನ್ನಿಬೆಟ್ಟು ವಸಂತ ಶೆಟ್ಟಿಯವರಿಗೆ ಆದರದ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಆತ್ರಾಡ ಬರ್ತ ಮಲ್ಪನು ಅಗುಲ್ ಬರ್ಪೇರು ನಿಗುಲ್ ಜಬಡಲಿ
ಅವ್ಳು ಎರುಬು ನೋಡ್ಚಿನಿಗಳು ವರಂಗದಾಗಲು ಜತ್ತೊಂದು ಬಲಿ ನಿಗಲ್ ಬಿಡ್ಪಲ್ಲಿ ಬಿಡ್ಪಲ್ಲಿ ಕಂಬಳ ಕ್ಷೇತ್ರ ಉಳಿಯಬೇಕು, ಬೆಳೆಯಬೇಕು. ಕಂಬಳ ಕ್ಷೇತ್ರವನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರುವಂತ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಉತ್ಸವಕ್ಕೆ ಪ್ರತಿ ವರ್ಷ ಆಗಮಿಸುತ್ತಿರುವಂತ ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎಲ್ಎನ್ ಲೂಯಿಸ್ ರವರು, ಕಲ್ಯಾಣಪುರ ಸಂತೆಕಟ್ಟೆ ಉದ್ಯಮಿಗಳು ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸನ್ಮಾನ್ಯ ಎಲ್ಎನ್ ಲೂಯಿಸ್ ಉದ್ಯಮಿಗಳು ಸಂತೆಕಟ್ಟೆ ಕಲ್ಯಾಣಪುರ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಕೇಬಲ್ ಕಟ್ ಆಗಿದೆ, ಅದು ಚೆಕ್ ಮಾಡ್ತಿದ್ದಾರೆ. ಹಲೋ ದಾದ ಪೊರ್ತು ಮಲ್ಪನು ಮೂಡು ಆತ್ರಾಡಿ ಸಂತೋಷ್ ಪೂಜಾರನ ಬಲ್ಲದ ಮಲ್ಲ ಚಾನ್ಸ್ ತೆರಲು ಕರೆಕ್ಟ್ ತಯಾರ ಒಂದಿಲ್ಲ ಸಮ ಟೈಮಿಂಗ್ ಬರ್ತದ ಕುಡೋರ ಗಿಡ ಬಂದಿಲ್ಲ ಮೂಡು ಆತ್ರಾಡಿ ಸಂತೋಷ್ ಪೂಜಾರನೇ ಅದು ಕೇಬಲ್ ಅವ್ರು ಸ್ಟಾರ್ಟ್ ಮಾಡಿದ್ರು ಇಲ್ಲ ಅದೇ ದಿನೇಶ್ ನಾನಿಲ್ಲಿ ಹೊರಗಡೆ ಫೋರಿಗೆ ಇಲ್ಲಿ ಪವರ್ ಕೊಡು, ಒನ್ನಿಗೆ ಲೇಸರ್ ಹಾಕು. ಹಾಂ ಎಲ್ಲಿ ಹಾಗಾದ್ರೆ ಫೋರಿಗೆ ಕೊಡು, ಫೋರಿಗೆ ಅವನಿಗೆ ಹುಡುಗನ ಆಫೀಸ್ ಕಾಲ್ ಫೋರಿಗೆ ಹೋಗಿ ಪವರ್ ಕೊಡು. ಅಲ್ಲಿ ವಿಟೆಕ್ ಅದು ಒನ್ನಿಂದ ತೆಗೆದು 2, 3, 4ಗೆ ಕೊಡ್ಲಿಕ್ಕೆ, ಒನ್ನಿಂದ ತೆಗೆದು 2, 3, 4ಗೆ ಕೊಡ್ಲಿಕ್ಕೆ ಅಷ್ಟೇ. ಹಲೋ ದಾದ ಕತೆ ಏತು ಪುರ್ತ ಅಲ್ಲೇ ಮೂಡು ಆತ್ರಾಡಿ ಸಂತೋಷ್ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಕರೆಕ್ಟ್ ಬಂದು ಪುನಃ ಮೂಡು ಆತ್ರಾಡಿ 9.51 ಚೇಂಜ್ ಮಾಡಿದ ಅಲ್ಲೇ ಅಲ್ಲ ಹೊರಗಡೆ ಮತ್ತೆ ಒಂದೇ ಅಲ್ಲ ಅಲ್ಲಿ ನೀನು ಅಲ್ಲಿ ಅವನು ಹೋದ್ಮೇಲೆ ಫಸ್ಟಿಗೆ ಫೋರಿಗೆ ಲೇಸರ್ ಹಾಕ್ಲಿಕ್ಕೆ ಹೇಳು, ಆಗ ನಿಮ್ಗೆ ವಿಟೆಕ್ಗೆ ಲೇಸರ್ ಬರ್ತದೆ ಗೊತ್ತಾಗ್ತದೆ. ಹಾಗಾದ್ರೆ ಅಲ್ಲಿ ಯುನೈಟೆಡ್ ಸ್ವಲ್ಪ ಪ್ರೈಸ್ ನೋಡು, ಗೊತ್ತಾಯ್ತಾ? ಲೈಟ್ ಹಾಕಿದ್ರೆ ಗೊತ್ತಾಗುತ್ತೆ.
ದುಂಬಲೆ ದುಂಬಲೆ ಮುರ್ಕೋಳಿಗೆ ವರಂಗದಾಗ ಬರ್ತಾರಾ? ವರಂಗ ಆರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾಸ್ತಿರ್ಲು ಕರಡ್ತಾರ ಅಂದಿಲ್ಲ. ವರಂಗ ಆರ್ಬಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಕರಡ್ತಾರ ಅಂದಿಲ್ಲ. ವರಂಗ ಆರ್ಬಿ ಪುಟ್ಟಮ್ಮ ವಿಠಲ ಪೂಜಾರನೆರ್ಲು ಬತ್ತಿನ ಚಿತ್ರ ಮಾತ ಇರ್ಲೆಗ್ ಅಲ್ಪ ಗಂಜಿದ ವ್ಯವಸ್ಥೆ ಉಂಟು ಇದಾವೇನು ಅಲ್ಪ ದೇತನೋಡು ಬಂದು ವಿನಂತಿ ಮಲ್ತೊಂದಲ್ಲ ಇರ್ಲೆಗ್ ಗಂಜಿದ ವ್ಯವಸ್ಥೆ ಮಲ್ದಿರ ಅಲ್ಪ ಚಾವಡದೆ ಇದ್ರು ಅವೇನು ಅಲ್ಪಡ್ದು ಇರ್ಲೆಗ್ ದೇತನೋಡು ಬಂದು ವಿನಂತಿ ಮಲ್ತೊಂದಲ್ಲ. ವರಂಗಾರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಕರೆಕ್ಟ್ ತಯಾರ ಒಂದಲ್ಲ. ಹಲೋ ಪುರ್ತಾಂಡು ಪುರ್ತಾಂಡು ದಾದ ಲೈಟ್ ಪಾಡ್ನಂದು ನಮ್ಮ ಲೇಟ್ ಮಲ್ಪನ ದಾದ ಕತೆ ಅಲ್ಲೇ ವರಂಗಾರ್ಪಿ ಪುಟ್ಟಮ್ಮ ವಿಠಲ ಪೂಜಾರನ ಬಲದ ಮಲ್ಲ ಚಾನ್ಸ್ ತೆರಲು ಕರಡು ಬರೋದು ಪುನಃ ವರಂಗ ಆರ್ಪಿ 8.97 ಕೇಬಲ್ ತಪ್ಪವ ಕೇಬಲ್ ತಪ್ಪವ ಇದೀಗ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಉತ್ಸವ ಕಾರ್ಯಕ್ರಮ ಮುಕ್ತಾಯವನ್ನು ಕಂಡಿದೆ.
ಇದೀಗ ಪ್ರಥಮ ಭಾಗದಲ್ಲಿ ಮನೆಯ ಕೋಣವನ್ನ ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಆತ್ರಾಡಿ ಕಂಬಳದಲ್ಲಿ ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರ ಕೋಣಗಳು. ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿರುವಂತಹ ಕೋಣಗಳು ವರಂಗ ಅರ್ಬೆ ಪುಟ್ಟಮ್ಮ ವಿಠಲ ಪೂಜಾರಿಯವರ ಕೋಣಗಳು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಎರಡು ಕೋಣಗಳ ಯಜಮಾನರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಮನೆಯ ಕೋಣಗಳನ್ನು ಗದ್ದೆಗೆ ಇಳಿಸುವಂತ ಒಂದು ಸತ್ಸಂಪ್ರದಾಯ ಆಗಬೇಕಾಗಿದೆ. ದಯವಿಟ್ಟು ಕೋಣಗಳನ್ನು ಸಿದ್ಧತೆ ಮಾಡಿಕೊಳ್ಬೇಕು. ವಾದ್ಯ ಸಂಗೀತದ ಮೇಳೈಕೆ ಆಗಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಜಯಶಣ್ಣ ಕೂತ್ಕೊಳ್ಳಿ. ಜಯಶಣ್ಣ ಕೂಕಣಿ ನೀವು ಅಲ್ಲಿ ಲೈವ್ ಇಲ್ಲಿ ಕೂಡಿ. ಅಶೋಕಣ್ಣ ಕೂಡಿ ಕೂತ್ಕೊಳ್ಳಿ. ನೀವು ಕೂಕಣಿ ಇದೀಗ ಆತ್ರಾಡಿ ಪಡುಮನೆ ಹಳೆಬೀಡು ಪಟ್ಟದ ಮನೆಯ ಕಂಬಳ ಉತ್ಸವದ ಬಹುಮಾನ ವಿತರಣಾ ಸಮಾರಂಭಕ್ಕೆ ನಾವುಗಳು ಬರೋರಿದ್ದೇವೆ. ಅದಕ್ಕಿಂತ ಮೊದಲ ಭಾಗದಲ್ಲಿ ಮನೆಯ ಕೋಣಗಳು ಕಂಬಳ ಗದ್ದೆಯನ್ನು ಇಳಿಯುವಂಥದ್ದು ಸತ್ಸಂಪ್ರದಾಯ. ದಯವಿಟ್ಟು ವಾದ್ಯ ಸಂಗೀತದ ಮೇಳೈಕೆ ಆಗಬೇಕು. ಮನೆಯ ಕೋಣಗಳನ್ನು ಸಿದ್ಧಪಡಿಸಬೇಕು ಬೇಗ. ಅಣ್ಣ ಹಾ ಹಾ ವಾದ್ಯದವ್ರು ಬರೀ ಮನೆಯ ಕೋಣಗಳು ಹೋಗ್ತಾ ಇದೆ. ಇನ್ನೊಂದು ಸರಿ ಉಂಟಾ? ಇನ್ನೊಂದು ಸರಿ ಹೋಗ್ಲಿಕ್ಕೆ ಉಂಟಾ? ಆಯ್ತಲ್ಲ ಉಂಟಾ? ಇಲ್ಲ 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 ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಾವುಗಳು ಬರೋರಿದ್ದೇವೆ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಉಡುಪಿಯ ಪ್ರತಿಷ್ಠಿತ ಉಜ್ವಲ್ ಗ್ರೂಪ್ಸ್ನ ಆಡಳಿತ ನಿರ್ದೇಶಕರಾದಂಥ ಸನ್ಮಾನ್ಯ ಅಜಯ್ ಪಿ ಶೆಟ್ಟಿಯವರಿಗೆ ಈ ಒಂದು ಕಂಬಳ ಉತ್ಸವದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಈ ಒಂದು ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವದ ಯಜಮಾನರಾಗಿರ್ತಕ್ಕಂಥ ಹಿರಿಯರು ಆದರಣೀಯರಾದಂಥ ಶಿವರಾಮ ಹೆಗಡೆಯವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಎ ವಿಠ್ಠಲ ಹೆಗಡೆಯವರಿಗೂ ಸಹ ಆತ್ಮೀಯವಾದ ಸ್ವಾಗತ.
ಹಾಗೆ ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ರಾಜ್ಯ ಕಂಬಳ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ ಹೆಗಡೆ ಹೆರಂಜಿ ಅವರಿಗೆ ಆತ್ಮೀಯವಾದ ಸ್ವಾಗತ. ತೀರ್ಥಹಳ್ಳಿಯ ಹೋಟೆಲ್ ಉದ್ಯಮಿಗಳಾದಂಥ ಸನ್ಮಾನ್ಯ ಅಶೋಕ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಜಗದೀಶ ಹೆಗಡೆ ಅವರಿಗೆ ಈ ಒಂದು ಕುಟುಂಬದ ಈ ಕಂಬಳದ ಆಯೋಜನೆಯಲ್ಲಿ ತಮ್ಮನ್ನು ಬಹಳಷ್ಟು ತೊಡಗಿಸಿಕೊಂಡಿರುವಂತಹ ಪ್ರಮುಖರಲ್ಲಿ ಓರ್ವರಾದಂತಹ ಸನ್ಮಾನ್ಯ ಜಗದೀಶ ಹೆಗಡೆ ಅವರಿಗೆ ಆತ್ಮೀಯವಾದ ಸ್ವಾಗತ. ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಗೋಪಾಲ್ ಮಾಸ್ಟರ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಹಿರಿಯಡ್ಕ ಪಡ್ಡಾಮಬೀಡು ಸನ್ಮಾನ್ಯ ಸುರೇಶ್ ಹೆಗಡೆ ಅವರಿಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಮಣಿಪಾಲದ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿಗಳಾದಂಥ ಸನ್ಮಾನ್ಯ ದಿನೇಶ್ ಹೆಗಡೆ ಬಜ್ಜಾಲು ಇವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಭೂತರಾಜ ದೇವಳ ಬೆಳ್ಳಂಪಳ್ಳಿ, ಆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಬೆಳ್ಳಂಪಳ್ಳಿ ಇವರಿಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಈ ಒಂದು ಕೋಣಗಳಲ್ಲಿ ಈ ಒಂದು ಕಂಬಳ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಕೋಣಗಳಿಗೆ ಗಂಜಿ ಮತ್ತು ಬೊಂಡದ ಆದರಾತಿಥ್ಯದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಕೋಣಗಳ ಯಜಮಾನರುಗಳು ದಯವಿಟ್ಟು ಅದನ್ನು ಸ್ವೀಕಾರವನ್ನು ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಾವುಗಳು ಬರೋರಿದ್ದೇವೆ. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ, ಸಬ್ ಜೂನಿಯರ್ ವಿಭಾಗದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದೇವೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಕೋಣಗಳು ಆತ್ರಾಡಿ ಕಂಬಳ ಮಹೋತ್ಸವದಲ್ಲಿ, ಈ ವರ್ಷದ ಕಂಬಳ ಮಹೋತ್ಸವದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಕೋಣಗಳು ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು. ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು, ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು, ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು. ಇದೆಲ್ಲ ಒಂದು ನಿಮಿಷ. ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಒಂದು ನಿಮಿಷ, ಇದೆಲ್ಲ ಇತ್ತು. ಇದೀಗ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ದಿನೇಶ್ ಹೆಗಡೆ ಬಜ್ಜಾಲು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಿರೇಬೆಟ್ಟು ಸಬ್ ಜೂನಿಯರ್ ವಿಭಾಗದಲ್ಲಿ ಹಿರೇಬೆಟ್ಟು ಶಂಕರ ದೇವಾಡಿಗರವರ ಕೋಣಗಳು ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತದ್ದು. 3,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರ, ಚಿನ್ನದ ಬಣ್ಣದ ಮಿನುಗುತ್ತಿರುವ ಟ್ರೋಫಿ, ಚಿನ್ನದ ಬಣ್ಣ ಮಾತ್ರ. ಅದೇ ರೀತಿಯಲ್ಲಿ ಪದಕವನ್ನು ಕೋಳಿಗೆ ಹಾಕುವುದರೊಂದಿಗೆ ಅತ್ಯಂತ ಗೌರವದಿಂದ ಗೌರವಿಸ್ತಾ ಇದ್ದೇವೆ. ಈ ಒಂದು ಕಂಬಳ ಮಹೋತ್ಸವದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಹಿರೇಬೆಟ್ಟು ಶಂಕರ ದೇವಾಡಿಗರವರ ಕೋಣಗಳು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಶಂಕರ ದೇವಾಡಿಗರಿಗೆ ಮತ್ತು ಆ ಕೋಣಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ಲೈವ್ ಉಂಟು ಈಚ್ ಬನ್ನಿ. ಅದೇ ರೀತಿ ಹಿರೇಬೆಟ್ಟು ಶಂಕರ ದೇವಾಡಿಗರವರ ಕೋಣಗಳನ್ನು ಓಡಿಸಿದಂಥವರು ಸೂರಾಲು ಪ್ರದೀಪ್ರವರು ಬರಬೇಕು. ಸೂರಾಲು ಪ್ರದೀಪ್ರವರು ಶಂಕರ ದೇವಾಡಿಗರ ಕೋಣಗಳನ್ನು ಓಡಿಸಿದವರು ಸೂರಾಲು ಪ್ರದೀಪ್ರವರು. ಸೂರಾಲು ಪ್ರದೀಪ್. ಶಂಕರ ದೇವಾಡಿಗರವರ ಕೋಣಗಳನ್ನು ಓಡಿಸಿದಂಥವರು ಸೂರಾಲು ಪ್ರದೀಪ್. ಕೊಡು ಬರ್ಲಿ ಅವರು. ಎಲ್ಲಿ ಬಂದ್ರು? ಬೇಗ ಬನ್ನಿ, ದಾರಿ ಬಿಡಿ, ಅವ್ರಿಗೆ ಹೋಗ್ಲಿಕ್ಕೆ ಮನ್ಸುಂಟು. ಬೇಗ ದಾರಿ ಬಿಡಿ ಅವರಿಗೆ. ಸೂರಾಲು ಪ್ರದೀಪ್ ರವರು ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳನ್ನು ಓಡಿಸಿದಂಥದ್ದು. ಇದೀಗ ಅವರನ್ನು ಗೌರವಿಸತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಸುರೇಶ್ ಹೆಗಡೆ, ಹಿರಿಯರ್ಕ ಪಡ್ಡಾಮುಬೀಡು ಇವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಆತ್ರಾಡಿ ಕಂಬಳದಲ್ಲಿ ತನ್ನದಾಗಿಸಿಕೊಂಡಂತವರು ಶ್ರೀದುರ್ಗ ಆಶಿತ್ ಭವಿಕ್ಷಾ ಮುಂಡಾಡಿ ಬಡವೆಟ್ಟು. ಪದಕ ಬಹುಮಾನ. ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತವರು ಮುಂಡಾಡಿ ಬಡಬೆಟ್ಟುವಿನ ಶ್ರೀದುರ್ಗ ಆಶಿತ್ ಭವಿಕ್ಷಾ. ಇಲ್ಲಿ ಬನ್ನಿ ಸರ್, ಇವರ ಹತ್ರ ಶಾಲ್ ತೆಗೆದುಕೊಡಿ.
ತೆಗೆದುಕೊಡಿ ಅವ್ರು ಕೊಡಿ, ಅವರೇ ಹಾಕಲಿ, ಅವರೇ ಹಾಕಲಿ. ಶ್ರೀದುರ್ಗ ಆಶಿತ್ ಭವಿಷ್ಯ ಮುಂಡಾಡಿ ಬಡಬೆಟ್ಟು ಸಬ್ ಜೂನಿಯರ್ ವಿಭಾಗದಲ್ಲಿ ಆತ್ರಾಡಿ ಕಂಬಳದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತವರು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಗೌರವಿಸಬೇಕು. ಈ ಶಿವರಾಮ ಹೆಗಡೆಯವರು ಹಿರಿಯರು, ಆದರಣೀಯರು, ಕಂಬಳದ ಯಜಮಾನರು ಈ ಶಿವರಾಮ ಹೆಗಡೆಯವರು. ಓಕೆ. ಅದೇ ರೀತಿ ಶ್ರೀದುರ್ಗ ಆಶಿತ್ ಭವಿಷ್ಯ ಮುಂಡಾಡಿ ಬಡಬೆಟ್ಟು ಇವರ ಕೋಣಗಳನ್ನು ಓಡಿಸಿದಂತವರು ಕೊಕ್ಕರ್ಣೆ ಶ್ರೀಕಾಂತ್. ಯಾರು ಕೊಡುದು? ಈ ಒಂದು ಬಹುಮಾನವನ್ನ ಗೋಪಾಲ್ ಮಾರ್ಷ್ ಅವರು ಕೊಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಣ್ಣ ಟ್ರೋಫಿ ಕೊಡ್ಲಿಲ್ವಾ? ಫಸ್ಟಿಗೆ ಟ್ರೋಫಿ ಎಲ್ಲಿ ಉಂಟು ಅಣ್ಣ? ಅವರು ಕಡಿ ಮಾತಾಡಿ, ನೀವು ಫಸ್ಟಿಗೆ ಟ್ರೋಫಿ ಕೊಡ್ರಿ ಅವರಿಗೆ. ಅದಲ್ಲ ಟ್ರೋಫಿ ಅದಲ್ಲ ದೊಡ್ಡ ಫಸ್ಟ್ ಪ್ರೈಸ್ ಅವರಿಗೆ ಕೊಡ್ಲಿಲ್ಲಲ್ಲ ಅವಾಗ. ದುರ್ಗಾ ಆಶ್ರಿತ ಭವಿಷ್ಯ ಮುಂಡಾಡಿ ಬಡಬಿಟ್ಟು ಅವರಿಗೆ ತಿಳಿಸಿಕೊಡಿ. ಅದೇ ರೀತಿ ಹಗ್ಗ ಕಿರಿಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತವರು ಕೋಟಾ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು. ಹಗ್ಗ ಕಿರಿಯ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಕೋಣಗಳು. ಎಲ್ಲ ಇತ್ತು ಶಾಲೆ ಎಲ್ಲ ಇತ್ತು. ಕೋಟ ಪಡುಕೆರೆ ಎಲ್ಲ ಇತ್ತು. ಕವರ್ ತಗೊಂಡ್ರೆ ದ್ವಿತೀಯ. ಹಾಂ ಕೊಡಿ, ಶೀಲ್ಡ್ ಕೊಡಬೇಕಲ್ಲ. ಇದೀಗ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಗ್ಗ ಕಿರಿಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತವರು ಕೋಟಾ ಪಡುಕೆರೆ ರಿಜ್ವಾನ್ ಬ್ಯಾರಿ ಅವರು. ರಿಜ್ವಾನ್ ಬ್ಯಾರಿ ಅವರ ಕೋಣಗಳನ್ನು ಓಡಿಸಿದಂತವರು ಕೊಕ್ಕರ್ಣೆ ಶ್ರೀಕಾಂತ್ ನಾಯ್ಕ್. ಸೆಕೆಂಡ್ ಕೊಡಿ, ಅದು ನೀಲಿ, ನೀವು ಒಬ್ಬರು, ನೀವು ಯಾರು ಕೊಡಿ, ನೀವು ಕೊಡಿ. ಕೋಣವನ್ನು ಓಡಿಸಿದಂತವರು ಕೊಕ್ಕರ್ಣೆ ಶ್ರೀಕಾಂತ್ ನಾಯ್ಕರವರು. ಜಗದೀಶಣ್ಣ ನಮ್ಮ ಕುಟುಂಬದ ಸದಸ್ಯರಾಗಿರ್ತಕ್ಕಂಥವರು, ಉದ್ಯಮಿಗಳಾದಂಥ ಜಗದೀಶ್ ಶೆಟ್ಟಿಯವರು, ಜಗದೀಶ್ ಹೆಗಡೆಯವರು, ಕೊಕ್ಕರ್ಣೆ ಶ್ರೀಕಾಂತ್ ನಾಯ್ಕರು, ಕೋಟಪಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳನ್ನು ಓಡಿಸಿದಂಥವರು, ಅವರನ್ನು ಗೌರವಿಸ್ತಾ ಇದ್ದೇವೆ. ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಕೋಣಗಳು ಶಂಕರ್ ದೇವಾಡಿಗರ ಕೋಣಗಳು. ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಈ ಒಂದು ಕಂಬಳ ಮಹೋತ್ಸವ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಕಂಬಳ ಮಹೋತ್ಸವ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತನ್ನನ್ನು ಬಹಳಷ್ಟು ತೊಡಗಿಸಿಕೊಂಡಂತವರು ಕಂಬಳದ ಮನೆಯ ಯಜಮಾನರಲ್ಲಿ ಓರ್ವರಾದಂಥ ಸನ್ಮಾನ್ಯ ಎ ವಿಠ್ಠಲ ಹೆಗಡೆಯವರು ಕೊಡಮಾಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಗ್ಗ ಕಿರಿಯ ಪ್ರಥಮ ಹಿರೇಬೆಟ್ಟು ಶಂಕರ ದೇವಾಡಿಗರ ಕೋಣಗಳು. ಶಂಕರ್ ದೇವಾಡಿಗರಿಗೆ ಖುಷಿಯೂ ಖುಷಿ. 2 ಬಹುಮಾನಗಳನ್ನು ತನ್ನದಾಗಿಸಿಕೊಂಡಂತವರು. ತಿಳಿಸಿಕೊಡಿ ತಗೊಳ್ಳಿ. 10,000 ರೂಪಾಯಿ ನಗದು, ಪ್ರಶಸ್ತಿ ಪತ್ರ,
ಅದೇ ರೀತಿ ಪದಕ, ಅದೇ ರೀತಿ ಶಾಶ್ವತ ಫಲಕ. ಅದೇ ರೀತಿ ಕೋಣಗಳನ್ನು ಓಡಿಸಿದಂಥವರು ಸೂರಾಲು ಪ್ರದೀಪ್. ಈ ಒಂದು ಇದನ್ನ ಸುಧಾಕರಣ ಕೊಡಿ ಸುಧಾಕರಣ ಕೊಡಿ, ಬನ್ನಿ. ಧನ್ಯವಾದಗಳು ಸೂರಾಲ್ ಪ್ರದೀಪರೇ. ಅದೇ ರೀತಿ ಹಗ್ಗ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತವರು ವರಂಗ ಆರ್ಬಿ ಪುಟ್ಟಮ್ಮ ವಿಠಲ ಪೂಜಾರಿ. ಜಗದೀಶ್ ಹೆಗ್ಡೆ ಅವರು ಕೊಡಬೇಕು. ವರಂಗ ಆರ್ಬಿ ಪುಟ್ಟಮ್ಮ ವಿಠಲ ಪೂಜಾರಿ ಅವರ ಕೋಣಗಳು ಹಗ್ಗ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥದ್ದು. ಸೆಕೆಂಡ್ ಜಗದೀಶ್ ಹೆಗಡೆಯವರು ಈ ಕಂಬಳದ ಆಯೋಜನೆಯಲ್ಲಿ ತನ್ಮೂಲಕ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥವರು. ಲಾತೂರ್ನ ಉದ್ಯಮಿಗಳಾದಂಥ ಜಗದೀಶ್ ಹೆಗಡೆಯವರಿಗೆ ಅವರ ಮುಖಾಂತರವಾಗಿ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆ ವರಂಗ ಅರ್ಬಿ ಪುಟ್ಟಮ್ಮ ವಿಠಲ ಪೂಜಾರಿ ಅವರ ಕೋಣಗಳನ್ನು ಓಡಿಸಿದಂಥವರು ಸೂರಾಲು ಪ್ರದೀಪ್. ನಿಮ್ಮ ಕುಟುಂಬದವರು ಯಾರಿದ್ರು? ರಾಜೇಶ್ ಸರ್. ರಾಜೇಶ್ ಅಣ್ಣ ಬನ್ನಿ. ರಾಜೇಶ್ ಅಣ್ಣ ಕೊಡಿ. ರಾಜೇಶ್ ಅಣ್ಣ ಇಲ್ಲ ಇದೀಗ ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಕೋಣಗಳು ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರ ಕೋಣಗಳು. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಅಜಯ್ ಪಿ ಶೆಟ್ಟಿ ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರು ಶಾಲು. ಕೊಡಿ, ಎಲ್ಲ ಕೊಡಿ, ಅವರೇ ಕೊಡಲಿ, ಪೂರ ಅವರೇ ಕೊಡಲಿ, ಎಲ್ಲವನ್ನು ಅವರಿಂದ ಕೊಡಿಸಿ. ಅದೇ ರೀತಿ ಈ ಕೋಣವನ್ನು ಓಡಿಸಿದಂಥವರು ಸಂಪತ್ ಮುನಿಯಾಲು. ಸಂತೋಷ್ ಅಣ್ಣ ಎಲ್ಲಿದ್ದೀರಿ? ಸಂತೋಷ್ ಹೆಗಡೆಯವರು. ಸಂತೋಷ್ ಹೆಗಡೆಯವರು ಸಂತೋಷ್ ಹೆಗಡೆಯವರು ಎಲ್ಲಿದ್ದೀರಿ? ಸಂತೋಷ್ ಶೆಟ್ರು, ಸಾರಿ, ಕ್ಷಮೆ. ಸಂತೋಷ್ ಶೆಟ್ಟಿಯವರು ಸರ್, ತಾವೆಲ್ಲಿದ್ದೀರಿ? ತಮ್ಮನ್ನು ಅತ್ಯಂತ ಗೌರವಾದರಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಮನೆಯವರು ಯಾರಿದ್ದಾರೆ? ಗೀತಕ್ಕನ ಗೀತಕ್ಕ ಇದ್ದಾರಾ? ತಾರಕ ಬನ್ನಿ, ಶ್ರೀಮತಿ ತಾರಕ ಬನ್ನಿ, ಬೇಗನೆ. ಮುನಿಯಾಲು ಸಂಪತ್ ಮುನಿಯಾಲು ಇವರು ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರವರ ಕೋಣಗಳನ್ನು ಓಡಿಸಿದಂಥವರು. ಕಂಬಳ ಕ್ಷೇತ್ರದಲ್ಲಿ ಕೋಣವನ್ನು ಓಡಿಸುವುದರಲ್ಲಿ ಓರ್ವ ಅದ್ಭುತ ಓಟಗಾರ, ಕೋಣವನ್ನು ಓಡಿಸುವವರು. ಇದೆ ಸರ್, ಮತ್ತೆ ಮೂರು ಹೌದು, ವಿಶ್ವನಾಥ್.
ಇದೀಗ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಆರಂಭಿಕ ಹಂತದಲ್ಲಿ ನಿಶಾನೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ಸನ್ಮಾನ್ಯ ವಿಶ್ವನಾಥ್ ಪ್ರಭು ಶಿರ್ವಾ ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ವಿಶ್ವನಾಥ್ ಪ್ರಭುಗಳು ಶಿರ್ವಾ ಕರಾವಳಿ ಭಾಗದಲ್ಲಿ ಎಲ್ಲ ಜೋಡುಕೆರೆ ಇದ್ದಿರಬಹುದು, ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಇದ್ದಿರಬಹುದು, ಆರಂಭಿಕ ನಿಶಾನೆಗಾರರಾಗಿ ಅಲ್ಲಿ ಬಾವುಟವನ್ನು ತೋರಿಸುವುದರಲ್ಲಿ ಬಹಳ ಕಾರ್ಯಕ್ಷಮತೆಯನ್ನು ಹೊಂದಿದಂಥವರು, ಓರ್ವ ದಕ್ಷ ಆರಂಭಿಕ ನಿಶಾನೆಗಾರ. ಕಂಬಳ ಉಳಿಯಬೇಕು, ಕಂಬಳ ಬೆಳೆಸಬೇಕು, ಕಂಬಳವನ್ನು ಪ್ರೋತ್ಸಾಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ಸನ್ಮಾನ್ಯ ವಿಶ್ವನಾಥ್ ಪ್ರಭುಗಳು ಶಿರ್ವಾ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ವಿಠಲ ಹೆಗ್ಡೆ ಕೊಡಿ. ಅದೇ ರೀತಿಯಲ್ಲಿ ತುಳು ಭಾಷೆಯಲ್ಲಿ ಕಂಬಳದ ಉದ್ಘೋಷಕರಾಗಿ ತನ್ನದೇ ಆದ ಚಾಪನ್ನು ಇರಿಸಿಕೊಂಡು ಬಂದಿರುವಂತಹವರು ಕರಾವಳಿ ಭಾಗದಲ್ಲಿ ಸನ್ಮಾನ್ಯ ಸುರೇಂದ್ರ ಪೂಜಾರಿ ಶಿರ್ವಾ ಅವರನ್ನು ಅತ್ಯಂತ ಗೌರವಾದಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಗೌರವ ಧನವನ್ನು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸುರೇಂದ್ರ ಪೂಜಾರಿ ಶಿರ್ವಾ ಒಬ್ಬ ಅದ್ಭುತ ಕಂಬಳದ ತುಳು ಭಾಷೆಯಲ್ಲಿ ವೀಕ್ಷಕ ವಿವರಣೆಗಾರ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕಂಬಳದಲ್ಲೂ ಸಹ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಿಶೇಷವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಅದೇ ರೀತಿ ಎಣ್ಣೆ ಗಂಜಿ ಬೊಂಡ ಕೋಣಗಳ ಯಜಮಾನರು ಕೋಣಗಳಿಗೆ ನೀಡುವಂಥ ವ್ಯವಸ್ಥೆ ಆದರಾತಿಥ್ಯ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಪ್ರವೇಶ ಭಾಗದಲ್ಲಿ ಸಾಗಿ ಬರ್ತಾ ಇದೆ. ಎಲ್ಲ ಕೋಣಗಳ ಯಜಮಾನರುಗಳು ದಯವಿಟ್ಟು ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ಅದು ನಮ್ಮ ಪಟ್ಟದ ಮನೆಯ ಪಂಜುರ್ಲಿಯ ಮನೆತನದ ಪಂಜುರ್ಲಿಯ ದೈವ ದೇವರುಗಳ ಪ್ರಸಾದ ಎಂದು ತಿಳಿದುಕೊಂಡು ತಾವೆಲ್ಲರೂ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಆರಂಭಿಕ ನಿಶಾನ ಪೀಠದಲ್ಲಿ ಉದ್ಘೋಷಕರಾಗಿ ಎಲ್ಲ ಕೋಣಗಳ ಹೆಸರನ್ನು ವಾಚಿಸುವಲ್ಲಿ ಸಹಕರಿಸಿದಂಥ ಕೆಮ್ಮಣ್ಣುವಿನ ಪ್ರತಿಷ್ಠಿತ ಕಾರ್ಮೆಲ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಇನ್ನೊಂದು ಸ್ಮರಣಿಕೆ ಕೊಡಿ ಸಣ್ಣದು ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಒಂದು ಗೌರವವನ್ನು ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಹಾಗೆ ಬಹಳ ಅದ್ಭುತವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಕಂಬಳ ಮಹೋತ್ಸವ ಎಲ್ಲ ಕಾರ್ಯಕ್ರಮ ಸಂಪನ್ನಗೊಂಡಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಕರಾಗಿ ಬಹಳಷ್ಟು ಬೇಗನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥವರು, 4-6 ಮಾತುಗಳನ್ನು ಆಡಿದಂಥವರು, ಬಹುಶಃ ಹಿಂದುತ್ವದ ಬಗ್ಗೆ ಬಹಳಷ್ಟು ತನ್ನದೇ ಆದಂಥ ಒಂದು ಕಾರ್ಯಕ್ಷಮತೆಯನ್ನು ಹೊಂದಿದಂಥವರು, ಹಾಗೆ ಎಲ್ಲ ಕ್ಷೇತ್ರಗಳಿಗೆ ತನ್ನ ಮೂಲಕ ತನ್ನದೇ ಆದ ಸಹಕಾರವನ್ನು ನೀಡಿಕೊಂಡು ಬಂದಿರುವಂಥ ಉಜ್ವಲ್ ಗ್ರೂಪ್ಸಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಾದಂಥ ಸನ್ಮಾನ್ಯ ಅಜಯ್ ಪುರುಷೋತ್ತಮ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ರಾಡಿ ಹಳೆಬೀಡು ಪಟ್ಟದ ಮನೆಯ ಪರವಾಗಿ ಅನಂತ ಧನ್ಯವಾದಗಳು ಸರ್. ಹಾಗೆ ಹಿರಿಯರು ಆದರಣೀಯರು ಈ ಕಂಬಳದ ಯಜಮಾನ ಕುಟುಂಬದಲ್ಲಿ ಓರ್ವರಾದಂಥ ಹಿರಿಯರು ಆದರಣೀಯರಾದಂಥ ಈ ನರಸಿಂಹ ಹೆಗ್ಡೆ ಅವರಿಗೆ ಅನಂತ ಧನ್ಯವಾದಗಳು. ಮತ್ತೋರ್ವ ಈ ಮನೆತನದ ಯಜಮಾನರಾಗಿರ್ತಕ್ಕಂಥ ಕಂಬಳ ಮಹೋತ್ಸವದ ಯಶಸ್ಸಿನಲ್ಲಿ ತನ್ನನ್ನು ಬಹಳಷ್ಟು ತೊಡಗಿಸಿಕೊಂಡಿರುವಂಥ ಸನ್ಮಾನ್ಯ ಆರ್ಥಿಕ ಸಂಸ್ಥೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ದುಡಿದು ಇದೀಗ ವಿಶ್ರಾಂತ ಜೀವನದಲ್ಲಿರುವಂಥ ಸನ್ಮಾನ್ಯ ಎ ವಿಠಲ ಹೆಗ್ಡೆ ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಉದಯ್ ಕುಮಾರ್ ಶೆಟ್ಟರಿಗೆ ಅನಂತ ಧನ್ಯವಾದಗಳು. ಗೋಪಾಲ್ ಮಾಸ್ಟರಿಗೆ ಅನಂತ ಧನ್ಯವಾದಗಳು. ಜಗದೀಶ್ ಅಣ್ಣವರಿಗೆ ಅನಂತ ಧನ್ಯವಾದಗಳು. ಹಾಗೆ ಪಡ್ಡಾಮುಬೀಡು ಸುರೇಶ್ ಹೆಗ್ಡೆ ಅವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ದಿನೇಶ್ ಹೆಗ್ಡೆ ಬಜ್ಜಾಲ ಉದ್ಯಮಿಗಳು ಇವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಪ್ರವೀಣ್ ಶೆಟ್ಟಿಗೆ ಅನಂತ ಧನ್ಯವಾದಗಳು. ಹಾಗೆ ಎಲ್ಲರೂ ಸಹಕರಿಸಿದ್ದೀರಿ. ಈ ಕಾರ್ಯಕ್ರಮ ಬಹಳ ಚಂದವಾಗಿ ಕಂಡಿದೆ. ಅದೇ ರೀತಿ ನೇರ ಪ್ರಸಾರವನ್ನು ಮಾಡಿದಂಥ ತುಳುನಾಡು ವಾರ್ತೆಯವರಿಗೂ ಸಹ ಅನಂತ ಧನ್ಯವಾದಗಳು. ಯು ಚಾನೆಲ್ ವರದಿಗಾರರಿಗೂ ಅನಂತ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರಿಗೆ ದೃಶ್ಯ ಮಾಧ್ಯಮದವರಿಗೆ ಅನಂತ ಧನ್ಯವಾದಗಳು. ಹಾಗೆ ಜಗದೀಶ್ ಹೆಗ್ಡೆ ಅವರಿಗೂ ಸಹ ಅನಂತ ಧನ್ಯವಾದಗಳು. ಅದರಲ್ಲೂ ಸಹ ಸನ್ಮಾನ್ಯ ತೀರ್ಥಹಳ್ಳಿಯ ಹೋಟೆಲ್ ಉದ್ಯಮಿಗಳು ಬಹುಶಃ ಈ ಕಂಬಳದ ಮೇಲೆ ವಿಶೇಷವಾದ ಅಭಿಮಾನವನ್ನು ಇರಿಸಿಕೊಂಡು ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಕಂಬಳದ ಯಶಸ್ಸಿನಲ್ಲಿ ತನ್ನನ್ನು ಬಹಳಷ್ಟು ತೊಡಗಿಸಿಕೊಂಡಿರುವಂಥ ಸನ್ಮಾನ್ಯ ತೀರ್ಥಹಳ್ಳಿಯ ಹೋಟೆಲ್ ಉದ್ಯಮಿಗಳಾದಂಥ ಅಶೋಕ್ ಶೆಟ್ಟಿ ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ಸೆನ್ಸಾರ್ನ ವ್ಯವಸ್ಥೆಯನ್ನು ಮಾಡಿದಂಥ SV ಡಿಜಿಟಲ್ಸ್ ಬೈಂದೂರು, ವೆಂಕಟೇಶ್ ಬಡಮನೆ, ಸ್ಕೈ ವ್ಯೂ ರತ್ನಾಕರ್ ಕಾರ್ಕಳ, ಬಹುಶಃ ವೆಂಕಟೇಶ್ ಬಡಮನೆಯವರು ಬಹಳ ಆ ಭಾಗದಲ್ಲೆಲ್ಲ ಸೆನ್ಸಾರನ್ನು ಹಾಕ್ತಾ ಇದ್ರು, ಬಹುಶಃ ಇಲ್ಲಿಯೂ ಅವರೇ ಹಾಕಿದ್ರು ಅಂತ ಎಣಿಸ್ಕೊಂಡೆ. ಆದರೆ ಸ್ಕೈ ವ್ಯೂ ಸೆನ್ಸಾರ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು ಅವರಿಗೂ ಸಹ ಕಾರ್ಕಳದವರಿಗೆ ಅನಂತ ಧನ್ಯವಾದಗಳು. ಹಾಗೆ ಬಹಳ
ಪ್ರಮುಖವಾಗಿ ಈ ಕಂಬಳ ಪ್ರತಿ ವರ್ಷ ಈ ಮನೆತನದಲ್ಲಿ ಆಗಲಿಕ್ಕೆ ಈ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯರು ಬಹುಶಃ ತಮ್ಮಿಂದಾದಷ್ಟು ಸಹಕಾರ, ಬೆಂಬಲ, ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಿರುವಂಥ ಯಾರೆಲ್ಲ ಈ ಒಂದು ಆತ್ರಾಡಿ ಹಳೆಬೀಡು ಬೀಡು ಪಟ್ಟದ ಮನೆಗೆ ಸಂಬಂಧಪಟ್ಟಿದ್ದೀರೋ ಆ ಎಲ್ಲ ಕುಟುಂಬದ ಹಿರಿಯ ಕಿರಿಯ ಸದಸ್ಯರಿಗೆ, ಮಾತೆಯಂದಿರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಸೋದರ ಸೋದರಿಯರಿಗೆ ಅನಂತ ಧನ್ಯವಾದಗಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಕಂಬಳ ಬಹುಶಃ ಕರಾವಳಿ ಭಾಗದಲ್ಲಿ ಎಲ್ಲರ ಮನೆಯಲ್ಲಿ ಆಗುವಂಥ ಕೆಲಸ ಕಾರ್ಯ ಅಲ್ಲ. ಹಿರಿಯರು ಬಹಳ ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬಂದಿರುವಂಥವರು. ಯಜಮಾನ ದಿವಂಗತ ನರಸಿಂಹ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಒಂದು ಕಂಬಳ ಬಹಳಷ್ಟು ಯಶಸ್ವಿಯಾಗಿ ನೆರವೇರಿರುವಂಥದ್ದು. ಮುಂದೆಯೂ ಸಹ ಈ ಕಂಬಳ ಬಹಳ ಯಶಸ್ವಿಯಾಗಿ ನೆರವೇರಲಿ. ನಮ್ಮೆಲ್ಲ ಕುಟುಂಬದ ಸದಸ್ಯರಿಗೆ ಪಟ್ಟದ ಪಂಜುರ್ಲಿ ಹಾಗೂ ಮನೆತನದ ಎಲ್ಲ ದೈವ ದೇವರುಗಳು, ಗ್ರಾಮ ದೇವರುಗಳು, ಇವರು ಅಜಯ್ ಪಿ ಶೆಟ್ಟಿ ಅವರು ಹೇಳಿದರು, ಶಿವನಿಗೆ ದಾನವಾಗಿ ಕೊಟ್ಟಂತ ಕಂಬಳ ಇದು. ಅಂದರೆ ಶಿವಭಕ್ತಿಯಿಂದ ಮಾಡತಕ್ಕಂಥದ್ದು. ಮಾಲಿಂಗೇಶ್ವರನ ಸನ್ನಿಧಾನ ಯಾವ್ಯಾವ ಭಾಗದಲ್ಲಿದೆ ಅಲ್ಲಿ ಕಂಬಳ ಗದ್ದೆ ಇದೆ ಅಂತದ್ದು ಒಂದು ಪ್ರತೀತಿ ಇತ್ತು. ಬಹುಶಃ ಆಳುಪ್ಪರು, ಹೊಯ್ಸಳರು, ಕೊಕ್ಕರ್ಣೆ ಶಾಸನ, ತಾಳಿಪಾಡಿ ಶಾಸನ, ಇನ್ನು ಅನೇಕ ಶಾಸನಗಳು ಹೇಳುವಂಥದ್ದು ಕಂಬಳದ ಇರುವಿಕೆಯನ್ನು 800-900 ವರ್ಷಗಳ ಇತಿಹಾಸ. ನಿಮ್ಮ ಮನೆತನದಲ್ಲೂ ಒಂದು ಕಂಬಳ ಇರುವುದು ಅಂತ ಹೇಳಿದರೆ ಅದು ಖಂಡಿತವಾದಂಥ ಯೋಗ, ಭಾಗ್ಯ, ಸುಯೋಗ. ಕಂಬಳದ ಬಗ್ಗೆ ಯಾರೂ ನಿರ್ಲಕ್ಷ್ಯ ಮಾಡಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಸಹಕಾರವನ್ನೆಲ್ಲ ಕೊಟ್ಟು ನಮ್ಮ ಮನೆತನದ ಕಂಬಳ ಬಹಳ ಪ್ರತಿಷ್ಠಿತ ಕಂಬಳ, ನಮ್ಮ ಅಜ್ಜಂದಿರು, ನಮ್ಮ ಹಿರಿಯರು ಹಾಕಿಕೊಟ್ಟಂತ ಒಂದು ಬಳುವಳಿ, ಆ ಬಳುವಳಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುತ್ತಾ, ಯಾರೆಲ್ಲ ಈ ಕಂಬಳ ಮಹೋತ್ಸವಕ್ಕೆ ಸಹಕರಿಸಿದ್ದೀರೋ, ಏನೆಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ್ದೀರೋ ಎಲ್ಲ ಕುಟುಂಬದ ಗೌರವಾನ್ವಿತ. ಅವರು ಇವರು ಅನ್ನುವಂಥ ಪ್ರಶ್ನೆ ಇಲ್ಲ, ಒಂದೇ ಕುಟುಂಬ, ನಾವು ಈ ಕುಟುಂಬದ ಸದಸ್ಯರು ಎಂಬುದನ್ನು ಅರಿತುಕೊಂಡು ತಮ್ಮೆಲ್ಲರಿಗೂ ಈ ಕಂಬಳ ಮಹೋತ್ಸವದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ಶುಭಂ ಭದ್ರಂ ಮಂಗಳಂ. ಹಾಗೆ ಇದೀಗ ಮೆರವಣಿಗೆ ಮೂಲಕ ಪಟ್ಟದ ಮನೆಗೆ ತಲುಪುವಂಥದ್ದು. ಆ ಪಟ್ಟದ ಮನ ಚಾವಡಿಯಲ್ಲೇ ಈ ಎಲ್ಲ ಪ್ರಕ್ರಿಯೆಗಳು ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಸುಜೀತ್ ಶೆಟ್ಟಿ ಬುಕ್ಕಿಗುಡ್ಡೆ ಪೆರಡೂರು, ಬಹುಶಃ ಈ ಜಿಲ್ಲೆಯ ಓರ್ವ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೂಡ, ಬಜ್ಜಾಲು ಬಜ್ಜಾಲು ಪೆರಡೂರು ಸುಜೀತ್ ಶೆಟ್ಟರು ನನ್ನ ಆತ್ಮೀಯ ಮಿತ್ರರು ಕೂಡ, ಒಬ್ಬ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೂಡ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳು ಸರ್. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಕಂಬಳದ ಅಭಿಮಾನಿಗಳಿಗೆ, ಕಂಬಳದ ಕೋಣಗಳನ್ನು ತಂದಂಥ ಕೋಣಗಳ ಯಜಮಾನರುಗಳಿಗೆ, ವಾದ್ಯ ಸಂಗೀತದ ಮೇಳಕಿಯವರಿಗೆ, ವಾದ್ಯ ಸಂಗೀತದ ತಂಡದ ಎಲ್ಲ ಸದಸ್ಯರಿಗೆ, ಚಂಡೆ ಬಳಗದವರಿಗೆ, ಕೊಂಬು ಹಿಡಿದವರಿಗೆ, ಡ್ಯೂಟಿಗೆ ಹಿಡಿದವರಿಗೆ, ದೈವ ನರ್ತನ ಮಾಡಿದವರಿಗೆ, ಅಂಗಡಿ ಮುಂಗಟ್ಟುಗಳನ್ನು ಹಾಕಿದವರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಇದೀಗ ಮೆರವಣಿಗೆ. ಓಕೆ, ಶುಭಂ ಭದ್ರಂ ಮಂಗಳಂ.
ಮೆಮೊರಿ ಕಾರ್ಡ್ ಫಾರ್ಮೇಟ್ ಬಂದೆ